ಹಿಂದಿನ ಸಂಚಿಕೆಯಲ್ಲಿ ಆ ಯಜ್ಞ ದೀಕ್ಷಿತರ ಗೃಹಿಣಿಯರು ಸ್ವಾಮಿಯನ್ನ ಬಹಳ ಕಾಲದಿಂದ ಮನಸ್ಸಿನಲ್ಲಿ ನೆನೆದು ಅವನು ಬಂದಿದ್ದಾನೆ ಅನ್ನತಕ್ಕಂಥ ವಿಚಾರ ತಿಳಿದ ತಕ್ಷಣ ಅವನಿಗೆ ಊಟೋಪಚಾರಗಳನ್ನಿತ್ತು ಸತ್ಕರಿಸಿದಂತಹ ವಿಷಯ ತಿಳ್ಕೊಂಡ್ವಿ. ಇಲ್ಲಿ ತಿಳಿಯೋದು ಏನಪ್ಪ ನಮಗೆ ಅಂತಂತಂದ್ರೆ, ಆ ಭಕ್ತಿ ಒಂದೇ ಬೇಕಾಗಿರತಕ್ಕಂಥದ್ದು. ವಿದ್ಯತೆ ಹೃದಯ ಗ್ರಂಥಿಶ್ಚ ಚಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂದ ಹಾಗೆ ಆ ಭಗವಂತನನ್ನೇ ಮನಸ್ಸಿನಲ್ಲಿ ನೆನೆಯುತ್ತಾ ಇದ್ದಿದ್ದರಿಂದ ಆ ಸ್ತ್ರೀಯರಿಗೆ ಬೇರೆ ಏನೂ ಧ್ಯಾನ ಇಲ್ಲ. ಆ ಭಗವಂತನ ಲೀಲಾ ವಿನೋದಗಳನ್ನ ಕೇಳಿದ್ರು, ಅವನನ್ನ ಕಣ್ಣಾರೆ ಕಾಣಬೇಕು ಅನ್ನತಕ್ಕಂಥ ಹಂಬಲ ಅವರ ಹೃದಯದಲ್ಲಿದ್ದಂತಹ ಕಲ್ಮಶಗಳನ್ನ, ಭಾವದ ಎಡೆಗಿನ ಆಕರ್ಷಣೆಯನ್ನ ಎಲ್ಲವನ್ನೂ ಕೂಡ ತೆಗೆದುಬಿಟ್ಟಿತ್ತು. ಅವ್ರಿಗಿದ್ದೆಲ್ಲ ಆ ಭಗವಂತನನ್ನ ಕಾಣಬೇಕು ಅನ್ನತಕ್ಕಂಥದ್ದು. ಇದು ಆ ಸ್ತ್ರೀಯರ ಕುರಿತಾದರೆ, ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಎಷ್ಟೇ ಸರ್ವಶಾಸ್ತ್ರಗಳನ್ನು ತಿಳಿದು ಯಜ್ಞಯಾಗಾದಿಗಳನ್ನ ಮಾಡ್ತಾ ಇದ್ರೂ ಸಹ ಆ ಭಗವತ್ ತತ್ವವನ್ನ ಅರಿತು, ಅಂದ್ರೆ ಏನು, ಎಲ್ಲೆಡೆಯಲ್ಲೂ ಅವನಿದ್ದಾನೆ, ಎಲ್ಲರಲ್ಲೂ ಅವನಿದ್ದಾನೆ ಅನ್ನತಕ್ಕಂಥ ತತ್ವವನ್ನ ಜ್ಞಾನ ಪಡೆಯೋದು ಒಂದೇ ಅಲ್ಲ, ಅದನ್ನ ಅನುಷ್ಠಾನಕ್ಕೆ ತಂದಾಗ ಅತಿಥಿ ದೇವೋಭವ ಅಂತ ಸುಲಭವಾಗಿ ವೇದದ್ದು ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ ಅಂತ ಎಲ್ಲ ಹೇಳ್ತೀವಿ. ಆದರೆ ಅದನ್ನ ಪಾಲಿಸ್ತಕ್ಕಂತಹದ್ದು, ಅನುಷ್ಠಾನಕ್ಕೆ ತರ್ತಕ್ಕಂತಹದ್ದು ಭಗವಂತನಿಗೆ ಬಹು ಪ್ರೀತಿ ಉಂಟು ಮಾಡುತ್ತೆ. ಆದ್ದರಿಂದ ಈ ಆ ಯಜ್ಞ ದೀಕ್ಷಿತರಾದವರು ಅದರಲ್ಲಿ ಲೋಪ ಬರಬಾರ್ದು ಅಂತ ಅವ್ರು ಮಾಡ್ತಾ ಇದ್ರು, ಎಲ್ಲ ಸರಿ. ಆದರೆ ಭಗವಂತ ಸಾಕ್ಷಾತ್ತಾಗಿ ಕೃಷ್ಣ ಬಲರಾಮರು ಬಂದಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ ಕೂಡ ಅವರಿಗೆ ವಿವೇಚನೆ ಅಥವಾ ವ್ಯವಧಾನ ಇಲ್ಲ. ಹಸಿವು ಅಂತ ಬಂದ ಮಕ್ಕಳಿಗೆ ಏನಾದರೂ ಕೊಡಬಹುದಾಗಿತ್ತು, ಕೊಡುತ್ತೀವಿ ಅನ್ನತಕ್ಕಂತಹ ಒಂದು ಪ್ರಜ್ಞೆ ಇಲ್ಲ ಅಂದಾಗ ಅವರಿಗೆ ಆ ಭಗವತ್ತ ಸಾಕ್ಷಾತ್ಕಾರ ಅಥವಾ ಅವನನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕಷ್ಟ ಆಗುತ್ತೆ. ನಂತರ ಅವರಿಗೂ ಅರ್ಥ ಆಯ್ತು, ಅಯ್ಯೋ ನಿಜ ನಾವು ಮಾಡಿದ ತಪ್ಪು, ನಮ್ಮ ಗೃಹಿಣಿಯರಿಗಿರತಕ್ಕಂತಹ ಅಷ್ಟು ಮಟ್ಟಿಗಿನ ಜ್ಞಾನವು ನಮಗಿಲ್ಲದೆ ಹೋಯ್ತು, ನಾವೇನಿದ್ರು ಯಜ್ಞಯಾಗಾದಿಗಳಲ್ಲಿ ಮಗ್ನರಾಗ್ಬಿಟ್ಟಿದ್ವಿ ಅನ್ನತಕ್ಕಂಥದ್ದು ಅರ್ಥವಾಯಿತು. ಇನ್ನು ಮುಂದೆ ಈ ಸಂಚಿಕೆಯಲ್ಲಿ ನಂದಗೋಪಾದಿಗಳೆಲ್ಲವೂ ಕೂಡ ಇಂದ್ರಯಾಗವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಅದಕ್ಕಾಗಿ ಸಂಭಾರಗಳನ್ನು ಸಿದ್ಧ ಮಾಡ್ತಾ ಇರ್ತಾರೆ. ಆಗ ಕೃಷ್ಣ ಬಂದು ಏನು ಹೇಳ್ತಾನೆ, ಇವನ್ನೆಲ್ಲ ಪೂರ್ವ ನಿಯೋಜಿತ. ಅವನಿಗೆ ಗೊತ್ತು ಇಂದ್ರನಿಗೆ ಸ್ವಲ್ಪ ಅಹಂಕಾರ ಬಂದಿದೆ, ಅದನ್ನು ಅವನಿಗೆ ಇಳಿಸ್ಬೇಕು. ಅವನ ಅಹಂಕಾರ, ಅವನ ಸ್ಥಾನಬಲದಿಂದ ಅಹಂಕಾರ, ಲೋಕಪಾಲಕ ಸ್ಥಾನಬಲದಿಂದ ಅವನಿಗೆ ಅಹಂಕಾರ ಬಂದಿದೆ, ಅದನ್ನ ಕಡಿಮೆ ಮಾಡಬೇಕು ಅಂತ ಆ ಒಂದು ಇಂದ್ರಯಾಗದ ವಿಘಾತವನ್ನು ನಾವು ಈ ಸಂಚಿಕೆಯಲ್ಲಿ ನೋಡೋಣ. ನಂದಾದು ಇಂದ್ರಯಾಗಮುಸಿ ಶ್ರೀ ಕೃಷ್ಣನಿತೋ ಆಲೋಚಿಂಚುಟ. ನಂದ ಮಹಾರಾಜ ಮತ್ತೆ ಇತರ ಗೋಪಾಲಕರೆಲ್ಲರೂ ಸೇರಿ ಇಂದ್ರಯಾಗವನ್ನು ಮಾಡೋಣ ಅಂತ ಆಲೋಚಿಸಿ ಅದಕ್ಕೆ ಬೇಕಾಗತಕ್ಕಂಥದ್ದನ್ನೆಲ್ಲ ಅನುಕೂಲ ಮಾಡ್ಕೊಳ್ತಾ ಇದ್ದಾರೆ. ಅನಿ ಮರಿಯು ನನೇಕ ವಿದಂಬುಲ ಪಶ್ಚಾತ್ತಾಪಂಬುಲಂಬೊಂದಿ ಹರಿಂದಲಂಚಿ ಶಮಿಂಪುಮನಿ ಮ್ರೊಕ್ಕಿ ಬ್ರಾಹ್ಮಣುಲು ಕಂಸಭೀತುಲೈ ಬಲಕೃಷ್ಣ ಸಂದರ್ಶನಂಬುಜೆಂಜನರೈ ಅಂತನಕ್ಕಡ ಅಖಿಲ ದರ್ಶನುಂಡೈನ ಹರಿ ఇంద్రయాగంబుజే ఎందలంచి తన కడకు వచ్చిన నందాది గోపవృద్ధులం గని నమస్కరించి నందున కిట్లనియే. ಆ ವಿಪ್ರಪುಂಗವರು ಪರಿವಿಧವಾಗಿ ತಾವು ಏನು ಈ ಥರ ತಪ್ಪು ಮಾಡಿಬಿಟ್ವಿ, ನಮ್ಮ ಗೃಹಿಣಿಯರಿಗಿರ್ತಕ್ಕಂತಹ ವಿವೇಕ ನಮಗಿಲ್ಲದೆ ಹೋಯಿತು, ಆ ಶ್ರೀಹರಿಯನ್ನು ನಾವು ಹೋಗಿ ನೋಡಲಿಲ್ಲ, ಕಾಣಲಿಲ್ಲ, ಆಧರಿಸಲಿಲ್ಲ ಅನ್ನತಕ್ಕಂಥ ಒಂದು ಪಶ್ಚಾತ್ತಾಪವನ್ನು ಹೊಂದಿ ಹರಿಯನ್ನು ಸ್ಮರಿಸಿ ಕ್ಷಮಿಂಪುಮನಿ ಮೃಕ್ಕಿ, ಕ್ಷಮಿಸಿಬಿಡು ತಂದೆ ಅಂತ ಮನಸ್ಸಿನಲ್ಲೇ ನಮಸ್ಕಾರ ಮಾಡಿಕೊಂಡು ನೋಡಬೇಕು ಅವರು. ಆದರೆ ಅಲ್ಲಿ ಆ ಜಾಗದಿಂದ ಅವರು ಹೊರಟು ಕೃಷ್ಣ ಬಲರಾಮನ್ ಕಂಡ್ರೆ ಕಂಸ ಏನಂತಾನೋ, ರಾಜನ ಭೀತಿ, ರಾಜನಿಗೆ ಹೆದರ್ಬೇಕಲ್ಲ. ಆದ್ರಿಂದ ಬ್ರಾಹ್ಮಣುಲು ಕಂಸ ಭೀತುಲೈ ಬಲಕೃಷ್ಣ ಸಂದರ್ಶಂಭೂಸೇಂಜನರೈ, ಅವರು ಮನಸ್ಸಿನಲ್ಲೇ ನಮಸ್ಕಾರ ಮಾಡಿಕೊಂಡ್ರು ಹೊರತು ಆ ಭೂಸುರರು ಕಂಸನ ಭಯದಿಂದ ಬಲರಾಮ ಕೃಷ್ಣರನ್ನ ಸಂದರ್ಶಿಸಲಿಕ್ಕಾಗಿ ಹೋಗಲಿಲ್ಲ ಅವರು. ರಂತನಕ್ಕಡ ನಕಿಲ ದರ್ಶನುಂಡೈನ ಹರಿ ఇంద్రయాగంబుజేయందలంచి తన కడకు వచ్చిన నందాది గోపవృద్ధులంగని నమస్కరించి నందను కిట్లనియే.
ಈ ಒಂದು ಪ್ರಸಂಗ ನಡೀತು. ಅಷ್ಟೊತ್ತಿಗೆ ಗೋಕುಲದಲ್ಲಿ ಇಂದ್ರಯಾಗ ಮಾಡಬೇಕು ಅಂತ ಅಂದ್ಕೊಂಡಂತಹ, ನಿಶ್ಚಯ ಮಾಡಿಕೊಂಡಂತಹ ನಂದ ಮೊದಲಾದ ಗೋಪ ಹಿರಿಯರೆಲ್ಲರೂ, ಗೊಲ್ಲರು ಹಿರಿಯರು ಕೃಷ್ಣನ ಬಳಿಗೆ ಬಂದರು. ಏನಕ್ಕೆ ಬಂದರು ಅನ್ನತಕ್ಕಂಥದ್ದನ್ನು ಮುಂದೆ ನೋಡೋಣ. ಯಾಗಂಬುಸೆಯಂಗ ನರ್ತಿಂಚಿ ವಚ್ಚಿತಿರಿ. ನೀವು ಏನೋ ಯಾಗವನ್ನು ಸಂಕಲ್ಪಿಸಿಕೊಂಡು ಇಲ್ಲಿಗೆ ಬಂದಿದ್ದ ಹಾಗಿದೆ ನೀವು. ಈ ಯಾಗಮನ ಫಲಮೇಮಿಗಲುಗು, ಈ ಯಜ್ಞ ಮಾಡೋದರಿಂದ ಏನು ಪ್ರಯೋಜನ? ಎವ್ವಾಡು ದೇನಿಕೀಶ್ವರುಂಡು, ಯಾರನ್ನ ಉದ್ದೇಶಿಸಿ ಮಾಡ್ತಾ ಇದ್ದೀರಾ? ಯಾರು ಈ ಯಜ್ಞಕ್ಕೆ ಈಶ್ವರ? ಯಾರು ಅಧಿಕಾರಿ? ಯವ್ವಂಡು, ಈ ಕ್ರತುವನ್ನು ನೀವು ಮಾಡ್ತಿರಲ್ಲ ಈಗ ಆಚರಿಸ್ಲಿಕ್ಕೆ, ಅಧಿಕಾರಿ ಅಂದರೆ ಅದನ್ನು ಕೂತ್ಕೊಂಡು ಯಜ್ಞ ದೀಕ್ಷಿತರಾಗ್ತಕ್ಕಂಥವ್ರು ಯಾರು? ಸಾಧನಮೆಂತವಲಿಯು, ಈ ಸವನ ಮಾಡಬೇಕು ಅಂತಂದ್ರೆ ಸಾಧನ ಸಂಪತ್ತಿ ಎಂಥದ್ದು? ಯಾಕೆಂದ್ರೆ ಸಾಮಾನ್ಯಗೆ ಹೋಮ ಮಾಡಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ಮೂಲಮಂತ್ರಗಳನ್ನು ಜಪ ಮಾಡಿದ ದಶಾಂಶ ಹೋಮ ಮಾಡ್ತಾರೆ. ಆ ರೀತಿ ಒಂದೊಂದು ಯಜ್ಞ ಯಾಗಾದಿಗಳು ಮಾಡುವಾಗ ಒಂದೊಂದು ನಿಯಮಬದ್ಧವಾಗಿ ದೀಕ್ಷೆ ಇರಬೇಕು. ಅದರಿಂದ ಕೃಷ್ಣ ಈ ಗೋಪಾಲಕರನ್ನ, ನಂದಗೋಪರನ್ನ ಎಲ್ಲ ವಿಚಾರಿಸ್ಕೊಳ್ತಾ ಇದ್ದಾನೆ. ಶಾಸ್ತ್ರೀಯಮೋ ಜನಾಚಾರ್ಯಮೋ ಕಾರ್ಯಂಬು, ಇದು ಎಲ್ಲಿ ಹೇಳಿದ್ದಾರೆ? ನೀವು ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂತಹ ಈ ಯಜ್ಞ ಶಾಸ್ತ್ರ ಪದ್ಧತಿ ಅನುಸರಿಸೋದೋ ಅಥವಾ ನಿಮ್ಮ ಜನಾಚಾರ, ಲೋಕದಲ್ಲಿ ಬಂದಿರತಕ್ಕಂಥ ಆಚಾರವನ್ನ ರೀತಿಯಲ್ಲಿ ನೀವು ಮಾಡ್ತೀವೋ, ಆಚಾರದ ರೀತಿಯಲ್ಲಿ ನೀವು ಇದನ್ನ ಮಾಡಬೇಕು ಅಂದ್ಕೊಂಡಿದ್ದೀರೋ? ವೈರುಳ ಕೆರಿಂಗಿಂಪ ವಲದುಗಾನಿ ಎರಿಂಗೆಡಿ ಮಿತ್ರುಳ ಕೆರಿಂಗಿಂಪ ದಗುನ್. ಇದೆಲ್ಲ ಈ ಒಂದು ವಿವರಗಳನ್ನೆಲ್ಲ ಕೂಡ ಶತ್ರುಗಳಿಗಾದರೆ ಹೇಳಬಾರ್ದು. ವೈರುಳಗೂ ಎರಿಂಗಿಂಪ ವಲದು, ಯಾರೋ ವೈರಿಗಳಿಗೆ, ಶತ್ರುಗಳಿಗೆ ಎಲ್ಲ ವಿವರ ನಾವೇನು ಮಾಡ್ತೀವಿ, ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ, ಯಾಕೆ ಮಾಡ್ತೀವಿ ಅನ್ನೋದೆಲ್ಲ ಹೇಳಬಾರ್ದು. ಆದರೆ ಎರಿಂಗೆಡಿ ಮಿತ್ರುಳ ಕೆರಿಂಗಿಂಪದಗುನ್, ತಿಳ್ಕೋಬೇಕು ಅಂತ ಅಂದ್ಕೊಂಡಿರ್ತಕ್ಕಂತಹ ಮಿತ್ರರಿಗೆ ಈ ವಿವರಗಳನ್ನೆಲ್ಲ ಹೇಳಬಹುದು. ನೀವು ಹೇಳಿ. ಎರಿಂಗಿ ಜೇಸಿನ ಗೋರ್ಕುಲೆಲ್ಲ ಗಲವು, ಅದು ಅಲ್ಲದೆ ನಾವೇನಾದರೂ ಒಂದು ಕರ್ಮ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಜ್ಞಾತ್ವಾ ಕುರ್ವೀತ ಕರ್ಮಾಣಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಏನು ಮಾಡ್ತಾ ಇದ್ದೀವಿ, ತತ್ವ ಏನು, ಭಗವಂತನನ್ನ ಕುರಿತು ಯಾವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀವಿ, ಇದೆಲ್ಲ ತಿಳಿದು ಮಾಡಿದ್ರೆ ಫಲ ಹೆಚ್ಚು. ಸುಮ್ಮನೆ ನಾನು ಅಂತೀನಿ ರಾಮ 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 ಅಂತೀನಿ ಅಂದ್ರೆ ಅದಕ್ಕೆ ಕೊಡಬೇಕಾದಂತಹ ಫಲ ಕೊಟ್ಟೇ ಕೊಡ್ತಾನೆ. ಆದರೆ ಆ ರಾಮ ತತ್ವವನ್ನ ಅರಿತು ಅದನ್ನ ಮನನ ಮಾಡಿಕೊಂಡು ಮಾಡಿದಂತಹ ಒಂದು ಜಪಕ್ಕೆ ಹೆಚ್ಚಿನದಾದಂತಹ ಫಲವ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಎರಿಂಗಿ ಜೇಸಿನಂಗ್ ಓರ್ಕುಲೆಲ್ಲಂಗಲಗು ಜ್ಞಾತ್ವಾ ಕುರ್ವೀತ ಕರ್ಮಾಣಿ ಅಂತ. ಪಗಯುಂಜೆಲಿಮಿಲೇಕ ಪರಂಗಿನ ಮಿಮು ಬೋಟಿ ಮಂಚಿವಾರಿ ಕೇಲಮಂತನಂಬು. ನಿಮಗೋ ನೀವು ಎಲ್ಲೋ ಹಾಯಾಗಿ ಪ್ರಕೃತಿಯ ಮಡಿಲಿನಲ್ಲಿ ನೀವು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀರ. ನಿಮಗೆ ಇವನು ಶತ್ರು, ಇವನು ಮಿತ್ರ ಅನ್ನತಕ್ಕಂಥ ಭೇದ ಏನೂ ಇಟ್ಕೊಂಡಿಲ್ಲ. ಹಾಯಾಗಿ ಸರಳವಾಗಿ ಬದುಕ್ತಾ ಇರ್ತಕ್ಕಂಥ ಸತ್ಪುರುಷರು ನೀವು. ನಿಮ್ಗೇನು ಒಬ್ರಿಗೆ ಹೇಳ್ಬೋದು, ಹೇಳಬಾರ್ದು, ಅಥವಾ ಇದೇನೋ ಒಂದು ರಹಸ್ಯ ಅನ್ನತಕ್ಕಂಥದ್ದೆಲ್ಲ ನಿಮಗೆ ಯಾವುದೂ ಅನ್ವಯಿಸಲ್ಲ. ಯಾಕೆಂದ್ರೆ ನೀವು ಅಷ್ಟು ಸರಳ ಜೀವಿಗಳು. ತಲುಪುಲೆಲ್ಲ ಮಾಕು ದಗನೆರಿಂಗಿಂಪವೇ ತಾತ ವಾಕ್ಸುಧಾ ಪ್ರದಾತವಗುಚು. ವಾಕ್ಸುಧಾ, ನಿಮ್ಮ ಮಾತುಗಳಲ್ಲಿ, ವಾಕ್ಗಳಲ್ಲಿ ಸುಧೆಯನ್ನ ಅಂದ್ರೆ ಅಮೃತವನ್ನ ಚಿಮ್ಮುತ್ತ ಅಂತಂದ್ರೆ ನೀವು ಏನು ಮುಚ್ಚು ಮರೆ ಇಲ್ಲದಿರ ಒಳ್ಳೇದಾಗತಕ್ಕಂತಹ ಮಾತುಗಳು. ನೀವು ಒಳ್ಳೇದಕ್ಕೆ ಉದ್ದೇಶಿಸೇ ಮಾಡಿರ್ತೀರ ಈ ಯಜ್ಞ ಸಂಕಲ್ಪ. ಅದರಿಂದ ಅದನ್ನೆಲ್ಲ ತಿಳಿಸಿ, ನಿಮ್ಮ ಉದ್ದೇಶ ಏನೋ ನನಗೆ ತಿಳಿಸಿ ನೀವು ಅಂತ ಕೃಷ್ಣ ನಂದಗೋಪಾದಿಗಳಿಗೆ ಹೇಳ್ತಾ ಇದ್ದಾನೆ. ಯಾಗಂಬುಸೇಯಂಗ ನರ್ತಿಂಚಿ ಬಚ್ಚಿತಿರಿ ಯಾಗಮುನ ಫಲಮೇ ಮಿಗಲುಗು ನೆವ್ವಾಡು ದೀನಿಕೀ ನೀಶ್ವರುಂಡಧಿಕಾರಿ ಯವ್ವಂಡು ಸಾಧನಮೆಂತ ಬಲಯೋ ಶಾಸ್ತ್ರೀಯಮೋ ಜನಾಚಾರಮೋ ಕಾರ್ಯಂಬು ವೈರುಳ ಕೆರಿಗಿಂಪವಲದುಗಾನಿ ಎರಿಂಗೆಡಿ ಮಿತ್ರುಳ ಕೆರಿಂಗಿಂಪದ ಗುಂಜೇರಿ ಎರಿಂಗಿ ಜೇಸಿನ ಕೋರ್ಕುಲೆಲ್ಲಂಗಲುಗು ಬಗಯುಂಜಲಿಮಿಲೇಕ ಪರಗಿನ ಮಿಮುಬೋಟಿ ಮಂಚಿವಾರಿ ಕೇಲಮಂತನಂಬು ತಲಂಪುಲೆಲ್ಲ ಮಾಕುಂದಗನೆರಿಂಗಿಂಪವೇ ತಾತ ವಾಕ್ಸುಧಾ ಪ್ರದಾತ ಬಗುಚು.
పర్జన్యుడదికొండు భగవంతుడమరేంద్రుడతనికింబ్రియమూర్తులగుచునున్న మేఘ బృందంబులు మేదినీ తలముపైనతని పంపున భూత హర్షణముగా జలములు గురియందజ్జలపూరములందోంగి పండు సస్యంబులా పంటదమకో ధర్మార్థకామ ప్రదాయకంబుగా లోకులెల్లను బ్రతుకుదిరింత ఎరింగి మేఘ విభుండైన ఇంద్రుడు మెచ్చు కొరకు ఇంద్రయాగముసేయుదురెల్ల నృపులు కామలోభ భయ ద్వేష కలితులగుచున్ జేయకుండిన శుభంబు సెందు పుತ್ರ ಕುಮಾರ. ವರ್ಷಾಧಿಪತಿಯಾದಂತಹ ಪರ್ಜನ್ಯ ಅಂದರೆ ವರುಣ, ಮಳೆಗೆ ಕಾರಕನಾದಂಥವನು. ಅವನು ತುಂಬ ಅಧಿಕುಂಡು, ಅವನು ತುಂಬ ದೊಡ್ಡವನಪ್ಪ. ಅವನೇ ಭಗವಂತನಾದಂಥ ದೇವೇಂದ್ರ, ಅಮರೇಂದ್ರುಡು. ಅತನಿಕಿಂ ಪ್ರಿಯಮೂರ್ತುಲಗುಚುನುನ್ನ ಮೇಘಬೃಂದములు ಅಂದರೆ ಅವನು ಪರ್ಜನ್ಯಾಧಿಪತಿಯಾದಂಥ ದೇವೇಂದ್ರ ತುಂಬ ದೊಡ್ಡವನಪ್ಪ. ಅವನಿಗೆ ಇಷ್ಟ ಮೂರ್ತಿಗಳು ಯಾರಪ್ಪ ಅಂತಂದರೆ ಈ ಮೋಡಗಳ ಗುಂಪುಗಳು, ಮಳೆಯನ್ನು ಹಿಡಿದು ಇಟ್ಟುಕೊಂಡಿರ್ತಕ್ಕಂಥ ಜಲದಗಳು. ಅವು ಜಲವನ್ನ ಕೊಡಬೇಕು. ಅವು ಅತನಿ ಪಂಪುನ ಭೂತ ಹರ್ಷಣಮುಗ ಜಲములు ಗುರಿಯುಂ. ಆ ಇಂದ್ರನ ಆಜ್ಞೆಯ ಪ್ರಕಾರ ಈ ಮೇಘಗಳು ಜಲದಗಳಾಗುತ್ತೆ. ಅಂದರೆ ಬರೀ ಮೇಘಗಳು ಮೋಡಗಳು ಹೋಗ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಎಲ್ಲಿ ಹೋಗುವಿರಿ ನಿಲ್ಲಿ ಮೋಡಗಳೇ 4 ಹನಿಯ ಚೆಲ್ಲಿ ಅಂತ ಬೇಡ್ಕೋಬೇಕಾಗುತ್ತೆ. ಆದರೆ ಇಂದ್ರನ ಆಜ್ಞೆ ಪ್ರಕಾರವು ಜಲಂ ದದಾತಿ ಇತಿ ಜಲದಹ ಅಂತ ಜಲದಗಳಾಗಬೇಕು. ಅದು ಯಾವಾಗುತ್ತೆ? ಇಂದ್ರ ಸಂತೋಷವಾಗಿ ಹೋಗ್ರಪ್ಪ, ಈ ಪ್ರದೇಶಕ್ಕೆಲ್ಲ ಮಳೆ ಸುರೀರಿ ಅಂತ ಅವನ ಆಜ್ಞೆ ಪ್ರಕಾರ ಮೇದಿನಿ ತಲೆಮುಪೈ ಅತನಿ ಪಂಪು ಭೂತ ಹರ್ಷಣಮುಗ ಜಲములు ಗುರಿಯು. ಯಾರಿಗೆ ಹರ್ಷವಾಗಲ್ಲ ವರ್ಷಧಾರೆ ಬಂದರೆ? ನಾವೆಷ್ಟೇ ಮೇಲಿಂದ ನೀರು ಹಾಕಿದ್ರೂ ಗಿಡಗಳಲ್ಲಿ ಆ ಒಂದು ಚೈತನ್ಯ, ಆ ಒಂದು ಕಾಂತಿ ಇರೋದಿಲ್ಲ. ಮೇಲಿನಿಂದ ಬರ್ತಕ್ಕಂಥ ಮಳೆ ಹನಿಯಲ್ಲಿ ಅವಕ್ಕೆ ಬೇಕಾದಂಥ ಪುಷ್ಟಿ ಎಲ್ಲ ಇರುತ್ತೆ. ಎಲ್ಲ ಸಕಲ ಭೂತಗಳಿಗೂ ಕೂಡ, ಬರೀ ಗಿಡ ಮರ ಇವಕ್ಕೆ ಮಾತ್ರ ಅಲ್ಲ, ಎಲ್ಲ ಭೂತಗಳಿಗೂ ಕೂಡ ವರ್ಷಧಾರೆ ಹರ್ಷವನ್ನು ನೀಡುತ್ತೆ. ಜಲಪೂರములు ದೋಂಗಿ ಪಂಡು ಸಸ್ಯಂಬುಲು. ಆ ಜಲಪೂರಗಳು ಬರೋದ್ರಿಂದ ಚೆನ್ನಾಗಿ ಮಳೆ ಬರೋದ್ರಿಂದ ಬೆಳೆ ಆಗುತ್ತೆ. ಆ ಬೆಳೆ ಆಗೋದ್ರಿಂದ ಆ ಪಂಟದ ಮಕು ಧರ್ಮಾರ್ಥ ಕಾಮ ಪ್ರದಾಯಕಂಬುಗ. ಆ ಮಳೆ ಬರೋದ್ರಿಂದ ಬೆಳೀತಕ್ಕಂತಹ ಬೆಳೆಯಿಂದ ಜನರಿಗೆಲ್ಲರಿಗೂ ಕೂಡ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲದಕ್ಕೂ ಕಾರಣ. ಹೊಟ್ಟೆಗೆ ಇಲ್ಲದೆ ಇದ್ರೆ ಯಾವ ಧರ್ಮ ಮಾಡ್ತಾರೆ? ಆ ಹೊಟ್ಟೆಗೆ ಬೇಕಾಗತಕ್ಕಂಥ ಬೆಳೆ ಬೆಳಿಬೇಕು ಅಂದರೆ ಮಳೆ ಬರಬೇಕಪ್ಪ. ಆದ್ರಿಂದ ಎಲ್ಲ ಲೋಕರು ಅಂತಂದರೆ ಈ ಜೀವಿಗಳು ಎಲ್ಲ, ಗಿಡ ಮರ ಸಸ್ಯ ಪ್ರಾಣಿಕೋಟಿ ಮನುಷ್ಯರು ಎಲ್ಲರೂ ಹಾಯಾಗಿ ಪ್ರಪಂಚದಲ್ಲಿ ಜೀವನ ಮಾಡಬೇಕು ಅಂತಂದರೆ ಮಳೆ ಬರಬೇಕಪ್ಪ. ಮೇಘ ವಿಭುಂಡೈನ ಇಂದ್ರುಡು ಮೆಚ್ಚು ಕೊರಕು. ಆ ಮೇಘ ವಿಭುವಾದಂಥ, ಮೇಘಕ್ಕೆ ಪ್ರಭುವಾದಂತಹ ದೇವೇಂದ್ರ, ಅವನಿಗೆ ಮೆಚ್ಚುಗೆ ಆಗಬೇಕು, ಅವನಿಗೆ ತೃಪ್ತಿ ಆಗಬೇಕು, ಅವನಿಗೆ ಸಂತೋಷ ಆಗಬೇಕು. ಆ ರೀತಿ ಇಂದ್ರಯಾಗಮು ಸೇಯುದುರೆಲ್ಲ ನೃಪುಲು. ಅದರಿಂದಲೇ ನೃಪರು, ರಾಜ್ಯರೆಲ್ಲರೂ ಕೂಡ ತಮ್ಮ ರಾಜ್ಯ ಸುಭಿಕ್ಷವಾಗಿರಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಎಲ್ಲರೂ ಆ ಇಂದ್ರನನ್ನ ಸಂತೋಷಪಡಿಸೋದಕ್ಕೆ ಅಂತ ಇಂದ್ರಯಾಗ ಮಾಡ್ತಾರಪ್ಪ. ಕಾಮ ಲೋಭ ಭಯ ದ್ವೇಷ ಕಲಿತುಲಗು ಚುಂಜೇಯ ಕೊಂಡಿನ ನಶುಭಂಬು ಸೆಂದುನ್ ಪುತ್ರ. ಅಪ್ಪ ಮಗನೇ, ಏನಾದರೂ ನಾವು ಕಾಮಕ್ಕೊಳಗಾಗೋ ಲೋಭ ಭಯ ದ್ವೇಷ ಇವುಗಳಿಗೆ ಒಳಗಾಗ್ಬಿಟ್ಟು ಆ ಇಂದ್ರಯಾಗ ಮಾಡದೇ ಇದ್ರೆ ಅವನಿಗೆ ಕೋಪ ಬರುತ್ತೆ. ಕೋಪ ಬಂದು ಮಳೆ ಬರಲಿಲ್ಲ ಅಂತಂದ್ರೆ ಇನ್ನ ಸುಭಿಕ್ಷವಾಗಿ ಎಲ್ಲಿರುತ್ತೆ ರಾಜ್ಯ? ಎಲ್ಲರಿಗೂ ತೊಂದರೆ. ಪ್ರಾಣಿ ಪಕ್ಷಿ ಗಿಡ ಮರ ಮನುಷ್ಯರು ಪ್ರತಿಯೊಬ್ಬರಿಗೂ ತುಂಬ ಅಶುಭ ಉಂಟಾಗುತ್ತಪ್ಪ ಮಗನೇ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯರಾದ್ರೂ ಪರವಾಗಿಲ್ಲ, ಏನೋ ಹಿಂದಿನ ಸಾರಿ ಬೆಳೆದಿರೋ ಬೆಳೆ ಮುಚ್ಚಿಟ್ಕೊಂಡಿರ್ತಾರೆ. ಸಸ್ಯಗಳು ಇತರ ಪ್ರಾಣಿಗಳ ಹೊಟ್ಟೆಗತಿ ಏನು? ಅದರಿಂದ ಆ ವರ್ಷ ಬರಬೇಕು, ಆವಾಗಲೇ ಜೀವಿಗಳಿಗೆಲ್ಲ ಸೌಖ್ಯ ಅಂತ ಹೇಳ್ತಾ ಇದ್ದಾರೆ. ಸರ್ವಾತ್ಮ ಅವನು, ಸರ್ವದರ್ಶನ. ಅವನಿಗೆ ತಿಳಿದೇ ಇರತಕ್ಕಂಥದ್ದೇನಿದೆ? ಎಲ್ಲ ತಿಳಿದಿದ್ರೂ ಕೂಡ ನೋಡೋಣ ಇವ್ರೇನು ಹೇಳ್ತಾರೆ, ಅವ್ರ ಬಾಯಲ್ಲೇ ಹೊರಡ್ಸೋಣ ಅನ್ನತಕ್ಕಂತಹ ಇದಕ್ಕೆ ಹೇಳ್ತಾ ಇದ್ದಾನೆ. ಅನಿ ಪಲಿಕಿನ ಪ್ರೌಢ ಕುಮಾರುನಿಕಿಂ ದಂಡ್ರಿ ಇಟ್ಲನಿಯೇ. ಈ ವಿಧವಾಗಿ ತನ್ನ ಮಗ ಪ್ರೌಢನಾಗಿದ್ದಾನೆ, ಆಗಲೇ ತಿಳುವಳಿಕೆ ಇರತಕ್ಕಂಥವನು, ಕೇಳಿದಾನೆ ಅಂದಮೇಲೆ ತಂದೆ ಆದವನು ಹೇಳಬೇಕಾದ್ದು ಧರ್ಮ ಮಗನಿಗೆ ಅಂದ್ಬಿಟ್ಟು ಮುಂದೆ ತಿಳಿಸಿದ ರೀತಿಯಲ್ಲಿ ಹೇಳ್ತಾನೆ. ಅದಿಯುನುಂಗಾಕ
మఖముసేయ వజ్రి మది సంతసించును వజ్రి సంతసింప వానగురియు వానగురియం గసవు వసుమతిం ಬೆರುಗುನು ಗಸವು ಮೇಸಿ ಧೇನು ಗಣಮು ಬ್ರದುಕು. ನಂದಗೋಪರು ಅವರ ಉದ್ದೇಶ ಹೇಳ್ಕೊಳ್ತಾ ಇದ್ದಾರೆ. ಅವರು ಹೇಳಿ ಕೇಳಿ ಗೋಪಾಲಕರು, ಗೋಧನವೇ ಅವರ ಸರ್ವಸ್ವ. ಅದರಿಂದ ಗೋವಿಗಳಿಗೆ ಏನು ಬೇಕು? ಹಚ್ಚನೆಯ ಹುಲ್ಲು, ನೀರು. ಅದರಿಂದ ಏನು ಹೇಳ್ತಾ ಇದ್ದಾರೆ ಮಗನಿಗೆ, ಕೃಷ್ಣ ಪರಮಾತ್ಮನಿಗೆ, ಮಖಮುಸೇಯ ವಜ್ರಿ ಮದಿ ಸಂತಸಿಂಚುನು. ವಜ್ರಾಯುಧಂ ಅಸ್ಯ ಅಸ್ತೀತಿ ವಜ್ರಿ. ದೇವೇಂದ್ರನ ಆಯುಧ ವಜ್ರಾಯುಧವಾಗಿರೋದ್ರಿಂದ ಅವನ್ನ ವಜ್ರಿ ಅಂತ ಕರೀತಾರೆ. ಮಖ ಅಂತಂದ್ರೆ ಯಜ್ಞ ಮಾಡೋದ್ರಿಂದ ವಜ್ರಾಯುಧನಾದಂತಹ ದೇವೇಂದ್ರ ಸಂತೋಷಿಸ್ತಾನೆ. ವಜ್ರಿ ಸಂತಸಿಂಪ ವಾನಗುರಿಯು. ಆತ ಹರ್ಷವಾಗಿದ್ರೆ, ಆನಂದವಾಗಿದ್ರೆ, ತೃಪ್ತಿಯಾದರೆ ಇಂದ್ರನಿಗೆ ಅವನು ಚೆನ್ನಾಗಿ ಮಳೆಯನ್ನು ಸುರಿಸ್ತಾನೆ. ವಾನಗುರಿಯುಂ ಗಸು ವಸುಮತಿಂ ಬೆರುಗುನು. ಚೆನ್ನಾಗಿ ಮಳೆ ಬಂದಾಗ ಆ ವಸುಮತಿ, ಭೂಮಿಯ ಮೇಲೆ ಬೆಳೀತಕ್ಕಂಥ ಹುಲ್ಲು, ಆ ಸಾರ ಸರ್ವಸ್ವೆಲ್ಲನೂ ಇಟ್ಕೊಂಡು ಹುಲ್ಲು ಬೆಳೆದಿರುತ್ತೆ. ಅದರಲ್ಲಿ ಇರತಕ್ಕಂಥ ಅಮೃತ ಸಮಾನವಾದ ರಸ ಆ ಹುಲ್ಲಿನಲ್ಲಿ ಇರುತ್ತೆ. ಗಸವು ಮೇಸಿದ್ದೇನು ಗಣಮು ಬ್ರದುಕು. ಇಂತಹ ಒಳ್ಳೆಯದಾದಂಥ ಹಚ್ಚನೆಯ ಹಸಿರು ಮೇದ್ರೆ ಧೇನುಗಣ, ನಮ್ಮ ಗೋವುಗಳೆಲ್ಲವೂ ಆನಂದವಾಗಿ, ಅವಕ್ಕೆ ತೃಪ್ತಿಯಾಗಿ ಅವು ಬದುಕೊಳ್ಳುತ್ತಪ್ಪ. ಅದರಿಂದ ನಾವು ಈ ಇಂದ್ರಿಯಾಗ ಮಾಡಲಿಕ್ಕೆ ನಾವು ಒಂದು ನಿಶ್ಚಯ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಂದಗೋಪರು. ಧೇನುಗುಲ್ ಬ್ರದುಕಿನೇ ನಿನ್ಮಾನದು ಘನಮೈನ ವಾಡಿ ಮಂದಲಗಲುಗುನ್ ಮಾನುಗನು ಬಾಂಡಿಗಲಿಗಿನ ಮಾನವುಲುನು ಸುರುಲಂದನಿಪಿ ಮನುದುರು ಪುತ್ರ. ಹೇ ಪುತ್ರ, ಧೇನುವುಲು ಬ್ರದುಕಿನೇ ನಿನ್. ಆ ಹಸುಗಳು ಹಾಯಾಗಿ ಜೀವಿಸಿದ್ರೆ, ಅಂದ್ರೆ ಹೊಟ್ಟೆ ತುಂಬ ಹಸಿಯಾದ ಹಚ್ಚ ಹಸಿರಿನ ಹುಲ್ಲು ಮೇದು ಹಾಯಾಗಿದ್ದರೆ ಆರೋಗ್ಯಪೂರ್ಣವಾದಂಥ ಹಾಲು ಕೊಡುತ್ತೆ. ಮಾನದು ಅಷ್ಟಕ್ಕೆ ನಿಲ್ಲಲ್ಲ. ಅವಾಗ ಏನಾಗುತ್ತೆ? ಘನಮೈನ ಪಾಡಿ ಮಂದಲಗಲುಗುನ್. ಪಾಡಿ ಪಂಟ ಅಂತಂತಂದ್ರೆ ಚೆನ್ನಾಗಿ ಬೆಳೀತಕ್ಕಂತಹ ಒಂದು ಸಸ್ಯ ಕ್ಷೇತ್ರಗಳು, ಅಂದ್ರೆ ಭತ್ತ, ರಾಗಿ, ಇವೆಲ್ಲ ಈ ಹಸುಗಳಿಂದ ಬರತಕ್ಕಂಥ ಗೊಬ್ಬರ, ಹಟ್ಟಿ ಗೊಬ್ಬರ ಅಂತಾರೆ. ಈಗೆಲ್ಲ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಅದನ್ನೇ ಕರೀತಕ್ಕಂತಹದ್ದು. ಆ ಹಸುವಿನ ಗೊಬ್ಬರ ಉತ್ಕೃಷ್ಟವಾಗಿರುತ್ತೆ. ಯಾಕೆಂದ್ರೆ ಇವಕ್ಕೆ ದೀರ್ಘಕಾಯಗಳು, ಈ ನಾಟಿ ಹಸುಗಳು ಅಂತಾರಲ್ಲ, ಈ ಗೋವುಗಳು ತಾವು ಮೇದಿರುತ್ತೆ, ಚೆನ್ನಾಗಿ ಬಿಸಿಲಲ್ಲಿ ಓಡಾಡಿರುತ್ತೆ, ಎಲ್ಲ ಕಡೆ ಸುತ್ತಾಡ್ಕೊಂಡು ಆನಂದವಾಗಿ ಸಂತೃಪ್ತಿಯಾದ ಭಾವದಿಂದ ಮೇದಿರುತ್ತೆ. ಈ ಹಸುಗಳ ವಿಶೇಷತೆ ಏನಪ್ಪಾ ಅಂದ್ರೆ, ಅವಕ್ಕೊಂದು ಸೂರ್ಯನಾಡಿ ಅಂತ ಇರುತ್ತೆ. ಆ ಸೂರ್ಯನಾಡಿಯಿಂದ ಸೂರ್ಯನ ಕಿರಣಗಳಲ್ಲಿ ಬರತಕ್ಕಂತಹ ಪೋಷಕಾಂಶಗಳನ್ನೆಲ್ಲ ಅವು ಹೀರ್ಕೊಳ್ಳುತ್ತೆ. ಅವು ಹೀರ್ಕೊಳ್ಳೋದ್ರಿಂದ ಆ ಒಂದು ಅಂಶದಿಂದ ಕೂಡಿದಂತಹ ಹಾಲು ಕೊಡುತ್ತೆ. ಬರೀ ಹಾಲಷ್ಟೇ ಅಲ್ಲ, ಅದೇ ಅಂಶ ಅದರ ಒಂದು ಗೊಬ್ಬರದಲ್ಲೂ ಕೂಡ ಇರುತ್ತೆ. ಆದ್ದರಿಂದ ಆ ಗೊಬ್ಬರ ಹಾಕಿ ಮತ್ತೆ ಬೆಳೆ ಬೆಳೆದ್ರೆ, ಪಾಡಿ ಪಂಟಲು ಬೆಳೆದ್ರೆ ಅತಿ ಉತ್ಕೃಷ್ಟವಾಗಿರುತ್ತೆ. ಅದಕ್ಕೆ ಒಳ್ಳೆ ರೋಗ ನಿರೋಧಕ ಶಕ್ತಿ ಇರುತ್ತೆ, ಪೋಷಕಾಂಶಗಳಿರುತ್ತೆ, ಎಲ್ಲ ಇರುತ್ತೆ. ಆದ್ರೆ ಆ ವಿಚಾರವನ್ನೆಲ್ಲ ಘನಮೈನ ಪಾಡಿ ಮಂದಲಗಲುಗುನ್ ಅಂತ ಹೇಳ್ತಾರೆ. ಘನವಾದ್ದು ಅಂದರೆ ಉತ್ಕೃಷ್ಟವಾದಂತಹ ಸಸ್ಯಗಳು ನಮ್ಮ ಈ ಗೋಕುಲದ ಸುತ್ತಮುತ್ತ ಬೆಳೆಯುತ್ತೆ. ಮಾನುಗನು ಬಾಡಿಗಳಿಗಿನ ಮಾನವುಲುನು ಸುರುಲಂದನಿಪಿ ಮನುದುರು ಪುತ್ರ. ಮಾನುಗನು ಬಾಡಿಗಳಿಗಿನ ಈ ರೀತಿಯಾದ ಘನವಾದಂತಹ ಒಂದು ಪಂಟ ಅಂತ ಕರೀತಾರೆ. ಪಾಡಿ ಪಂಟಲು ಅಂತ ಅಂದ್ರೆ ಬೆಳೆದ್ರೆ ಆ ಮನುಷ್ಯರೆಲ್ಲರೂ ಕೂಡ ಹಾಯಾಗಿ ಜೀವನ ಮಾಡ್ತಾರೆ. ಮನುದುರು ಅಂದ್ರೆ ಜೀವನ ಮಾಡ್ತಾರೆ ಹಾಯಾಗಿ. ಮನುಷ್ಯಂಗೆ ಎಲ್ಲ ಕಡೆ ತೃಪ್ತಿಯಾಗಿದ್ರೆ, ಮಳೆ ಬೆಳೆ ಎಲ್ಲ ಚೆನ್ನಾಗಿದೆ ಅಂದ್ರೆ, ಅವಾಗ ಅವನು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನತಕ್ಕಂತಹ ಚತುರ್ವರ್ಗ ಫಲವನ್ನು ಕೂಡ ಅವನು ಪ್ರಯೋಜನವನ್ನ ಪಡಿತಾನೆ. ಹಾಯಾಗಿರತಕ್ಕಂಥ ಸಂದರ್ಭದಲ್ಲಿ ಸುರುಳೊಂದನಿಪಿ ಅಂತಂದ್ರೆ ಆ ಸುರರ ಒಂದು ಸಂತೃಪ್ತಿಗೋಸ್ಕರ, ಸಂಪ್ರೀತಿಗೋಸ್ಕರ ಅವನು ಯಜ್ಞಯಾಗಾದಿಗಳು, ದಾನ ಧರ್ಮಾದಿಗಳು ಇವನ್ನೆಲ್ಲ ಮಾಡ್ತಾರಪ್ಪ. ಹೀಗೆ ಇದು ಒಂದಕ್ಕೊಂದು ಸಪೋರ್ಟಿಂಗ್ ಸಿಸ್ಟಮ್, ಒಂದಕ್ಕೊಂದು ಪೂರಕವಾಗಿ ಪೋಷಕವಾಗಿರ್ತಕ್ಕಂಥದ್ದು. ಆದ್ರಿಂದ ನಾವು ಮಾಡ್ತೀವಪ್ಪ ಇಂದ್ರಯಾಗಾನ ಅಂತ ಹೇಳ್ತಾ ಇದ್ದಾರೆ. అని ఇట్లు నొడివిన నందుని వచనంబులు విని ఇంద్రునికి గోపంపు దీపింప ధనుజదమనుండు తండ్రికిట్లనియే.
ಕೃಷ್ಣಂದೆಲ್ಲ ಮುಂಚೆನೆ ಹೇಳಿದ್ನಲ್ಲ, ಮುಂಚೆನೆ ಅವನದೆಲ್ಲ ಒಂದು ಕರಾರುವಾಕ್ಕಾದಂತಹ ಒಂದು ಕಾರ್ಯ ಯೋಜನೆ ಇದೆ. ಇಂದ್ರನಿಗೆ ಬಂದಿರತಕ್ಕಂಥ ಅಹಂಕಾರ ತಗ್ಗಿಸ್ಬೇಕು ಅನ್ನೋ ಮೂಲೋದ್ದೇಶ ಇದೆ. ಆದ್ರಿಂದ ಅವನೇನು ಮಾಡ್ದ, ತಂದೆ ಮಾತಾಡಿದ್ದ ಈ ನಂದುನಿ ವಚನಂಬುಲು ವಿನಿ, ನಂದ ಮಹಾರಾಜನ ಒಂದು ಮಾತುಗಳನ್ನು ಕೇಳಿ ಇಂದ್ರುನಿಗೆ ಗೋಪಂಬು ದೀಪಿಂಪ, ಇಂದ್ರನಿಗೆ ಕೋಪ ಬರೆಸ್ಬೇಕು ಇವಾಗ ಹೇಗಾದ್ರೂ. ಆಮೇಲೆ ಅವನ ಕೋಪ ಅಣಗೋ ರೀತಿ, ಅವನ ಅಹಂಕಾರ ಅಣಗೋ ರೀತಿ ತಾನು ಮಾಡಬೇಕು. ಧನುಜ ದಮನುಂಡು, ಇವನು ಯಾರು? ಮಹಾತ್ಮ ಧನುಜ ದಮನ. ಧನುಜರು ಅಂದರೆ ಬರೀ ರಕ್ಕಸರೇ ಆಗಬೇಕಿಲ್ಲ, ಯಾರೆಲ್ಲಾದರೂ ದೇವತೆಗಳು, ಇಂದ್ರಾದಿ ದೇವತೆಗಳಲ್ಲಿ ಬರ್ತಕ್ಕಂಥ ದುಷ್ಟ ಆಲೋಚನೆಗಳು, ದುರಹಂಕಾರಗಳು, ನಾನು ಅನ್ನತಕ್ಕಂಥ ಅಹಂಕಾರ, ಹೆಮ್ಮೆ, ಎಲ್ಲ ಬಂದರನ್ನೆಲ್ಲನೂ ದಮನ ಮಾಡತಕ್ಕಂತಹ ಮಹಾತ್ಮ ಇವನು ಧನುಜ ದಮನುಂಡು. ತಂಡ್ರಿಕಿ ಇಟ್ಲನಿಯೇ, ತಂದೆಗೆ ಈ ರೀತಿಯಾಗಿ ಮುಂದೆ ಹೇಳ್ತಾ ಇದ್ದಾನೆ. ಅನ್ನದೇವರ ಮುಂದೆ ಇನ್ನು ದೇವರು ಉಂಟೆ, ಅನ್ನವಿರುವನಕ ಪ್ರಾಣವು ಜಗದೊಳಗ ಅನ್ನವೇ ದೈವ ಸರ್ವಜ್ಞ ಅನ್ನತಕ್ಕಂತಹ ಸರ್ವಜ್ಞ ವಚನದಂತೆ ಆ ನಂಬಿಕೆ ನಂದಗೋಪರದು. ನಮಗೆ ಇಲ್ಲಿ ಚೆನ್ನಾಗಿ ಹಸಿರು ಹುಲ್ಲು ಬೆಳಿಬೇಕು, ಅನ್ನ ಅದರಿಂದ ಹಸುಗಳು ಚೆನ್ನಾಗಿರ್ಬೇಕು, ಅದರಿಂದ ಚೆನ್ನಾದಂತಹ ಬೆಳೆ ಬರಬೇಕು, ಅದರಿಂದ ಪ್ರಪಂಚ ಎಲ್ಲ ಸುಭಿಕ್ಷವಾಗಿರಬೇಕು ಅನ್ನತಕ್ಕಂಥ ನಂಬಿಕೆ ಅವ್ರದ್ದು. ಅದು ಅಲ್ಲದೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿರೋ ಹಾಗೆ ಸಹಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಏನನ್ ಪ್ರಸವಿಷ್ಯಧ್ವಂ ಏಷವೋ ಎಸ್ತು ಇಷ್ಟಕಾಮಧುಕ್ ಅಂತ. ಅಂದರೆ ಪೂರ್ವದಲ್ಲಿ ಪ್ರಜಾಪತಿ ಪ್ರಜೆಗಳನ್ನು ಸೃಷ್ಟಿ ಮಾಡಿ ಜೊತೆಯಲ್ಲೇ ಯಜ್ಞಗಳನ್ನು, ಅಂದರೆ ಅವನಿಗೆ ಕರ್ತವ್ಯಗಳನ್ನು ಹೇಳ್ದ. ಕರ್ತವ್ಯಗಳು, ಯಜ್ಞ ಯಾಗಾದಿಗಳು, ದಾನಗಳು, ತ್ಯಾಗಗಳು, ಇವುಗಳನ್ನೆಲ್ಲ ಹೇಳಿ ಇದನ್ನೆಲ್ಲ ನೀವು ನೆರವೇರಿಸ್ಕೊಂಡು ಹೋಗಿ ಸಮೃದ್ಧಿಯನ್ನು ಹೊಂದಿ, ಆಗ ವಹ ಅಸ್ತು ಇಷ್ಟಕಾಮಧುಕ್, ಇವೆಲ್ಲವೂ ಕೂಡ ನಿಮಗೆ ಇಷ್ಟಕಾಮಧುಕ್, ನಿಮ್ಮ ಇಷ್ಟಗಳನ್ನು ನೆರವೇರಿಸ್ತಕ್ಕಂತಹ ಕಾಮಧೇನುಗಳಾಗುತ್ತೆ ಅಂತ ಪೂರ್ವದಲ್ಲಿ ಪ್ರಜಾಪತಿ ಹೇಳಿದ ಹಾಗೆ ನಡಿಬೇಕು ಅನ್ನತಕ್ಕಂಥದ್ದು ನಂದಗೋಪರ ನಂಬಿಕೆ. ಅವರು ಅದರಿಂದ ಇಂದ್ರಿಯಾಗ ಮಾಡೋಣ ಈ ಥರಪ್ಪ ಅಂತ ಎಲ್ಲ ಮಗನಿಗೆ ಹೇಳ್ತಾ ಇದ್ದಾರೆ. ಶ್ರೀ ಕೃಷ್ಣ ಪರಮಾತ್ಮ ಏನು ತಿಳಿಸ್ತಾ ಇದ್ದಾನೆ ಅಂದರೆ, ಕರ್ಮಮುನಂ ಬುಟ್ಟು ಜಂತು ಕರ್ಮಮುನ ವೃದ್ಧಿಂಬೊಂದು ಗರ್ಮಮುನಂ ಜಡುಂ ಗರ್ಮಮೇ ಜನುಲಕು ದೇವತ ಕರ್ಮಮೇ ಸುಖ ದುಃಖ ಮುಲುಕು ಕಾರಣ ಮಧಿಪ ಅಂತ ಹೇಳ್ತಾ ಇದ್ದಾರೆ. ಮಹಾರಾಜ ತಾನು ಮಾಡಿರ್ತಕ್ಕಂಥ ಕರ್ಮಾನುಸಾರವಾಗೇ ಪ್ರಾಣಿ ಉಚ್ಚ ಅಥವಾ ಮಧ್ಯಮ ಅಥವಾ ಅಧಮ ಜನ್ಮವನ್ನು ಪಡ್ಕೊಳ್ಳುತ್ತೆ. ಕರ್ಮಮುನ ವೃದ್ಧಿಂಬೊಂದು, ಅವನ ಮಾಡಿರ್ತಕ್ಕಂಥ ಪೂರ್ವ ಕರ್ಮದ ಫಲಕ್ಕನುಸಾರವಾಗೇ ವೃದ್ಧಿಯನ್ನು ಹೊಂದುತ್ತೆ. ಆ ಕರ್ಮದ ಕೈಯಲ್ಲೇ, ಅಂದರೆ ಆ ಕರ್ಮದ ಅನುಸಾರವಾಗೇ ಅವನು ಚೆಡು, ಅಂದರೆ ಅವನ ಒಂದು ಪ್ರಭಾವ ಕಡಿಮೆ ಆಗ್ಬೋದು ಅಥವಾ ಅವನಿಗಿರ್ತಕ್ಕಂಥ ಸಮೃದ್ಧಿ ಕಡಿಮೆ ಆಗುತ್ತೆ. ಕರ್ಮಮೇ ಸುಖ ದುಃಖ ಮೂಲಕ ಕಾರಣ ಮದೀಪ, ತಾವು ಮಾಡ್ಕೊಳ್ತಕ್ಕಂತಹ ಕರ್ಮಗಳೇ ಜೀವಿಗಳ ಸುಖ ದುಃಖಗಳಿಗೆ ಕಾರಣ, ಹೇತು ಅಂತ ಹೇಳ್ತಾ ಇದ್ದಾನೆ. ಇದನ್ನೇ ಸಾಮಾನ್ಯವಾಗಿ ಹೇಳ್ತೀವಿ. ಪುರಂದರದಾಸರ ವಚನ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ಹರಿ, ಸಾಮಾನ್ಯವಲ್ಲಿದು ಬ್ರಹ್ಮ ಬರದ ಬರಹ, ನೇಮದಿಂದಲೇ ಎನ್ನ ಹಣೆಯಲ್ಲಿ ಬರೆದುದಕ್ಕೆ ನಾ ಮಾಡಿದ ಕರ್ಮ ಬಲವಂತ. ಅಂದರೆ ಬ್ರಹ್ಮ ಅವ್ರವ್ರ ಹಣೆ ಮೇಲೆ ಬರಿತಾನೆ, ಹಣೆ ಬರಹ, ಇವನಿಗೆ ಆಯಸ್ಸು ಇಷ್ಟು, ವಿದ್ಯೆ ಇಷ್ಟು, ಬುದ್ಧಿ ಇಷ್ಟು, ಇವನಿಗೆ ಪತಿ ಪತ್ನಿ ಸುತರು ಇವರು ಅಂತೆಲ್ಲ ಬರಿತಾನಲ್ಲ. ಯಾವುದ್ರ ಪ್ರಕಾರ ಬರೀತಾನೆ? ಏನೋ ಒಂದು ಬೊಂಬೆ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ಈ ಥರ ಅಂತ ಸುಮ್ಮನೆ ಮನಸ್ಸಿಗೆ ಬಂದು ಹಾಕಿ ಕೊಟ್ಟು ಬಿಡಲ್ಲ. ಅವರ ಪೂರ್ವ ಕರ್ಮಗಳ ವಿವೇಚನೆಯನ್ನ ಮಾಡಿ, ಇದಿಷ್ಟ, ಅದಕ್ಕೆ ಇಷ್ಟಪ್ಪ ಫಲ, ನೀನು 100 ರೂಪಾಯಿ ಕೊಡ್ತೀಯಾ, 100 ರೂಪಾಯಿಗೆ ಇಷ್ಟು ಬರುತ್ತಪ್ಪ ನಿನಗೆ ಅಂತ ಕೊಡ್ತಕ್ಕಂಥದ್ದು ಸಾಮಾನ್ಯ ಅಲ್ಲ. ಇದು ಬ್ರಹ್ಮ ಬರದ ಬರಹ. ಅವನು ಬರೆಯೋದಕ್ಕೆ ಯಾವ ಕಾರಣ? ನಾ ಮಾಡಿದ ಕರ್ಮ ಬಲವಂತ, ಕರ್ಮದ ಪ್ರಕಾರವೇ. ಯಾಕೆ ಇಲ್ಲ ಅಂದರೆ ಭಗವಂತ ನಿಷ್ಪಕ್ಷಪಾತಿ, ಅವನಿಗೆ ರಾಕ್ಷಸರು, ಜೀವಿಗಳು, ಕ್ರೂರಮೃಗಗಳು ಎಲ್ಲನೂ ಒಂದೇ, ಅವನಿಗೆ ಎಲ್ಲವೂ ಅವನ ಸೃಷ್ಟಿಯೇ, ಎಲ್ಲವೂ ಚೆನ್ನಾಗಿರಬೇಕು. ಆದರೆ ಅವರವರ ಕರ್ಮಕ್ಕನುಸಾರವಾಗಿ ಅವರಿಗೆ ಫಲವನ್ನು ಅವರು ಅನುಭವಿಸ್ಬೇಕು. ಆ ರೀತಿಯಲ್ಲಿ ಮಾಡ್ತಾನಲ್ವಾ. ಆದ್ದರಿಂದ ಭಗವಂತ ಅವರವರ ಜೀವಿಗಳ ಸುಖಕ್ಕೆ ದುಃಖಕ್ಕೆ ಅವರವ್ರು ಮಾಡ್ಕೊಂಡಿರೋ ಕರ್ಮ ಫಲನೇ ಹೇತು. ಅದು ಬಿಟ್ಬಿಟ್ಟು ಇಂದ್ರನ ಪೂಜೆ ಮಾಡೋದ್ರಿಂದ ಏನು ಮಳೆ ಬರಲ್ಲ ಅಂತ ಹೇಳ್ತಾ ಇದ್ದಾನೆ. ಕರ್ಮ ಮೂಲಕುಂದ ಗೋಪಲ ಮುಲು ಕರ್ಮುಲಕು ನಿಡಂಗ
రాజుగాని సదా నిష్కర్ముండగునీశ్వరుండును గర్మ విహీనునికి రాజుగాండు ಮಹಾತ್ಮ. ಹೇ ಮಹಾತ್ಮ, ಕರ್ಮಗಳ ಕರ್ಮಲುಕೊಂದಗು ಫಲములు, ಅವರವ್ರು ಮಾಡಿರ್ತಕ್ಕಂತಹ ಕರ್ಮಗಳಿಗೆ ಅನುಸಾರವಾಗಿ ಅದಕ್ಕೆ ತಕ್ಕ ಫಲಗಳನ್ನ ಕರ್ಮಲುಕು ನಿಡಂಗ ಆಯಾ ಕರ್ಮಗಳೇ ಕೊಡ್ತಾ ಇರ್ತಪ್ಪ. ಮಧ್ಯ ಈಶ್ವರಂದು ಪ್ರಸಕ್ತಿನೇ ಇಲ್ಲ. ಅವನು ನಿರಾಕಾರ ನಿರ್ಗುಣ ಪರಬ್ರಹ್ಮ, ಅವನಿಗೆ ಯಾವುದರಲ್ಲೂ ಪ್ರಸಕ್ತಿ ಇಲ್ಲ, ಯಾವುದ್ರೊಳಗೂ ಮೂಗು ತೋರಿಸ್ಕೊಂಡು ಬರಲ್ಲ. ಅಂದರೆ ಲೆಕ್ಕ ಪ್ರಕಾರ ಮಾತ್ರ ವಿತರಣೆ ಮಾಡ್ತಕ್ಕಂಥದ್ದು ಅವನ ಕೆಲಸ. ಆ ಈಶ್ವರ ಕೂಡ ಉತ್ತಮ ಕರ್ಮಗಳಿಗೆ ಉತ್ತಮ ಫಲ ಕೊಡ್ತಾನೆ. ಕರ್ಮ ಮಾಡಿರೋರ್ಗೆ ಮಾತ್ರ ಫಲ ಕೊಡ್ತಾನೆ ಹೊರತು ಕರ್ಮ ವಿಹೀನನಿಗೆ ಯಾವ ಕರ್ಮವನ್ನು ನಾನು ಮಾಡಿದೆ ಅನ್ನತಕ್ಕಂತಹ, ನಾನು ಮಾಡ್ತಾ ಇದ್ದೀನಿ, ಇದು ನಾನು ತುಂಬ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀನಿ ಅಂತಂದ್ಕೊಂಡು, ಅಥವಾ ನಾನು ಇವನಿಗೆ ಮಾಡ್ತೀನಿ ತಡಿ ಅಂದ್ಕೊಂಡು ಮಾಡ್ತಕ್ಕಂಥ ಕರ್ಮ ಮಾತ್ರ ಲೆಕ್ಕಕ್ಕೆ ಬರುತ್ತೆ. ನಾನು ಮಾಡ್ತಾನೇ ಇಲ್ಲ ಅಂತ ಸರ್ವ ಕೃಷ್ಣಾರ್ಪಣಮಸ್ತು ಅನ್ನತಕ್ಕಂಥ ಭಾವದಿಂದ ಮಾಡ್ತಕ್ಕಂಥ ಕರ್ಮವಿಹೀನನಿಗೆ, ಕರ್ಮವಿಹೀನ ಅಂದರೆ ಏನು ಮಾಡಿದೆ ಒಂದು ಕಡೆ ಕೈ ಕಟ್ಕೊಂಡು ಕೂತಿರೋದಲ್ಲ, ನಾನು ಮಾಡಿದೆ ಅನ್ನತಕ್ಕಂಥ ಅಹಂ ಭಾವ ಇಲ್ಲದೆ ಸರ್ವೂ ನಡೆಸ್ತಕ್ಕಂಥ ಕೃಷ್ಣನಿಗೆ ಸಮರ್ಪಣೆ, ಅವನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಕರ್ಮ ಮಾಡೋರಿಗೆ ಅವ್ರು ಮಾಡ್ತಕ್ಕಂಥ ಶುಭಾಶುಭ ಕರ್ಮಗಳು ಯಾವುದು ಕೂಡ ಶುಭಾಶುಭ ಫಲಗಳು ಯಾವುದನ್ನು ಕೊಡಲ್ಲ ಅವ್ರಿಗೆ ಅಂಟದೇ ಇಲ್ಲ. ಆದ್ದರಿಂದ ಇದಕ್ಕೆ ಯಾಕಪ್ಪ ಮಳೆಗೋಸ್ಕರ ಬೇರೆ ಮಾಡಬೇಕು ಯಾಗ ಅನ್ನತಕ್ಕಂತಹ ತನ್ನ ಅಭಿಪ್ರಾಯವನ್ನು ಸೂಚಿಸ್ತಾ ಇದ್ದಾನೆ. ಕಾವುನಂ ಘರ್ಮಾನುಯಾತಂಬುಲೈನ ಭೂತಂಬುలకు పురుహూతు నివలన భీతి ఏటికి పురాతన జన్మ సంస్కారంబులు గుప్పులుగొని కప్పిన గర్మంబులందప్పించి పెంపువడయన పరమేశ్వరుండును నేరుండు ఇతరులను చెప్పనేల సురాసుర నరానేకంబులదోడి లోకంబు నిజ సంస్కార వశంబై అందడింది ఉన్నది. సందేహంబు లేదు. దేహి కర్మవశంబున గురుతును దేహంబులం జొచ్చి వెడలు వజ్జ వేలుపు నెచ్చిలి పగరు చుట్టంబులు కర్మంబులు జీవుండు కర్మంబుదోడన వర్తించు. నతనికి కర్మంబు దైవతంబు కర్మంబునం బ్రతుకుచు నితర సేవ చేయుట సతిపతిని విడిచి జారుంజేరిన చందంబగు. విప్రుండు వైదిక కర్మంబున మెలుంగు నృపతి ధరణీపాలనంబున సంచరించు. వైశ్యుండు వాణిజ్య కృషి కుసీద గోరక్షణాదుల వర్తించు. శూద్రుండగ్రజన్ముల సేవించి బ్రతుకు. సత్వరజస్తమో గుణంబులు ఉత్పత్తి స్థితిలే కారణంబులు. అందు రజంబున జగంబు జన్మించు. రజోగుణ ప్రేరితంబులై మేఘంబులు వర్షించు. వర్షంబునం ప్రజావృద్ధియగు. ಇಂದ್ರುಡೇಮಿ ಸೇಯಂಗಲವಾಡದೀನುಂಗಾಕ. ಅಪ್ಪ, ಈ ಪ್ರಪಂಚದಲ್ಲಿ ಸೃಷ್ಟಿ ಚಕ್ರ ಯಾವ ರೀತಿಯಾಗಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ ಕೇಳಪ್ಪ. కావునం ఘర్మానుయాతంబులైన ಭೂತಂಬುలకు ಪುರುಹೂತನಿ ವಲನ ಭೀತಿ ಏಟಿಕೆ. ಎಲ್ಲವೂ ಕರ್ಮಾನುಗುಣವಾಗಿ ಕರ್ಮಫಲಿತವಾಗಿ ಸುಖ ದುಃಖಗಳನ್ನು ಅನುಭವಿಸ್ತಕ್ಕಂಥ ಪ್ರಾಣಿಗಳಿಗೆ ಈ ಪುರುಹೂತ ಅಂತಂದ್ರೆ ಇಂದ್ರನಿಂದ ಭಯ ಪಡತಕ್ಕಂಥ ಕಾರಣನೇ ಇಲ್ಲಪ್ಪ. పురాతన జన్మ సంస్కారంబులు గుప్పులుగొని కప్పినన్ గర్మంబులు దప్పించి పెంపువడయన పరమేశ్వరుండును నేరండు ಇತರುలను ಜಪ್ಪನೇಲ. ಸಂಸ್ಕಾರವಶರಾಗಿ ಆ ಸಂಸ್ಕಾರಗಳು ರಾಶಿಯಾಗಿ ತಾನು ಮಾಡಿರತಕ್ಕಂಥ ಪೂರ್ವ ಸಂಸ್ಕಾರಗಳ ಒಂದು ವಾಸನೆ ಅಥವಾ ಬಲ ಆವರಿಸ್ಕೊಂಡು ಬರುತ್ತೆ ಜೀವಿಗಳಿಗೆ. ಅದರ ಪ್ರಕಾರವೇ ಅವ್ರ ಕರ್ಮಗಳನ್ನು ಆಚರಿಸ್ತಾ ಇರ್ತಾರೆ. ಅಂತಹ ಕರ್ಮ ಫಲಗಳನ್ನು ತಪ್ಪಿಸ್ಲಿಕ್ಕೆ ಆ ಪರಮೇಶ್ವರನಿಗೂ ಕೂಡ ಶಕ್ಯವಿಲ್ಲ. ಪರಮೇಶ್ವರ ಕೂಡ ಅವನ ಪ್ರಕಾರ ಅವನ ಫಲಿತ ಕೊಡ್ತಾ ಇರ್ತಾನೆ. ನೀನು ಎಷ್ಟು ಓದಿಯೋ ನಿಂಗೆ ಅಷ್ಟು ಮಾರ್ಕ್ಸ್ ಅಷ್ಟೇ. ಅವನು ಯಾವುದೇ ಪಕ್ಷಪಾತ ಮಾಡಿ ಒಬ್ರಿಗೊಂದು ಮಾಡೋದೇ ಇಲ್ಲ. ಆ ಪರಮೇಶ್ವರನಿಗೂ ಶಕ್ಯವಿಲ್ಲ ಇವರ ಕರ್ಮಫಲವನ್ನು ತಪ್ಪಿಸೋದಕ್ಕೆ. ಇನ್ನು ಬೇರೆಯವ್ರ ಮಾತೇನಪ್ಪ ಅಲ್ಲಿ ಏನಿದೆಯಪ್ಪ? ಇತರುలను ಜಪ್ಪೇನೇ ಇಲ್ಲ. ಬೇರೆಯವ್ರು ಯಾರು ಮಳೆ ಸುರ್ಸಕ್ ದೇವೇಂದ್ರ ಯಾರು? ಸುರಿಸ್ದೇ ಇರಕ್ಕೆ ಯಾರು ಅವನು? ಸುರಾಸುರ ನರಾನೇಕಂಬುಲದೋಡಿ ಲೋಕಂಬು ನಿಜ ಸಂಸ್ಕಾರ ವಶಂಬೈ ಅಂದಡಿಯಿಂದಿ ಉನ್ನದಿ. ಅಷ್ಟೇ, ಎಲ್ಲ ಕೂಡ ದೇವತೆಗಳಾಗಲಿ ರಾಕ್ಷಸಗಳ ಜೊತೆಯಲ್ಲಾಗಲಿ ಮನುಷ್ಯರ ಜೊತೆಯಲ್ಲಾಗಲಿ
ಮನುಷ್ಯರು, ದೇವತೆಗಳು, ರಾಕ್ಷಸರು ಎಲ್ಲರೂ ಇರತಕ್ಕಂಥ ಈ ಜಗತ್ತು ಪ್ರಪಂಚವೆಲ್ಲವೂ ಕೂಡ ಅಪೂರ್ವ ಕರ್ಮದ ಫಲಕ್ಕೆ ವಶವಾಗಿ ಅಲ್ಲಿಂದ ಬಂದಿರತಕ್ಕಂಥ ವಾಸನಾ ಗುಣಕ್ಕನುಗುಣವಾಗಿ ಅವರವರ ಸ್ವಭಾವಕ್ಕೆ ಅಧೀನವಾಗಿ ಅವು ವರ್ತಿಸ್ತಾ ಇವೆ. ಎಲ್ಲವೂ ಅಷ್ಟೇ, ಇದರಲ್ಲಿ ಅನುಮಾನನೇ ಇಲ್ಲ. అతనికి కర్మంబుద దేహంబులం జొచ్చి విడలు దేహి కర్మవశంబున గురుతును దేహంబులం జొచ్చి విడలు వజ్జ వేలుపు నెచ్చెలి పగరు చుట్టంబులు ಕರ್ಮಂಬುಲು ಜೀವುಂಡು ಕರ್ಮಂಬುತೋಡನೆ ವರ್ತಿಂಚು. ಆದರೆ ಆದ್ರಿಂದಲೇ ಈ ದೇಹ ಪಡ್ಕೊಂಡಿರತಕ್ಕಂಥ ದೇಹಿಗಳೆಲ್ಲವೂ ಕೂಡ ಕರ್ಮಾನುರೂಪವಾದಂತಹ ನಾನಾ ವಿಧವಾದ ದೇಹಗಳನ್ನು ಹೊಂದುತ್ತಾ ಇರ್ತಾನೆ ಮತ್ತೆ ಬಿಡ್ತಾ ಇರ್ತಾನೆ. ಆಯಾ ಕರ್ಮಕ್ಕನುಸಾರವಾದಂತಹ ದೇಹ ಜನ್ಮ ಪಡ್ಕೊಳ್ಳೋದು, ಎಷ್ಟು ದಿವಸ ಇದೆಯೋ ಕರ್ಮಫಲ ಅನುಭವಿಸೋದು, ಬಿಡ್ತಾ ಇರೋದು, ಆ ದೇಹ ಬಿಟ್ಟು ಇನ್ನೊಂದಕ್ಕೆ ಹೋಗ್ತಾ ಇರೋದಷ್ಟೇಪ್ಪ. ಗುರು, ದೇವತಾ, ಮಿತ್ರ, ಶತ್ರು, ಬಂಧು, ಪತ್ನಿ, ಪುತ್ರರು, ಸುತ, ಆಲಯ ಎಲ್ಲವೂ ಕೂಡ ಪೂರ್ವ ಕರ್ಮಕ್ಕನುಸಾರವಾಗೇ ಬರ್ತಕ್ಕಂಥದ್ದು. ಅವನು ಕೂಡ ಜೀವಿ ಕೂಡ ಸ್ವಭಾವಾನುರೂಪವಾದಂಥ ಕರ್ಮವನ್ನೇ ಆಚರಿಸ್ತಾನೆ. ಆತನ ಪಾಲಿಗೆ ಕರ್ಮನೇ ದೇವರು ಅಲ್ವಾ, ಕರ್ಮನೇ ದೇವರು ಅವನಿಗೆ. అతనికి కర్మంబు దైవతంబు కర్మంబునం బ్రతుకుచు నితర సేవ సేయుట సతిపతిని విడిచి జారుంజేరిన చందంబగు. ಆ ಕರ್ಮ ಪ್ರಕಾರ ಅವನು ಅದೇ ದೇವರು. ನನ್ನ ಕರ್ಮ, ನಾ ಮಾಡಿದ ಕರ್ಮ ಏನು ನನ್ನ ಪಾಲಿಗೆ ಬಂದಿದೆ ಅದನ್ನು ನಿಷ್ಠೆಯಿಂದ ಆಚರಿಸ್ಕೊಂಡು ಹೋಗಬೇಕು. ಅದನ್ನು ಮೀರಿ ಏನೇನೋ ಮಾಡೋಕ್ಕೆ ಹೋಗಬಾರ್ದು. ಇಲ್ಲ ಅಂತಂತಂದರೆ ಅದನ್ನೇ ಭಜಿಸಬೇಕು ದೇವ್ರ ರೀತಿಯಲ್ಲಿ. ಆಯಿತು, ನಾನೇನೋ ಮಾಡಿ ಬಂದಿದ್ದೀನಿ, ಅದಕ್ಕೆ ಅನುಗುಣವಾಗಿ ಮಾಡ್ತಾ ಇದ್ದೀನಿ ಅಂತ ತಗ್ಗಿ ಬಗ್ಗೆ ಅವನು ನಡೀತಾ ಇರಬೇಕು. ಇಲ್ಲ ಅಂತಂದರೆ ಪತಿಯಿಂದ ಜೀವಿಸ್ತಾ ಅವನ್ನ ಸೇವಿಸಿದರೆ ಬೇರೆ ವೀಟನ ಜೊತೆಯಲ್ಲಿ ಪರಪುರುಷನ ಸೇವಿಸ್ತಕ್ಕಂತಹ ಜಾರ ಸ್ತ್ರೀಯ ರೀತಿಯಾಗಿ ಆಗ್ಬಿಡುತ್ತೆ. ಆದ್ದರಿಂದ ಏನು ಮಾಡಬೇಕು ಹೇಳ್ತೀನಿ ಕೇಳಪ್ಪ. ವಿಪ್ರುಂಡು ವೈದಿಕ ಕರ್ಮಂಬುನ ಮೆಲಂಗು. ವಿಪ್ರನಾದವರು, ಬ್ರಾಹ್ಮಣರಾದವರು ಆಸ್ತಿ ಸಂಪಾದಿಸ್ಬೇಕು, ದುಡ್ಡು ಕೂಡಿಡಬೇಕು, ಈ ವಸ್ತುಗಳ ಮೇಲೆ ಮೋಹ ಇದೆಲ್ಲ ಇಟ್ಕೋಬಾರ್ದು. ವೇದೋಕ್ತವಾದಂತಹ ಕರ್ಮಗಳನ್ನು ಆಚರಿಸ್ತಾ ಎಲ್ಲರಿಗೂ ಪ್ರಪಂಚಕ್ಕೆ ಸರ್ವೇ ಜನ ಸುಖಿನೋ ಭವಂತು ಅನ್ನತಕ್ಕಂಥದ್ದೇ ಅವನ ಗುರಿಯಾಗಿರಬೇಕು ವಿಪ್ರನಿಗೆ. ನೃಪತಿ ಧರಣಿ ಪಾಲನಂಬುನ ಸಂಚರಿಂಚು. ನೃಪತಿ ಆದಂಥವನು, ರಾಜನಾದವನು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ತಿಳಿದು ಎಲ್ಲರ ಅನುಕೂಲಕ್ಕಾಗಿ ಅವನು ಬದುಕಬೇಕು. ಅವನ ಆಸ್ತಿ ಮಾಡಿಕೊಂಡು ಅವನು ವೈಭೋಗವಾಗಿ ಬದುಕಲಿಕ್ಕಲ್ಲ ಈಗಿನ ಕಾಲದವ್ರ ಥರ. ರಾಜ ಅಂತಂದರೆ ವಿಷ್ಣು ಪೃಥ್ವೀಪತಿ ಅಂತಂದರೆ ವಿಷ್ಣುವಿನ ಅಂಶವಿಲ್ಲದಂತಹವನು ರಾಜನಾಗಲಿಕ್ಕೆ ಸಾಧ್ಯವಿಲ್ಲ. ವಿಷ್ಣು ಏನು ಮಾಡ್ತಾನೆ? ಸ್ಥಿತಿಕರ್ತ, ಪಾಲನಕರ್ತ. ಅವನು ಎಲ್ಲರನ್ನೂ ಪಾಲಿಸ್ಬೇಕು, ಎಲ್ಲರಿಗಿರೋ ತೊಂದರೆ ನೀಗಿಸ್ಬೇಕು, ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಅವನು ರಕ್ಷಿಸಬೇಕು ಪ್ರಜಾಕೋಟಿಯನ್ನು ತನ್ನ ಮಕ್ಕಳಂತೆ. ಇದು ಅವನ ಒಂದು ಕಾರ್ಯವಾಗಬೇಕು. ನೃಪತಿ ಧರಣಿ ಪಾಲನಂಬು ಸಂಚರಿಂಚು ವೈಶ್ಯುಂಡು ವಾಣಿಜ್ಯ ಕೃಷಿ ಕುಸೀದ ಗೋರಕ್ಷಣಾದುಲ ವರ್ತಿಂಚು. ವೈಶ್ಯ ಜಾತಿ ವಾಣಿಜ್ಯ ಅಂತಂದರೆ ವ್ಯಾಪಾರ ವಹಿವಾಟು ಮಾಡಬೇಕು, ಕೃಷಿ ಮಾಡಬೇಕು. ಕುಸೀದ ಅಂದರೆ ಬಡ್ಡಿಗೆ ಹಣ ಕೊಡ್ತಕ್ಕಂಥದ್ದು. ಬಡ್ಡಿಗೆ ಹಣ ಕೊಟ್ಟು ಸಾಲ ಕೊಟ್ಟು ಅದನ್ನು ಅವರಿಂದ ಮತ್ತೆ ಅದಕ್ಕೆ ಬಡ್ಡಿಯನ್ನು ತಗೊಂಡು, ಅದು ಯಾವ ರೀತಿ ಇರಬೇಕು? ದುಡ್ಡು ಸಾಲ ಕೇಳ್ಕೊಂಬಂದವನಿಗೆ ಸ್ವಲ್ಪ ಅನುಕೂಲವಾಗಬೇಕು, ಚಕ್ರ ಬಡ್ಡಿ ಹಾಕಿ ಅವನ ರಕ್ತ ಇರೋದಲ್ಲ. ಒಟ್ಟಲ್ಲಿ ಒಂದು ಸಮಾಜ ವ್ಯವಸ್ಥೆಯನ್ನು ಹೇಳ್ತಾ ಇದ್ದಾನೆ. ಗೋರಕ್ಷಣಾದುಲ ವರ್ತಿಂಚು. ವೈಶ್ಯರು ಗೋರಕ್ಷಣೆ ಅವ್ರದೇ ಕರ್ತವ್ಯ. ಇದ್ರ ವೈಶ್ಯರ ಕರ್ತವ್ಯ ಇವು 4: ವಾಣಿಜ್ಯ, ಕೃಷಿ, ಕುಸೀದ, ಗೋರಕ್ಷಣೆಗಳು. ಇದೆಲ್ಲ ವೈಶ್ಯ ಮಾಡಬೇಕು. ಶೂದ್ರುಂಡ ಅಗ್ರಜನ್ಮುಲ ಸೇವಿಂಚು ಬ್ರದುಕು. ಅಗ್ರಜನ್ಮುಲು ಅಂದರೆ ಅವನು ಸೈನ್ಯದಲ್ಲಿ ಸೇರಿ ರಾಜನಿಗೆ ಸಹಾಯ ಮಾಡ್ಬೋದು. ಹಂಗಂದ್ಬಿಟ್ಟು ಅವನು ನಿಕೃಷ್ಟವಾಗಿ ನೋಡ್ತಾ ಇರಲಿಲ್ಲ. ಬ್ರಾಹ್ಮಣನಿಗೆ ಅವನು ಭತ್ಯ ಬೆಳೆದು ಕೊಟ್ಟರೆ ಬ್ರಾಹ್ಮಣನಾದವನು ಅವನ ಯೋಗಕ್ಷೇಮವನ್ನು ಕೋರಿ ಅವನಿಗೋಸ್ಕರ ಅವನಿಗೆ ಉತ್ತಮವಾದ ಏನು ಬೇಕು ಅದನ್ನೆಲ್ಲ ತಿಳಿಸ್ಕೊಡ್ಬೇಕಾಗಿದ್ದು ಬ್ರಾಹ್ಮಣರಿಗೆ ಕರ್ತವ್ಯ ಆಗಿತ್ತು. ಅಂದರೆ ಒಬ್ರಿಗೊಬ್ಬರು ಅನ್ಯೋನ್ಯವಾಗಿ, ಒಬ್ರಿಗೊಬ್ಬರು ಪೂರಕವಾಗಿ ಜೀವನ ಶೈಲಿ ಇತ್ತು ಆ ಕಾಲದಲ್ಲಿ. ಇದಕ್ಕೆ ನಾನಾ ವ್ಯಾಖ್ಯಾನಗಳು ಬೇರೆ ಬೇರೆ ಥರ
ಒಮ್ಮೆ ನಾ ಚತುರ್ವರ್ಗಗಳ ನಡುವೆ ಭೇದ ಬರೋ ರೀತಿಯಲ್ಲಿ ಈಗಿನ ಒಂದು ವಿಶ್ಲೇಷಣೆ ಕೊಟ್ಟರೆ ಅದಕ್ಕೇನು ಮಾಡೋಕ್ಕಾಗಲ್ಲ. ಇದೆಲ್ಲ ಆ ಕಾಲದ ಒಂದು ನಿಯಮಗಳು ಹೇಗಿತ್ತು, ಆಗ ಎಲ್ಲರೂ ಹಾಯಾಗೂ ಇರ್ತಾ ಇದ್ರು, ಎಲ್ಲರಿಗೂ ನ್ಯಾಯಬುದ್ಧಿ ದೊರಕ್ತಾ ಇತ್ತು, ಸಾಮಾಜಿಕ ನ್ಯಾಯ. ಆಗಿನ ಒಂದು ಸಾಮಾಜಿಕ ವ್ಯವಸ್ಥೆ ಹಾಗಿತ್ತು. ಆದ್ದರಿಂದ ಅದೇ ರೀತಿಯಾಗಿ ಹೇಳ್ತಾ ಇದ್ದಾನೆ. ಸತ್ವರಜಸ್ತಮೋ ಗುಣಂಬುಲು ಉತ್ಪತ್ತಿ ಸ್ಥಿತಿ ಲಯ ಕಾರಣಂಬುಲು. ಸತ್ವಗುಣ, ರಜೋಗುಣ, ತಮೋಗುಣ ಇದ್ರೇನೇನಪ್ಪ, ಉತ್ಪತ್ತಿ ಆಗ್ತಕ್ಕಂಥದ್ದು ರಜೋಗುಣದಿಂದ. ಸತ್ವಗುಣ ಅದರ ಸ್ಥಿತಿ, ಲಯವಾಗಬೇಕಾದ್ರೆ ತಮೋಗುಣ ಹೆಚ್ಚಾಗುತ್ತೆ ಪ್ರಕೃತಿಯಲ್ಲಿ. ಇದು ಈ ರೀತಿಯಾಗಿ ನಡ್ಕೊಂಡ್ಬರ್ತಕ್ಕಂಥ ಒಂದು ಪ್ರಕೃತಿಯ ನಿಯಮಿತವಾದಂಥ ಒಂದು ಚಕ್ರ. ಅಂದು ರಜಂಬುನ ಜಗಂಬು ಜನ್ಮಿಂಚು. ರಜೋಗುಣದಿಂದ ಪ್ರಜೋತ್ಪತ್ತಿ ಆಗುತ್ತೆ. ರಜೋಗುಣ ಪ್ರೇರೆಂಬುತಲೈ ಮೇಘಂಬುಲು ವರ್ಷಿಂಚು. ಪ್ರಜೋತ್ಪತ್ತಿ ಆಗಬೇಕಾದ್ರೆ ಆ ಒಂದು ಅಕ್ಕಿಯ ನೀವಾರ ಶುಕ ಭತ್ತನ್ವಿ ಅಂದಂಗೆ ಆ ಭತ್ತದ ತುದಿ ಮೊನೆಯಲ್ಲಿ ಇರುತ್ತಂತೆ ಪ್ರಜೋತ್ಪತ್ತಿಗೆ ಬೇಕಾಗತಕ್ಕಂಥ ಶಕ್ತಿ. ಅದು ಎಲ್ಲಿಂದ ಸಿಕ್ಕಬೇಕು? ಭತ್ತ ಬೆಳೆದಿರ್ತಾನೆ, ಭತ್ತ ಬೆಳೆಯೋಕ್ಕೆ ಮಳೆ ಬರಬೇಕು. ಆದ್ರಿಂದ ರಜೋಗುಣ ಪ್ರೇರಿತಂಬುಲೈ ಮೇಘಂಬುಲು ವರ್ಷಿಂಚು. ರಜೋಗುಣದಿಂದ ಪ್ರೇರಿತವಾದರೆ ಮೋಡ ಆಟೋಮೆಟಿಕ್ ಆಗಿ ಅದರ ಕರ್ತವ್ಯ ಅದು ಮಳೆ ಸುರಿಸ್ಬೇಕು. ವರ್ಷಂಬುನಂ ಪ್ರಜಾವೃದ್ಧಿಯಗು. ಮಳೆ ಚೆನ್ನಾಗಿ ಸುರಿಸಿ ಬೆಳೆ ಚೆನ್ನಾಗಾದರೆ ಅದರ ತಿಂದಂತಹ ಪುರುಷನಲ್ಲಿ ಸಂತಾನೋತ್ಪತ್ತಿ ಅಪೇಕ್ಷೆ ಹಾಗೂ ಅದಕ್ಕೆ ಬೇಕಾದಂಥ ಶಕ್ತಿಯಲ್ಲೂ ಹೆಚ್ಚಾಗಿ ಪ್ರಜೋತ್ಪತ್ತಿ ಆಗುತ್ತೆ. ಇಂದ್ರುಡೇಮಿ ಸೇಯಂಗಲ ವಾಡದೀನುಂಗಾಕ. ಇದರಲ್ಲಿ ಇಂದ್ರಂದೇನಪ್ಪ ದೊಡ್ಡಸ್ತಿಗೆ? ರಜೋಗುಣದ ಒಂದು ಆಧಿಕ್ಯವಾದಾಗ ಮಳೆ ಬರುತ್ತೆ. ಅದೆಲ್ಲ ಒಂದು ಸೃಷ್ಟಿ ಚಕ್ರ, ನಿಯಮಿತವಾದ ಕಾಲಚಕ್ರವನ್ನು ಏರ್ಪಾಡು ಮಾಡಿಟ್ಟಿದ್ದಾನೆ ಭಗವಂತ. ಇದರಲ್ಲಿ ಇಂದ್ರ ಒಬ್ಬನ ಅವಂದೇನು ದೊಡ್ಡಸ್ತಿಕೆ ಇಲ್ಲ, ಅವನ ಪ್ರಮೇಯ ಏನು ಇಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಕೋಪಿಂಪನ್ ಬನಿಲೇದು ಶಕ್ರುನು ಕಿಂ ತಾಂ ಗೋಪಿಂಚುಗಾಕೇಮಿ ಸಂಕ್ಷೇಪಂ ಬಯ್ಯಡಿದೇಮಿ. పట్టణములుం గేహంబులన్ దేశముల్ వ్యాపారంబులు మీకు పోయడినే. శైలారణ్య భాగంబులన్ గోపత్వం నుండుచున్ మనకు ಸಂಕೋಚಿಂಪಂಗ ನೇಟಿಕಿನ್. ಇನ್ನು ಮುಂದುವರಿಸಿ ಕೃಷ್ಣ ಹೇಳ್ತಾ ಇದ್ದಾನೆ ತಂದೆಗೆ, ಕೋಪಿಂಪನ್ ಬನಿಲೇದು ಶಕ್ರುನಿಕಿನ್. ಇದರಲ್ಲಿ ನಾವು ಇಂದ್ರನಿಗೆ ಮಳೆ ಸುರಿಸಪ್ಪ ಅಂತ ಇಂದ್ರನಿಗೆ ಪೂಜೆ ಮಾಡಲಿಲ್ಲ ಅಂತ ಅವನಿಗೆ ಕೋಪ ಬರತಕ್ಕಂತಹ ಕೆಲಸ ಏನೂ ಇಲ್ಲ ಇಲ್ಲಿ. ನಾನು ಗೋಪಿಂಚುಗಾಕೇಮಿ ಸಂಕ್ಷೇಪಂ ಬೈಯಡಿದೇಮಿ. ಮಾಡ್ಕೊಂಡ್ರೆ ಮಾಡ್ಕೊಳ್ತಾನೆ ಬಿಡು ಕೋಪ. ಅದರಿಂದ ನಮಗಾಗ್ತಕ್ಕಂಥ ನಷ್ಟ ಏನು, ನಮಗಾಗ್ತಕ್ಕಂಥ ಕೊರತೆ ಏನು, ಅವ್ನು ಮಾಡ್ಕೊಂಡ್ರೆ ಮಾಡ್ಕೊಳ್ತಾನೆ. ಪಟ್ಟಣಮುಲನ್ ಗೇಹಂಬುಲನ್ ದೇಶಮುಲ್ ವ್ಯಾಪಾರಂಬುಲು ಮೇಕುಂಬೋಯಡಿನೇ. ಪಟ್ಟಣಗಳು, ಭವನಗಳು, ದೇಶಗಳು, ವ್ಯಾಪಾರಗಳು ಎಲ್ಲ ಹೊಟ್ಟೋಗ್ಬಿಡುತ್ತೆ ಇಂದ್ರ ಮಳೆ ಸುರಿಸ್ತೇ ಇದ್ರೆ ಅಂತ ಭಯಾನ ನಿಮಗೆ? ಶೈಲಾರಣ್ಯ ಭಾಗಂಬುಲನ್ ಗೋಪತ್ವಂಬುನ ನುಂಡುಚುನ್ ಮನಕು ಸಂಕೋಚಂಪಂಗ ನೇಟಿಕಿನ್. ನಾವಿರ್ತಕ್ಕಂಥದ್ದು ಪರ್ವತಗಳಲ್ಲಿ, ವನಗಳಲ್ಲಿ ಜೀವಿಸ್ತಾ ಇರ್ತೀವಿ. ನಮ್ಗೆ ಯಾವ ಆಡಂಬರು ಬೇಡ, ಯಾವ ಒಂದು ಇದು ಬೇಡ, ಭವನಗಳು ಇಲ್ಲ ನಮ್ಮ ಹತ್ರ, ಬಿದ್ದೋಗುತ್ತೆ ಅನ್ನೋಕ್ಕೆ ಏನೂ ಇಲ್ಲ. ನಾವು ಪ್ರಕೃತಿಯ ಮಡಿಲಿನ ಮಕ್ಕಳು, ದೇವೇಂದ್ರನಿಗೆ ಹೆದರ್ಕೊಳ್ಬೇಕಾದ್ದೇನೂ ಇಲ್ಲ ನಾವು. ಅದರಿಂದ ನಾವು ಅವನಿಗೋಸ್ಕರ ಯಾಗ ಮಾಡಬೇಕಾದ್ದು ಏನೂ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಸಾಮಾನ್ಯವಾದ ಆಡು ಜನರ ಮಾತಲ್ಲೂ ಕೇಳಿರ್ತೀವಿ, ಇಂತಹ ಪುಣ್ಯಾತ್ಮರಿರೋ ಹೊತ್ತಿಗೆ ಇನ್ನೂ ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇದೆ ಅಂತ. ಅದೊಂದು ಖಚಿತವಾದ ಮಾತು. ಭಗವಂತ ಹೇಳಿದಾಗೆ ಪುಣ್ಯಾತ್ಮರಿರುವಾಗ ಇದ್ದ ಕಡೆ ಅವರ ಪೂರ್ವ ಪುಣ್ಯ ಪ್ರಭಾವದಿಂದ ಮೇಘಗಳು ಮಳೆ ಸುರಿಸಲೇಬೇಕು ಅಂತಹ ಪುಣ್ಯಾತ್ಮರಿರೋ ಕಡೆ. ಅದರಿಂದಲೇ ಅವರಿಂದ ಬೇರೆ ಪ್ರಪಂಚಕ್ಕೆ ಒಳ್ಳೇದಾಗ್ತಾ ಇರುತ್ತೆ, ಮಳೆ ಬೆಳೆ ಎಲ್ಲ ಚೆನ್ನಾಗಿರುತ್ತೆ. ಅದರಲ್ಲಿ ಇಂದ್ರನ ಪ್ರಸಕ್ತಿ ಏನೂ ಇಲ್ಲಪ್ಪ. ಹೆದರ್ಕೋಬೇಡಿ ಅವನ್ನ ನೋಡಿ, ಆ ದೇವೇಂದ್ರಗೋಸ್ಕರ ಏನಕ್ಕೆ ಹೆದರ್ಕೋಬೇಕು ನಾವು ಅಂತ ಕೃಷ್ಣ ನಂದಗೋಪನಿಗೆ ಹೇಳ್ತಾ ಇದ್ದಾರೆ. ಒಪ್ಪಿಸ್ಬೇಕಲ್ಲ, ಯಾಕೆ ಅವರ ದೇಶಾಚಾರ ಪಾಪ ವರ್ಷ ಮಾಡ್ಕೊಂಡು ಬಂದಿದ್ರು ಇಂದ್ರನಿಗೋಸ್ಕರ ಯಾಗ. ಇವಾಗ ಈ ಮಗ ಅತಿ ಬುದ್ಧಿವಂತ, ಬೇಡ ಅಂತ ಇದ್ದಾನಲ್ಲ. ನಿಜ, ತಾವು ಹೇಳೋದನ್ನ ದೊಡ್ಡವ್ರಿಗೆ, ಹಿರಿಯರಿಗೆ ಅದನ್ನು ವಿಚಕ್ಷಣೆಯಾಗಿ ಹೇಳಿ ಅವ್ರನ್ನ ಒಪ್ಪಿಸ್ಬೇಕಲ್ವ, ಬಾಧ್ಯತೆ. ಇಲ್ಲಪ್ಪ ಹೀಗೆ ಮಾಡೋಣ, ಬೇಡ ಅಂತ ಮಾಡ್ತಕ್ಕಂಥದ್ದಲ್ವಲ್ಲ. ಪುತ್ರನಾಗಿ ಜನಿಸಿದಾನಲ್ಲ, ಅದಕ್ಕೆ ಅನುಗುಣವಾಗಿ ತಂದೆಗೆ ವಿವಿಧ ರೀತಿಯಿಂದ ಧರ್ಮ ಏನಿದೆ ಎಲ್ಲವನ್ನು ಹೇಳಿ ಒಪ್ಪಿಸ್ತಾ ಇದ್ದಾನೆ ಕೃಷ್ಣ. ಸುಮ್ಮನೆ ಏನೋ ಒಂದು ಜೋರು ಮಾಡಿಬಿಟ್ಟು ಬೇಡ ಇಂದ್ರಂಗೆ ಯಾಗ ಮಾಡೋದು ಅಂತ ಹೇಳ್ತಿಲ್ಲ. ತಂದೆ ಆದವನ ಬಳಿ ಪುತ್ರ ಹೇಗೆ ವಿನಯವಾಗಿ ಹೇಳಬೇಕೋ ಆ ರೀತಿಯಾಗಿ
ಆ ಒಂದು ಕಾರ್ಯದ ಆಗುಹೋಗುಗಳನ್ನು, ಅದರಿಂದ ಬರತಕ್ಕಂಥ ಫಲಾಫಲಗಳನ್ನು ಎಲ್ಲ ವಿಚಕ್ಷಣೆಯಿಂದ ವಿವೇಕವಂತನಾಗಿ ವಿವರಿಸಿ ಹೇಳ್ತಾ ಇದ್ದಾನೆ ತನ್ನ ತಂದೆಗೆ. పశులకంగొండకు బ్రాహ్మణోత్తములకు మఖముగావించుట మంచి బుద్ధి ఇంద్రయాగంబునకేమేమి దెప్పింతురవి ఎల్ల దెప్పింపుండరసి మీరు పాయసంబులున పూపములు సైందపు పిండి వంటలు బొప్పునో వలయునట్టి ఫలశాకములు వండబంపుండు హోమంబు సేయుండు ధేను దక్షిణలిచ్చి బహురసాన్నంబులు పెట్టుండు బ్రాహ్మణులకు నచలులై పూజలు నరింపుడచలమునకు అధమ చండాల శునక సమ్మతి కిందగిన భక్తముల నిండు ಕಸುವುಲು ಪಸುಲಕಿಂಡು. ಎಲ್ಲ ಭೂತಗಳಿಗೂ ತೃಪ್ತಿಯನ್ನ ಉಂಟು ಮಾಡತಕ್ಕಂತಹ ಆ ಭೂತೇಶನಾದಂಥ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇರ್ತಕ್ಕಂಥ ಮಾತುಗಳಿವು. ನಮಗೆ ಜೀವನ ಹೇತು ಯಾವುದು? ಪಶುಗಳು. ಆದ್ದರಿಂದ ಪಶುಗಳಿಗೆ ಕೊಂಡಕ್ಕೂ ಬ್ರಾಹ್ಮಣೋತ್ತಮಲಕ್ಕೂ ಮಖಮುಗಾವಿಂಚುಟ ಮಂಚಿ ಬುದ್ಧಿ. ಆದ್ದರಿಂದ ನಮ್ಮ ಜೀವನ ಹೇತುಗಳಾದಂಥ ಪಶುಗಳಿಗೆ, ನಮ್ಮ ಪಶುಗಳಿಗೆ ಹುಲ್ಲು ನೀರು ಕೊಡ್ತಕ್ಕಂತಹ ನಿತ್ಯ ಕೊಟ್ಟು ಸದಾಕಾಲ ಪೋಷಣೆ ಮಾಡ್ತಕ್ಕಂಥ ಈ ಪರ್ವತಕ್ಕೆ, ಮತ್ತು ನಮಗೆ ಸದಾಕಾಲ ಆಶೀರ್ವಾದ ಮಾಡಿ ಪುರೋಹಿತಂ ಪುರಸ್ಯ ಹಿತಂ ಶಾಸ್ತೀತಿ ಪುರೋಹಿತ ಅಂತ, ಅಂದರೆ ಪುರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಳ್ಳೆಯದು ಯಾವುದು, ಧರ್ಮಾರ್ಗ ಯಾವುದು, ಅವರಿಗೆ ಏನರಿಂದ ಶುಭವಾಗುತ್ತೆ ಅನ್ನತಕ್ಕಂಥದ್ದು ಹೇಳ್ತಕ್ಕಂತಹವರು ವಿಪ್ರರು, ಭೂಸುರರು. ಅವರಿಗೆ ಸಂತುಷ್ಟಿ ಆಗೋ ರೀತಿಯಲ್ಲಿ ಯಜ್ಞ ಅಂದರೆ ದಾನ, ದಕ್ಷಿಣೆ, ದಾನ ಮತ್ತು ಊಟಗಳು, ಈ ಎಲ್ಲ ಭೂತಗಳಿಗೂ ತೃಪ್ತಿಯಾಗತಕ್ಕಂತಹ ಒಂದು ಅನ್ನದಾನ ಇದು ನಡೆಸಿಪ್ಪ, ಅದೇ ಯಜ್ಞ ಅಂತ ಹೇಳ್ತಾ ಇದ್ದಾನೆ. ಇಂದ್ರಯಾಗಂಬುನ ಕೇಮೇಮಿ ದೆಪ್ಪಿಂತರು ಅವು ಎಲ್ಲನ್ ದೆಪ್ಪಿಂಪುಂಡು ಅರಸಿ ನೀರು. ಇಂದ್ರಯಾಗಕ್ಕೆ ನೀವೆಲ್ಲ ಸಂಬಾರ ಪದಾರ್ಥಗಳು ಏನೇನು ಬೇಕೋ ಎಲ್ಲನೂ ಒಟ್ಟು ಮಾಡ್ಕೊಳ್ತಾ ಇದ್ರಲ್ಲ ಪೂಜೆಗೆ, ಅವನ ಯಾಗಕ್ಕೆ ಏನೇನು ಬೇಕು ಅಂತ. ಏನು? ತುಪ್ಪ, ಹಾಲು, ಬೆಣ್ಣೆ, ಗೋಧಿ ಹಿಟ್ಟು, ಅಕ್ಕಿ ಪದಾರ್ಥಗಳು, ತರಕಾರಿ, ಹಣ್ಣುಗಳು ಎಲ್ಲ ತರಿಸ್ತಾ ಇದ್ರಲ್ವ. ಅದೆಲ್ಲ ಇವಾಗ ಎಲ್ಲನೂ ತರಿಸ್ಬಿಟ್ಟು ಪಾಯಸಂಬುಲು ನ ಪೂಪములు సైందపు బిండి వంటలు పప్పును వలయు నట్టి ಫಲ ಶಾಕములు వండంబంపుండు. ಏನು ಮಾಡಿ ಒಳ್ಳೆ ವಿಜೃಂಭಣೆಯಾಗಿ ಔತಣಕ್ಕೆ ಬೇಕಾಗತಕ್ಕಂಥ ಪದಾರ್ಥಗಳನ್ನೆಲ್ಲ ತಯಾರಿಸ್ರಿ. ಪಾಯಸ, ಅಪೂಪಗಳು, ಸೈಂದಪು ಬಿಂಡಿ ವಂಟಲು ಅಂದರೆ ಸೈಂದಪು ಬಿಂಡಿ ಅಂತಂದರೆ ಗೋಧಿ ಹಿಟ್ಟಿನಲ್ಲಿ ಏನೇನು ಮಾಡ್ಬೋದು, ಚಪಾತಿಗಳು ಮಾಡ್ಬೋದು, ಅಥವಾ ಗುಳಿಪಾವಡೆ ಅಂತ ಮಾಡ್ತಾರೆ, ಸಿಹಿಗಳು ಮಾಡ್ಬೋದು, ಗೋಧಿ ರವೆ ಪಾಯಸ ಮಾಡ್ಬೋದು. ಆ ರೀತಿ ಪಿಂಡಿ ವಂಟಲು. ಪಪ್ಪನ್ನು ಇರಲೇಬೇಕು. ಆಂಧ್ರದವರು ಪೋತನಾಮತ್ತಿರೋದಕ್ಕೆ ಪಪ್ಪನ್ನು ಮೊದಲು ಹೇಳಿದ್ದಾರೆ. ಪಪ್ಪು, ಒಲೆಯು ನಟ್ಟಿ, ಪಪ್ಪು, ಸಾರು ಎಲ್ಲ ಇರತಕ್ಕಂಥ ಫಲ ಶಾಕములు వండంబంపుండు ಎಲ್ಲ ತರಿಸಿ ಬೇರೆ ಬೇರೆ ಥರ ವಿಧವಾದ ತರಕಾರಿಗಳು ತರಿಸಿ, ಎಲ್ಲ ಬೇರೆ ಬೇರೆ ವೇಪಡುಗಳು ಅಂದರೆ ಪಲ್ಯಗಳು, ಚಟ್ನಿಗಳು, ಪಚ್ಚಡಿಗಳು, ಪಪ್ಪು ಎಲ್ಲ ಮಾಡಿ ಇರಿಸ್ರಿ. ಹೋಮಂಬು ಸೇಯಿಂಡು ಹೋಮ ಮಾಡಿ ಧೇನು ದಕ್ಷಿಣನೆಚ್ಚಿ ವಿಪ್ರರಿಗೆಲ್ಲ ಹಸುಗಳನ್ನ, ದಕ್ಷಿಣೆಗಳನ್ನು, ವಸ್ತ್ರಗಳನ್ನು ಎಲ್ಲ ದಾನ ಮಾಡಿ ಬಹು ರಸಾನ್ನಂಬು ಪೆಟ್ಟಂಡು ಬ್ರಾಹ್ಮಣುಲಕ್ಕೋ ವೇದವಿಧರಾದಂತಹ ಬ್ರಾಹ್ಮಣರಿಗೆ ಅಂದರೆ ಪುರದ ಹಿತವನ್ನು ಎಲ್ಲರ ಸರ್ವೇ ಜನ ಸುಖಿನೋ ಭವಂತು ಅಂತ ಜೀವನ ಮಾಡ್ತಾ ಇರ್ತಕ್ಕಂತಹ ವಿಪ್ರರೆಲ್ಲರಿಗೂ ಒಳ್ಳೆ ಊಟ ಇಡಿ, ಹಸುಗಳನ್ನು ದಾನ ಮಾಡಿ, ದಕ್ಷಿಣೆಗಳನ್ನು ಕೊಡಿ, ವಸ್ತ್ರಗಳನ್ನು ಕೊಡಿ. ಅಚಲುಲೈ ಪೂಜಲರನ್ನು ಒನರಿಂಪುಂಡ ಅಚಲಮುನಕು. ಇಲ್ಲಿದೆಯಲ್ಲ ಈ ಗೋವರ್ಧನ ಪರ್ವತ, ನಮ್ಮ ಪಶುಗಳಿಗೆ ಬೇಕಾದಂಥ ನೀರು, ನೆರಳು, ಹೊಟ್ಟೆ ತುಂಬ ಹುಲ್ಲು ಎಲ್ಲ ಕೊಟ್ಟು ಪೋಷಿಸ್ತಾ ಇದೆಯಲ್ಲ, ಈ ಪರ್ವತ ರಾಜನಿಗೆ ಅಚಂಚಲತೆಯಿಂದ ಕೂಡಿದ ಭಕ್ತಿಯಿಂದ ಪೂಜೆ ಮಾಡಿ. ಅಧಮ ಚಂಡಾಲ ಶುನಕ ಸಂಹತಿಕಿಂದಗಿನ ಭಕ್ತಮುಲ ನಿಂಡು. ಬರೀ ಬ್ರಾಹ್ಮಣರಿಗೆ ಊಟ ಹಾಕಿ ಅಂತ ಹೇಳಿಲ್ಲ ಭಗವಂತ, ಬರೀ ಇವ್ರಿಗೆ ಮಾತ್ರ ಕೊಡಿ ಅಂತ ಹೇಳಿಲ್ಲ, ಪ್ರತಿಯೊಂದು ವರ್ಗದವರೆಗೂ. ಕಡೆಗೆ ಶುನಕ ಸಂಹತಿಕಿ, ನಾಯಿಗಳಿಗೆ, ನರಿಗಳಿಗೆ, ಕಾಗೆಗಳಿಗೆ, ಪಕ್ಷಿಗಳಿಗೆ, ಯಾವ್ಯಾವ ಭೂತಗಳಿಗೆ ಇರ್ತವೋ ಹಸಿವಿರತಕ್ಕಂಥ ಪ್ರತಿಯೊಂದಕ್ಕೂ ಊಟ ಇಡ್ರಿ. ಅದಕ್ಕೆ ನಮ್ಮ ಹಿಂದಿನಲ್ಲಿ ಒಂದು ಪದ್ಧತಿ ಇತ್ತು. ಬೆಳಗ್ಗೆ ಎದ್ದು ಸೂರ್ಯದೇವನಿಗೆ ನಮಸ್ಕಾರ ಮಾಡಿ ಕೈಯಲ್ಲಿ ಒಂದಿಷ್ಟು ಅಕ್ಕಿ ನುಚ್ಚು ಏನಾದರೂ ಹಿಡ್ಕೊಂಡು ಹೊರಡೋರು.
ಎಲ್ಲೆಲ್ಲಿ ಇರುವೆ ಗೂಡು ಕಾಣುತ್ತೋ ಅಲ್ಲಿ ಇರುವೆಗಳಿಗೆ ಅದನ್ನು ಹಾಕೋದು. ಎಲ್ಲೋ ಹೊರಗಡೆ ಒಂದು ಪಕ್ಷಿಗೊಂದು ತುತ್ತು ಭೂತ ಬಲಿ, ಹೊರಗಡೆ ಅನ್ನ ಇಡೋದು, ನಾಯಿಗೊಂದು ತುತ್ತು ಅನ್ನ ಹಾಕೋದು. ಈ ರೀತಿಯಾಗಿ ಎಲ್ಲರೂ ತಿನ್ನಬೇಕು, ಬರೀ ಮನುಷ್ಯ ಒಬ್ಬ ತಿಂದು ತಾನು ಮಾತ್ರ ಇರೋದು ಅಂತ ಅನ್ನತಕ್ಕಂಥ ಭಾವನೆ ಇರಲಿಲ್ಲ. ಸಕಲ ಭೂತ ತೃಪ್ತಿ ಆಗದ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಇದ್ದಾನೆ ಕೃಷ್ಣ. ಅಧಮ ಚಂಡಾಲ ಶುನಕ ಸಮ್ಮತಿಗಿಂದಗಿನ ಭಕ್ಷ್ಯಮಲು ನಿಂಡು. ಅವು ಇಷ್ಟಪಟ್ಟು ತಿಂತಕ್ಕಂತಹ ಭಕ್ಷ್ಯಗಳನ್ನು ಎಲ್ಲರಿಗೂ ಕೊಡಿ. ಕಸವುಲು ಪಸುಲ ಕಿಂಡು, ಒಳ್ಳೆ ಹಚ್ಚನಾದಂತಹ ಹಸಿರಿನ ಹುಲ್ಲನ್ನು ತನ್ನಿ ಹಸುಗಳಿಗೆ ಮೇಯ್ಕಿಡಿ. ಇದೇ ಪೂಜೆ, ಅದು ಬಿಟ್ಬಿಟ್ಟು ಏನಪ್ಪ ನೀವು ಈ ಥರ ಎಲ್ಲ ಬೇಡಪ್ಪ, ಈ ತರಹ ಮಾಡೋಣಪ್ಪ ಅಂತ ಹೇಳ್ತಾ ಇದ್ದಾರೆ. ഗന്ധാലങ്കരണാംബരാവളുല ചേങ്കൈസേസി ഇഷ്ടാന്നമുൽ ബന്ധു ശ്രേണിയും മീരുലും കുടിച്ചി నా భాషారతిన్ వేడుకల్ సంధిల్లన్ గిరిగోద్విజానల నమస్కారంబుగా వింపుడోజం ధర్మంబనితోచేని ಜನಕ ಜನ್ಮಂಬುಧನ್ಯಂ ಬಗುನ್. ತನಗೆ ಧರ್ಮ ಅಂತ ತೋರಿದ್ದನ್ನೆಲ್ಲ ತಂದೆ ಬಳಿ ನಿವೇದಿಸಿದಂತಹ ಕೃಷ್ಣ ಪರಮಾತ್ಮ, ನನ್ನ ಮಾತು ನಿಮಗೆ ಒಪ್ಪತಕ್ಕಂಥದ್ದು ಅಂತ ಅನಿಸಿದ್ರೆ ನೀವು ಅನುಸರಿಸಿ ಅಂತ ಹೇಳ್ತಾ ಇದ್ದಾನೆ. ತಂದೆ ಬಳಿ ಇರಬೇಕಾದಂತಹ ಮಗನಿಗಿರಬೇಕಾದಂಥ ವಿನಯ. ನಾ ಭಾಷಾರತಿನ್ ವೇಡುಕಲ್ ಸಂದಿಲ್ಲನ್ ಅಂದರೆ, ತಂದೆ ನಿಮಗೆ ನನ್ನ ಮಾತು ಧರ್ಮಬದ್ಧವಾದ್ದು, ಧರ್ಮಯುತವಾದದ್ದು ಅಂತ ತೋಚಿದರೆ, ನಿಮಗೆ ನನ್ನ ಅಭಿಪ್ರಾಯ ಸರಿ ಅಂತ ಅನಿಸಿದ್ರೆ ನನ್ನ ಮಾತು ಮೇಲೆ ನಂಬಿಕೆ ಇಡಿ. ಆಮೇಲೆ ಏನು ಮಾಡಬೇಕು, ನೀವು ಬಂಧುಗಳು ಎಲ್ಲರೂ ಚಂದನ ಮುಂತಾದ ಸುಗಂಧ ದ್ರವ್ಯಗಳನ್ನು ಹಚ್ಕೊಳ್ಳಿ, ಆಭರಣಗಳಿಂದ ಅಲಂಕಾರ ಮಾಡ್ಕೊಳ್ಳಿ. ಇದೇನಿದು ಶರೀರಕ್ಕೆ ಅಲಂಕಾರ ಮಾಡ್ಕೊಳಕ್ಕೆ ಹೇಳ್ತಾ ಇದ್ದಾನೆ ಅಂದರೆ, ಅದೊಂದು ಪ್ರಸನ್ನತೆಯನ್ನು ಕೊಡ್ತಕ್ಕಂಥದ್ದು. ಸಾಮಾನ್ಯರಿಗೆಲ್ಲ ಸುವಾಸನಾಯುಕ್ತವಾದಂಥ ಗಂಧವನ್ನು ಹಚ್ಕೊಂಡ್ರೆ ದೇಹಕ್ಕೆ ತಂಪು ಮಾಡುತ್ತೆ, ಮತ್ತು ಮನಸ್ಸನ್ನು ಸಂತೋಷವಾಗಿಟ್ಟಿರುತ್ತೆ. ಯಾವುದೇ ಉದ್ರೇಕಕ್ಕೆ, ಅಹಂಕಾರಕ್ಕೆ, ಕೋಪಕ್ಕೆ ಅವಕಾಶ ಕೊಡೋದಿಲ್ಲ ಅದು. ಅದರಿಂದಲೇ ಗಂಧ ಹಚ್ಕೊಳ್ತಾ ಇದ್ದದ್ದು. ಅದು ಒಂದು ಸುಗಂಧ ಬಂದರೆ ತಂಪು ಮಾಡುತ್ತೆ, ಅದು ನಮ್ಮ ಮೆದುಳಿಗೆ ಒಂದು ಪುಷ್ಟಿಯನ್ನು ಕೊಡುತ್ತೆ. ಅದಕ್ಕೆ ಈ ಬಸರೀರಿಗೆ ಕೂಡ 3ನೇ ತಿಂಗಳಲ್ಲಿ ಮಲ್ಲಿಗೆ ಮೊಗ್ಗು ಮುಡಿಸೋದು ಅಂತ ಮಾಡ್ತಾರೆ. ಯಾಕೆ, ಆಗಿನ್ನೂ ಗರ್ಭಸ್ಥವಾದ ಶಿಶುವಿಗೆ ಮೆದುಳು ಮುಂತಾದ ಅಂಗಗಳು ಬೆಳೀತಾ ಇರುತ್ತೆ. ಅದು ಒಂದು ತಂಪನ್ನು, ಒಂದು ಹಾಯಿ, ಒಂದು ಮೆಂಟಲ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ ಈ ಕಾಲದಲ್ಲಿ, ಅದನ್ನು ಕೊಡುತ್ತೆ. ಆದ್ದರಿಂದ ನಮ್ಮ ಪ್ರತಿಯೊಂದು ಕೋಣದಿಂದ ವಿಚಾರಿಸಿನೇ ನಮ್ಮ ಆಚರಣೆಗಳನ್ನು ಕೂಡ ನಮ್ಮ ಪೂರ್ವಜರು ಇಟ್ಟಿದ್ದಾರೆ. ಆದ್ದರಿಂದ ಅಪ್ಪ, ನನ್ನ ಮಾತು ಮೇಲೆ ನಂಬಿಕೆ ಇದ್ದರೆ ನೀವು ಬಂಧುಗಳು ಎಲ್ಲರೂ ಚಂದನ ಹಚ್ಕೊಳ್ಳಿ, ಆಭರಣಗಳಿಂದ ಅಲಂಕಾರ ಮಾಡ್ಕೊಳ್ಳಿ, ಕೊತ್ತ ವಸ್ತ್ರ ಇನ್ನೇನು ಗಂಧ ಅಲಂಕರಣ ಅಂಬರಾವಳುಲಚೆ ಅಂದರೆ ಹೊಸ ಹೊಸ ನೂತನ ವಸ್ತ್ರಗಳನ್ನು ಧರಿಸ್ಕೊಳ್ಳಿ. ಇಷ್ಟಾನ್ನ ಮುಲ್ ಬಂಧು ಶ್ರೇಣಿಯು ಮೀರುಲು ಗುಡಿಚಿ, ಇಷ್ಟಾನ್ನ ಎಲ್ಲ ತೃಪ್ತಿಯಾಗಿ ನಿಮಗೆಲ್ಲರಿಗೂ ಪ್ರೀತಿ ಆಗತಕ್ಕಂತಹ ಊಟವನ್ನು ಮಾಡಿ. ನಾ ಭಾಷಾರತಿನ್ ವೇಡುಕಲ್ ಸಂದಿಲ್ಲನ್, ಅದೇ ಮುಂಚೆನೇ ಹೇಳಿದ್ವಲ್ಲ, ನನ್ನ ಮಾತಲ್ಲಿ ನಿಮಗೆ ಒಪ್ಪಿತವಾದರೆ, ಅದರಲ್ಲಿ ನಂಬಿಕೆ ಬಂದರೆ ಈ ರೀತಿ ಮಾಡಿ, ಹಾಗೆ ಆಗಿ ಊಟ ಮಾಡಿ. ನಂತರ ಏನು ಮಾಡಿ, ಗಿರಿ ಗೋ ದ್ವಿಜಾನಲ ನಮಸ್ಕಾರಂಬುಗಾವಿಂಪು ಅಂದರೆ ಭಕ್ತಿಯಿಂದ ಈ ಗಿರಿಗೆ, ಗೋವುಗಳಿಗೆ, ಬ್ರಾಹ್ಮಣರಿಗೆ ಅನಲ ನಮಸ್ಕಾರಂಬು ಅಗ್ನಿಹೋತ್ರಕ್ಕೆ ಪ್ರದಕ್ಷಿಣೆ ಮಾಡಿ, ನಮಸ್ಕಾರಗಳನ್ನು ಮಾಡಿ. ಓಜಂ ಧರ್ಮಂಭನಿ ತೋಚೆಂದೇನಿ ಜನಕ, ಅಪ್ಪ ನನಗೆ ಈ ರೀತಿ ಮಾಡೋದು ಉತ್ತಮ, ಇದು ಮಾಡಬಹುದು ಅಂತ ನನಗೆ ತೋಚ್ತಾ ಇದೆ. ನನ್ನ ಮಾತು ಮೇಲೆ ನಿಮಗೆ ನಂಬಿಕೆ ಇದ್ದರೆ ಈ ರೀತಿಯಾಗಿ ಮಾಡಿ. ಜನ್ಮಂಬು ಧನ್ಯಂಬಗುನ್, ನಿಮ್ಮೆಲ್ಲರಿಗೂ ಕೂಡ ಜನ್ಮ ಸಫಲವಾಗುತ್ತೆ, ಧನ್ಯವಾಗುತ್ತೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಗಿರಿ ಗೋ ದ್ವಿಜಾನಲ ನಮಸ್ಕಾರಂಬು ಗಾವಿಂಪುಡು, ಆಗ್ಲಿಂದ ಬಂದಿರ್ಬೋದು ಈ ಗಿರಿ ಪ್ರದಕ್ಷಿಣ ಅನ್ನತಕ್ಕಂತಹ ಒಂದು ಸಂಸ್ಕಾರ ಅಥವಾ ಅದೊಂದು ಪದ್ಧತಿ. ಗೋವರ್ಧನಗಿರಿಗೆ ಮಾಡ್ತಾರೆ, ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾರೆ, ಭಕ್ತಿಯಿಂದ ಇಂದಿಗೂ ಮಾಡ್ತಾರೆ. ಇಲ್ಲಿ ಅರುಣಗಿರಿ ಮಾಡ್ತಾರೆ, ಅರುಣಾಚಲಕ್ಕೆ ಮಾಡ್ತಾರೆ, ಪ್ರತಿ ಹುಣ್ಣಿಮೆ ದಿವಸ ಗಿರಿ ಪ್ರದಕ್ಷಿಣೆ ಮಾಡ್ತಾರೆ, ಶಿವಗಂಗೆಯಲ್ಲಿ ಮಾಡ್ತಾರೆ, ನಂದಿ ಬೆಟ್ಟಕ್ಕೆ ಮಾಡ್ತಾರೆ. ಅಂದರೆ ಯಾವುದು ಎಲ್ಲ ಜೀವಿಗಳನ್ನು ಸಲಹತ್ತೋ ಅವರಿಗೆ ಒಂದು ಗೌರವ ಸೂಚಕ, ಪ್ರೇಮ ಸೂಚಕ, ಗೌರವ ಸೂಚಕ, ಅಭಿಮಾನ ಸೂಚಕವಾಗಿ ಭಕ್ತಿಯಿಂದ ಪ್ರದಕ್ಷಿಣೆಯನ್ನು ಮಾಡಿ ಶರಣಾಗತರಾಗಿ ನಮಸ್ಕಾರ ಮಾಡ್ತಕ್ಕಂಥದ್ದು ಒಂದು ಸತ್ ಸಂಪ್ರದಾಯ. ಇದು ಆ ಕಾಲದಿಂದ ನಡ್ಕೊಂಡು ಬಂದಿದೆ.
ಕೃಷ್ಣ ಪರಮಾತ್ಮ ಈಗ ತನ್ನ ತಂದೆಗೆ ಮತ್ತು ಇತರ ಗೋಪಾಲಕರಿಗೆ ಅದನ್ನು ವಿಶದವಾಗಿ ತಿಳಿಸ್ತಾ ಇದ್ದಾನೆ. ಎಲ್ಲ ಭೂತಗಳಿಗೂ ತೃಪ್ತಿಯಾಗಬೇಕಪ್ಪ, ಈ ರೀತಿಯಾಗಿ ಮಾಡಿ, ಇದರಲ್ಲಿ ತಪ್ಪೇನೂ ಇಲ್ಲ, ಈ ರೀತಿಯಾಗಿ ಆಚರಿಸಿ ಅಂತ ಹೇಳ್ತಾ ಇದ್ದಾನೆ. ಅದೂ ನನ್ನ ಮಾತು ನಿಮಗೆ ಸಮ್ಮತವಾದರೆ, ಧರ್ಮಬದ್ಧವಾಗಿದೆ ಅಂತ ಅನ್ನಿಸಿದರೆ, ಹೇಳೋದೆಲ್ಲ ಹೇಳಿಬಿಟ್ಟ ಪುಣ್ಯಾತ್ಮ, ಸರಿಯಾದ ಹೇಳಿದ್ದಾನೆ. ತಂದೆ ಹತ್ರ ವಿನೀತ ಭಾವ ತೋರಿಸ್ಬೇಕಲ್ಲ, ಪ್ರಪಂಚಕ್ಕೆ ತೋರಿಸ್ಕೊಡ್ಬೇಕಲ್ಲ ಪುತ್ರನಾದವನ ನಡವಳಿಕೆ ಹೇಗಿರಬೇಕು ಪಿತೃಗಳ ಬಳಿ ಅಂತ. ಆದ್ದರಿಂದ ಭಗವಂತ ಲೀಲಾ ಮಾನುಷ ವೇಷಧಾರಿ, ಅವನು ಮನುಷ್ಯರಿಗೆ ಹೇಗಿರಬೇಕು ಅನ್ನೋದಕ್ಕಂಥದ್ದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದಾನೆ. అని మరియు నిలింపపతి సొంపు దింపు తలంపున నిమ్మకంబుదనకు సమ్మతంబని గోవిందుండు పలికిన నందాదులు మేలుమేలని తద్వచన ప్రకారంబునం పుణ్యాహ వాచనంబులు సదివించి ధరణీసురులకు భోజనంబులిడి పశులకు గసపులు సంగి ರಪ್ಪುಡು. ಕೃಷ್ಣನ ಪೂರ್ವ ನಿರ್ಧಾರಿತವಾದ ಯೋಜನೆಯೇ ಒಂದಿದೆ. ಅವನು ಏನೀಗ ಮಾಡಬೇಕು ಅಂದ್ಕೊಂಡಿರೋದು, ನಿಲಿಂಪಪತಿ ಸೊಂಪು ದಿಂಪು ತಲಂಪುನ. ನಿಲಿಂಪಪತಿ ದೇವತೆಗಳಿಗೆಲ್ಲ ಇಂದ್ರನಾಗಿರ್ತಕ್ಕಂಥ ಪ್ರಭುವಾಗಿರ್ತಕ್ಕಂಥ ದೇವೇಂದ್ರನ ಅಹಂಕಾರವನ್ನು ಅಣಗಿಸ್ಬೇಕು ಇವಾಗ ಇವನು. ಆದ್ದರಿಂದ ಈ ನಿಲಿಂಪಪತಿ ಸೊಂಪು ದಿಂಪು ತಲಂಪುನ ನಿಮ್ಮ ಕಂಬು ತನಕು ಸಮ್ಮತಂಬನಿ ಗೋವಿಂದುಂಡು ಪಲಿಕಿನ. ತನ್ನ ಒಂದು ನಿರ್ಧಾರದ ರೀತಿಯಲ್ಲಿ ತನ್ನ ನಿಶ್ಚಯ ಮಾಡಿಕೊಂಡಿದ್ದಾನೆ ಇಂದ್ರನ ಅಹಂಕಾರ ಅಣಗಿಸ್ಬೇಕು ಅಂತ. ಅದಕ್ಕೆ ಅನುಕೂಲವಾದ ರೀತಿಯಲ್ಲಿ ಯಜ್ಞಯಾಗಾದಿಗಳನ್ನ ಪೂಜೆಗಳನ್ನ ಯಾವ ರೀತಿ ಮಾಡಬೇಕು ಅಂತ ಗೋಪಾಲಕರಿಗೆ ತಂದೆಗೆ ಎಲ್ಲ ಹೇಳಿದ್ದಾನೆ ಈ ಗೋವಿಂದ. ಹೇಳಿಬಿಟ್ಟು ನಂದಾದಲು ಮೇಲನಿತ ದ್ವಚನ ಪ್ರಕಾರಂಬುನಂ, ಅವನಿನ್ನ ಅದು ಹೇಳಿದ ತಕ್ಷಣ ಹೌದು ಹೌದು ಇದೇ ಚಂದ, ಹೀಗೆ ಮಾಡೋಣ, ನಿಜ ನೀನು ಹೇಳ್ತಾ ಇರೋದು ಸರಿಯಾಗಿದೆ ಅಂತ ತದ್ವಚನ ಪ್ರಕಾರಂಬುನ, ಕೃಷ್ಣನ ಒಂದು ಮಾತಿನಂತೆ ಪುಣ್ಯಾಹ ವಾಚನಂಬುಲು ಸದಿವಿಂಚಿ ಪುಣ್ಯಾಹ ಮಾಡಿದ್ರು. ಅಂದರೆ ಸುತ್ತು ಕ್ಷೇತ್ರಗಳನ್ನೆಲ್ಲ ಪವಿತ್ರೀಕರಿಸ್ಕೊಂಡ್ರು. ಧರಣಿ ಸುರುಳುಕು ಭೋಜನಂಬುಲಿಡಿ ಬ್ರಾಹ್ಮಣರಿಗೆ ಭೂಸುರರಿಗೆ ಎಲ್ಲರಿಗೂ ತೃಪ್ತಿಯಾಗಿ ಊಟಗಳನ್ನು ಕೊಟ್ಟು ಪಶುಗಳಿಗೆ ಎಲ್ಲರಿಗೂ ಕೂಡ ಹೊಟ್ಟೆ ತುಂಬ ಪಸುಲುಕೊಂಗಸುಬುಲು ಸಂಗಿರಪ್ಪುಡು, ಚೆನ್ನಾಗಿ ಎಲ್ಲ ಭೂತಗಳಿಗೂ ಕೂಡ ತೃಪ್ತಿಯಾಗಿ ಆಗೋ ರೀತಿಯಲ್ಲಿ ಹಬ್ಬದ ಔತಣವನ್ನು ನೆರವೇರಿಸಿದ್ರು. ಆಭೀರರ ಉತ್ಸವದ ಒಂದು ದೃಶ್ಯವನ್ನು ಊಹಿಸ್ಕೊಳ್ಳಿ, ಎಂಥ ಚಂದ. ಎಲ್ಲರೂ ನಿಷ್ಕಪಟರು, ಸರಳ ಜೀವಿಗಳು, ನಿಷ್ಕಳಂಕರಾಗಿ ಒಳ್ಳೊಳ್ಳೆ ಉತ್ತಮವಾದ ವಸ್ತ್ರಗಳನ್ನು, ಬಣ್ಣ ಬಣ್ಣದ ವಸ್ತ್ರಗಳನ್ನು ಧರಿಸಿ ಎಲ್ಲ ಅಲಂಕಾರಗಳನ್ನು ಮಾಡಿಕೊಂಡು ತಮ್ಮ ಎತ್ತುಗಳನ್ನು, ಗಾಡಿಗಳನ್ನು ಎಲ್ಲದಕ್ಕೂ ಹೂವುಗಳು ಎಲ್ಲ ಹಾಕಿ ಬಗೆ ವಸ್ತ್ರಾಲಂಕಾರ ಬಾವುಟಗಳು ಎಲ್ಲ ಹಾಕಿ ಆ ಎತ್ತುಗಳಿಗೆಲ್ಲ ಕಿರುಗಂಟೆಗಳು ಗೆಜ್ಜೆಗಳು ಎಲ್ಲ ಕಟ್ಬಿಟ್ಟು ಬಂಡಿಗೂಟ ನಟನ ಅಂತ ಎಲ್ಲ ಗೆಜ್ಜೆ ಎಲ್ಲ ಕಟ್ಟಿ ಎಲ್ಲರೂ ಚೆನ್ನಾಗಿ ಊಟ ಮಾಡಿಕೊಂಡು ಅವರು ಅಡುಗೆಗಳಿರ್ತಕ್ಕಂಥ ಮಡಿಕೆ ಕುಡಿಕೆಗಳಿಗೂ ಒಂದು ಬಣ್ಣದಲ್ಲಿ ರಂಗೋಲಿ ಚಿತ್ರ ಬರೆದಿರ್ತಾರೆ. ಅದೆಲ್ಲ ಇಟ್ಕೊಂಡು ಬಂಡಿಗಳಲ್ಲಿ ಏರಿ ಗೋವರ್ಧನಗಿರಿ ಪ್ರದಕ್ಷಿಣೆ ಮಾಡ್ತಕ್ಕಂಥ ಜಾತ್ರಾ ಉತ್ಸವದ ಒಂದು ವರ್ಣವೈಭವ, ಆ ಭಗವಂತ ನೆರವೇರಿಸ್ತಕ್ಕಂತಹ ಒಂದು ಊಟಗಳ ರುಚಿ, ಹಬ್ಬ ಔತಣ. ಪಿಂಡಿ ವಂಟಲು ಅಂತ ಹೇಳ್ತಾರೆ ಇಲ್ಲಿ, ಅಂದರೆ ಚಕ್ಲಿ, ಅಪೂಪ, ರಸಾಯನಗಳು, ಪಾಯಸಗಳು, ಭಕ್ಷ್ಯಗಳು, ಭೋಜ್ಯಗಳು ಎಲ್ಲ ನೆರವೇರಿಸ್ಕೊಂಡು ಆನಂದವಾಗಿ ಜಾತ್ರೆ ನಿಷ್ಕಳಂಕರಾಗಿ ಒಳ್ಳೆ ಶುದ್ಧವಾದ ಮನಸ್ಸಿಂದ ಗೋವರ್ಧನಗಿರಿಗೆ ಪ್ರದಕ್ಷಿಣೆ ಬಂದರು, ಪೂಜೆಗಳನ್ನು ಮಾಡಿದ್ರು. ಸಕಲ ಅಭೀರುಲು ವೀಡೆ కృష్ణుండన నైజంబైన రూపంబుతో నకలంక స్థితి నుండి శైలమీదే మీరర్చింపరంచు ఉడంచు తానొక శైలాకృతిని దాల్చి గోపకులతో నొండొండ పూజించి గోపక దత్తాన్నములాహరించ విభుండ ప్రత్యక్ష శైలాకೃತಿನ್. ಆ ಭಗವಂತ ತಾನಿತ್ತಂತಹ ಒಂದು ಸೂಚನೆ ಪ್ರಕಾರ ಉತ್ಸವ ನಡೆಸ್ತಾ ಇರ್ತಕ್ಕಂಥ ಸಕಲಾಭೀರುಲು, ಆಭೀರ ಜನ, ಆಭೀರರು ಪುಲಿಂದರು ಅಂತಂದರೆ ಇವರೆಲ್ಲನೂ ವನಚರರು. ಅಂದರೆ ಹಾಯಾಗಿ ವನಗಳ ನಡುವೆ ಅವರು ಹಸುಗಳನ್ನು ಸಾಕ್ಕೊಂಡು ಸರಳವಾಗಿ ಪ್ರಕೃತಿಯ ಮಡಿಲಲ್ಲಿ ಜೀವನ ಮಾಡ್ತಕ್ಕಂಥವ್ರು. ಅವರ ನಡುವೆ ಶ್ರೀಕೃಷ್ಣ ತನ್ನ ಯಾವಾಗಿನ ನೈಜಂಬೈನ ರೂಪಂಬಿತು. ಕೃಷ್ಣ ಗೊಲ್ಲಬಾಲಕ, ಅವನ ಮಲೆ ಧರಿಸಿದ್ದಾನೆ, ತಲೆ ಮೇಲೆ ಶಿಖಿ ಪಿಂಚ ಧರಿಸ್ಕೊಂಡು
ಅವರ ನಡುವೆ ನಿಶ್ಶಂಕೆಯಿಂದ ನಿಷ್ಕಳಂಕವಾಗಿ ಇದ್ದಾನೆ. ಆ ರೀತಿಯೂ ಇದ್ದುಬಿಟ್ಟು ಇವಾಗ ಆ ಪರ್ವತಕ್ಕೆಲ್ಲ ಪೂಜೆ ಮಾಡಿಸ್ಬಿಟ್ಟು ಏನಂತಾನೆ, అకలంక స్థితి నుండి శైలమీదే మీరర్చింపరు ಅಂಚು ತಾನೊಕ ಶೈಲಾಕೃತಿಯಿಂದಾಲ್ಚಿ. ಓ ಬನ್ನಿ ಬನ್ನಿ, ಇದು ನೋಡಿ, ಇದೇ ಒಂದು ಪರ್ವತ, ನಮಗೆ ನಮ್ಮ ಹಸುಗಳಿಗೆ ಹುಲ್ಲು ನೀರು ಎಲ್ಲ ಕೊಡ್ತಕ್ಕಂಥದ್ದು. ಇದನ್ನ ಪೂಜೆ ಮಾಡಿ ಬನ್ನಿ, ನೀವೆಲ್ಲರೂ ಬನ್ನಿ ಬನ್ನಿ, ರಂಡಂಚು ಅಂದ್ರೆ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ತಾನೊಕ ಶೈಲಾಕೃತಿಯಿಂದಾಲ್ಚಿ, ತಾನು ಕೃಷ್ಣನಾಗಿನೂ ಅಲ್ಲೇ ಇದ್ದಾನೆ. ಅವನಿಗೇನು ಪೂರ್ಣಮದಃ ಪೂರ್ಣಮಿದಂ ಅಂತ ಹೇಳಿದಾಗೆ ಅಲ್ಲೂ ಇರ್ತಾನೆ, ಇಲ್ಲೂ ಇರ್ತಾನೆ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದ್ರು ಅಲ್ಲೇ ಶ್ರೀರಾಮ ಅಂದ ಹಾಗೆ ಪರ್ವತಾಕೃತಿನೂ ಧರಿಸ್ಬಿಟ್ಟ. ಇವ್ರ ಮಧ್ಯಾಹ್ನ ಇದ್ದಾನೆ. ತಾನೊಕ ಶೈಲಾಕೃತಿಯಿಂದಾಲ್ಚಿ ಗೋಪಕುಲತೋ ನೊಂಡೊಂಡ ಪೂಜಿಂಚಿ. ಪ್ರತಿಯೊಬ್ಬರು ಗೋಪಕುಲದವ್ರ ಕೈಲೂ ಕೂಡ ಒಂಡೊಂಡ ಅಂದ್ರೆ ಒಬ್ಬೊಬ್ಬರ ಜೊತೆಯಲ್ಲೂ ತಾನು ಇದ್ದು ಆ ಗಿರಿರೂಪವನ್ನು ಧರಿಸಿದ ತನ್ನನ್ನೇ ತಾನು ಪೂಜೆ ಮಾಡ್ತಾ ಇದ್ದಾನೆ. ಗೋಪಕ ದತ್ತಾನುಮುಲ್ ಆಹರಿಂಚೆ ಬಿಬುಂಡು. ಆ ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ಶೈಲಾಕೃತಿಯನ್ನು ಧರಿಸಿದ್ದಾನೆ. ಧರಿಸ್ಬಿಟ್ಟು ಅದರಲ್ಲಿ ಗೋಪಕರು ಕೊಟ್ಟಂತ ಆ ನೈವೇದ್ಯಗಳನ್ನೆಲ್ಲ ಸ್ವೀಕಾರ ಮಾಡಿ ಭೋಜನ ಮಾಡ್ತಾ ಇದ್ದಾನೆ. ಗಿರಿರೂಪದಲ್ಲಿರ್ತಕ್ಕಂಥ ಪರಮಾತ್ಮ ಮತ್ತೆ ಇಲ್ಲೂ ಕೂಡ ಇದ್ದಾನೆ. ಎಲ್ಲೆಲ್ಲೂ ಇರ್ತಕ್ಕಂಥವನು ಅವನಿಗೇನು ಅದೊಂದು, ಅಲ್ಲೂ ಇರ್ತಾನೆ, ಇಲ್ಲೂ ಇರ್ತಾನೆ, ಸರ್ವವ್ಯಾಪಿಯಾಗಿರ್ತಾನೆ, ಎಲ್ಲದರಲ್ಲೂ ಇರ್ತಾನೆ. ಅವನಿಗೆ ಆಗ್ತಕ್ಕಂಥ ಲೋಪವೇನೂ ಇಲ್ಲ. ಆ ಪ್ರತ್ಯಕ್ಷ ಶೈಲಾಕೃತಿಯನ್ನು ತಾನು ಕೂಡ ಧರಿಸಿ ಅವರು ನೀಡಿದಂತಹ ಭಕ್ಷ್ಯಭೋಜ್ಯಗಳ ನೈವೇದ್ಯವನ್ನೆಲ್ಲ ತಾನು ಸ್ವೀಕಾರ ಮಾಡ್ತಾನೆ ಪ್ರಭು. ವಿನುಂಡಿ ಶೈಲಮುಖಾಮರೂಪಿ, వినుండి శైలముకామరూపి ఖలులున్ వేదించున్, ఆజ్యాన్నముల్ మనమొప్పించిన వాహరించే మనలన్ మన్నించేన్ జిత్తంబుల్లను కంపాతిశయంబు చేసే మనపై నంచున్ సగోపాలుండై వనజాక్షుండు నమస్కరించే గిరికిన్ వందారు మందారుండై. ಒಂದಾರು ಮಂದಾರ ಅವನು ಅಂತಂದ್ರೆ ನಮಸ್ಕರಿಸ್ತಕ್ಕಂತಹ ಜನರಿಗೆ, ಶರಣಾಗತಿಯನ್ನು ಮಾಡತಕ್ಕಂಥ ಜನರಿಗೆ ಕಲ್ಪವೃಕ್ಷ ಅವನು. ಅಂತಹ ಕಮಲಾತಾಕ್ಷನಾದಂತಹ ಆ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ವಿನುಂಡು, ಕೇಳ್ರಪ್ಪ ಗೋಪಾಲಕರೇ ಎಲ್ಲ ಕೇಳಿಸ್ಕೊಳ್ಳಿ, ಈ ಶೈಲಮು ಕಾಮರೂಪಿ, ತನಗೆ ಇಚ್ಛೆ ಬಂದಂಥ ರೂಪವನ್ನು ಧರಿಸುತ್ತೆ. ಈ ಎದುರಿಗಿರ್ತಕ್ಕಂಥ ಸಾಕ್ಷಾತ್ ಈ ಪರ್ವತ ಕಾಮರೂಪಿ ಅದು. ಖಲುಲನ್ ವೇದಿಂಚು, ತನಗೆ ವಿರೋಧವಾದಂತಹ ದುರ್ಮಾರ್ಗಿಗಳನ್ನು ಅದು ಶಿಕ್ಷಿಸುತ್ತೆ. ಆಜ್ಯಾನ್ನಮುಲ್ ಮನಮೊಪ್ಪಿಂಚಿನ ವಾಹರಿಂಚೆ, ನೋಡಿ ನೋಡಿ ನೋಡಿ, ನಾವು ನೈವೇದ್ಯ ಮಾಡಿದ್ದಂಥ ಆಜ್ಯಾನ್ನ, ತುಪ್ಪಾನ್ನ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡಿಬಿಡ್ತು. ನೋಡಿದ್ರ ಮನಲನ್ ಮನ್ನಿಂಚೆ, ನಮ್ಮನ್ನು ಕಂಡ್ರೆ ಅದಕ್ಕೆ ತುಂಬ ಪ್ರೇಮಾತಿಶಯ ಗೌರವ ಎಲ್ಲ ಇದೆ. ನಮ್ಮನ್ನು ಕಂಡ್ರೆ ಪ್ರೀತಿ ಇದೆ. ನಾವಿಟ್ಟಂಥ ನೈವೇದ್ಯನ ಆದರದಿಂದ ಸ್ವೀಕಾರ ಮಾಡಿದೆ. ಜಿತ್ತಂಬುಲ್ಲನು ಕಂಪಾತಿಶಯಂಬು ಜೇಸೆ, ನಾವು ಮಾಡಿರ್ತಕ್ಕಂಥ ಪೂಜೆ ನೈವೇದ್ಯ ಇದಕ್ಕೆಲ್ಲನೂ ಅದರ ಮನಸ್ಸು ಸಂತೋಷಗೊಂಡು ಅದು ತನ್ನ ಚಿತ್ತದಲ್ಲಿ ಅನುಕಂಪಾತಿಶಯ ಅಂದರೆ ನಮ್ಮ ಬಗ್ಗೆ ಕರುಣೆ, ಅತ್ಯಂತವಾದ ಕರುಣೆಯನ್ನು ಹೊಂದಿದೆ ಅದು. ಅಂಚುನ್ಸ ಗೋಪಾಲುಂಡೈ, ನೋಡಿ ಆ ಪರ್ವತಾಕೃತಿಯನ್ನು ಧರಿಸಿರ್ತಕ್ಕಂಥವನು ಅವನೇ ಆಹಾರ ಸ್ವೀಕಾರ ಮಾಡಿದವನು. ಅಂತಹದ್ದು ಮತ್ತೆ ಗೋಪಾಲಕರಿಗೆ ಈ ರೀತಿಯೆಲ್ಲ ಹೇಳಿಬಿಟ್ಟು ಗೋಪಾಲುಂಡೈ ಅಂದರೆ ಆ ಗೋಪಾಲಕರನ್ನ ಪೂಜೆ ಮಾಡಿ ಈ ಗಿರಿಗೆ ನಮಸ್ಕಾರ ಮಾಡಿ ಅಂತಂದವನು ತಾನು ಕೂಡ ನಮಸ್ಕಾರ ಮಾಡ್ದ. ವನಜಾಕ್ಷುಂಡು ನಮಸ್ಕರಿಂಚ ಗಿರಿಕಿನ್ ಒಂದಾರು ಮಂದಾರುಡೈ, ಈ ಬೆಟ್ಟಕ್ಕೆ ನೀವೆಲ್ಲರೂ ನಮಸ್ಕಾರ ಮಾಡಿ, ನಮ್ಮನ ಮೇಲೆ ಅತಿಶಯವಾದ ಕರುಣೆಯನ್ನು ತೋರಿಸುತ್ತೆ ಇದು. ತನ್ನನ್ನು ಅನಾದರಿಸ್ತಕ್ಕಂಥ ದುರ್ಮಾರ್ಗಗಳನ್ನು ಶಿಕ್ಷಿಸುತ್ತೆ ಈ ಬೆಟ್ಟ ಅಂತಂತ ಎಲ್ಲ ಅವರಿಗೆಲ್ಲ ಹೇಳಿಬಿಟ್ಟು ಆ ಗೋಪಾಲಕರ ಜೊತೆಯಲ್ಲಿ ತಾನೂ ಕೂಡ ಆ ಗಿರಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನು ಮಾಡ್ದ. ತಾನೇ ಶೈಲರೂಪಿಯಾಗಿ ಅವರ ನಮಸ್ಕಾರಗಳನ್ನು ಸ್ವೀಕಾರವೂ ಮಾಡ್ದ, ತಾನೂ ಕೂಡ ಆ ಶೈಲರೂಪಿಗೆ ನಮಸ್ಕಾರವನ್ನು ಕೂಡ ಮಾಡ್ದ. ఇట్లు గోపకులు హరి సమేతులై గిరికిం పూజనోపచారంబులు సమర్పించి గోధనంబులం బురస్కరించుకొని భూసురాశీర్వాద వచనంబులతో గిరిగిం ప్రదక్షిణంబు చేసి రా సమయంబున.
ಈ ರೀತಿಯಾಗಿ ಆ ಗೋಪಾಲಕರೆಲ್ಲರೂ ಕೂಡ ಹರಿಸಮೇತರಾಗಿ ಆ ಗಿರಿಗೆ ಭೋಜನ, ಪೂಜನ, ಉಪಚಾರ, ನೈವೇದ್ಯ ಎಲ್ಲವನ್ನು ಸಮರ್ಪಿಸಿ ಗೋಧನಂಬುಲಂ ಪುರಸ್ಕರಿಂಚುకొని ಭೂಸುರಾಶೀರ್ವಾದ ವಚನಂಬುಲತೋ ಎಲ್ಲ ಆ ಭೂಸುರರಿಗೆ ಹಸುಗಳು ಸಮೇತರಾಗಿ ತಾವು ನಿಂತ್ಕೊಂಡ್ರು, ಆ ಭೂಸುರರಿಗೆ ಹಸುಗಳನ್ನು ದಾನವನ್ನು ಕೂಡ ಕೊಟ್ಟರು, ಆ ಬ್ರಾಹ್ಮಣರ ಆಶೀರ್ವಾದಗಳನ್ನು ತೆಗೆದುಕೊಂಡು ಗಿರಿಗಿಂ ಪ್ರದಕ್ಷಿಣಂಬು ಸೇಸಿರಿ, ಎಲ್ಲರೂ ಕೂಡ ಆ ಕ್ಷಿತಿಧರನಿಗೆ ಅಂದರೆ ಭೂಧರನಾದಂಥ ಗಿರಿಗೆ ಪ್ರದಕ್ಷಿಣೆಯನ್ನ ಮಾಡಿದರು. ಗುರ್ರಮುಲ ಪರುವು ಮೆಚ್ಚನಿ ನರ್ರಲಂಗಟ್ಟಿನ ರಥಂಬುನಂದ ಪ್ರಮುಖುಲ್ గుర్రల యార్పులు సెలగంగం దొర్రులగమి వెంటనంట దోలిరిಲೇಶ. ಗುರ್ರಮುಲ ಬರುವು ಮೆಚ್ಚನಿ ಅಂತಂದ್ರೆ ಆ ಕುದುರೆಗಳ ಒಂದು ದೌಡು ಅಂತಂದ್ರೆ ಅದರ ಓಟವನ್ನ ಮೀರಿಸುವ ರೀತಿಯಾದಂಥ ಅರ್ರಲಂಗಟ್ಟಿನ ರಥಂಬುಲೋ. ಅರ್ರಲು ಅಂತಂದ್ರೆ ಒಳ್ಳೆ ಎತ್ತುಗಳು, ವೃಷಭಗಳು, ಒಳ್ಳೆ ಶಿವನ ನಂದಿ ವಾಹನದಂತೆ ಇರತಕ್ಕಂಥ ಎತ್ತೆತ್ತರವಾಗಿ ಗಟ್ಟಿಯಾಗಿರತಕ್ಕಂತಹ ಎತ್ತುಗಳನ್ನು ಕಟ್ಟಿದ ರಥಗಳಲ್ಲಿ ನಂದ ಮುಂತಾದ ಪ್ರಮುಖರು ಗುರ್ರಲ ಯಾರ್ಪುಲು ಸೆಲಗಂಗ ಅಂದ್ರೆ ಕುರ್ರಲು ಅಂತಂದ್ರೆ ಹುಡುಗರು ಮಕ್ಕಳಿಗೆಲ್ಲ ಯಾರು ಮುಂದೆ ಹೋಗ್ತಾರೋ, ಯಾವ ರಥವಾಗಿರ್ಬೋದು, ಕಾರಾಗಿರ್ಬೋದು, ವಾಹನಗಳಲ್ಲಿ ಹೋಗೋವಾಗ ಮಕ್ಕಳಿಗೆ ಏನೋ ಬೇರೆಲ್ಲ ವಾಹನಗಳನ್ನು ಹಿಂದೆ ಹಾಕಿ ಮುಂದೆ ಹೋದ್ರೆ ಸರಿ, ಉತ್ಸಾಹದಿಂದ ಕಿರ್ಚ್ತಾ ಇರ್ತಾರೆ. ಆ ರೀತಿಯಾಗಿ ಈ ನಂದ ಪ್ರಮುಖರೆಲ್ಲರೂ ಒಳ್ಳೆ ಎತ್ತಿನ ಬಂಡಿಗಳಲ್ಲಿ ಕೂತ್ಕೊಂಡು ಹೋಗಿ ಹೊರಟ ತಕ್ಷಣ ಕುರ್ರಲ ಯಾರ್ಪುಲು ಸೆಲಗಂಗ ಆ ಹುಡುಗರೆಲ್ಲ ಉತ್ಸಾಹದಿಂದ ಕಿರ್ಚ್ಕೊಳ್ತಾ ಇದ್ದಾರೆ, ಅರ್ಚ್ಕೊಳ್ತಾ ಇದ್ದಾರೆ, ಹೇ 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 ಅಂತ ಅವ್ರದ್ದೇನು ಆನಂದ. ದೊರ್ರಲ ಗಮಿ ವೆಂಟನಂಟದೋಲಿರಿಲೇಶ. ದೊರ್ರಲು ಅಂತಂತಂದ್ರೆ ಹಸುಗಳು, ಗಮಿ ಅಂದ್ರೆ ಗುಂಪು, ಹಸುಗಳು ಗುಂಪು ಎಲ್ಲ ಕರ್ಕೊಂಡು ಬಂದಿರಲ್ಲ ಪೂಜೆಗೆ, ಅದನ್ನ ವೆಂಟನಂಟಿದೋಲಿರಿಲೇಶ, ಅದನ್ನೆಲ್ಲ ಮತ್ತೆ ಅವ್ರ ಮನೆಗಳ ಹತ್ರಕ್ಕೆ ಹೋಗ್ಬೇಕಲ್ಲ, ಆದ್ರಿಂದ ಆ ಹಸುಗಳ ಮಂದೆಯನ್ನ ಗುಂಪನ್ನ ಎಲ್ಲನೂ ಆ ಗೋಕುಲದ ಕಡೆಗೆ ಹೊಡ್ಕೊಂಡು, ತೋಲಿ ಅಂತ ಹೇಳ್ತಾರೆ, ಅಂದ್ರೆ ಹೊಡ್ಕೊಂಡು ಹೋಗೋದು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅಂದ್ರೆ ಅವುಗಳನ್ನ ಮುಂದೆ ನಡೆಸ್ಕೊಂಡು ಆ ಕಡೆಗೆ ನಡೆಸ್ಕೊಂಡು ಇವರೆಲ್ಲ ಎತ್ತಿನ ಗಾಡಿಗಳಲ್ಲಿ ಕುಳಿತು ಉತ್ಸಾಹ, ಆನಂದ, ತೃಪ್ತಿಯಾಗಿದೆ. ಪೂಜೆ ಪುನಸ್ಕಾರ ಜಾತ್ರೆ ಎಲ್ಲ ವೈಭೋಗವಾಗಿ ನೆರವೇರಿತು. ಆ ಗಿರಿಯು ಕೂಡ ನೈವೇದ್ಯಗಳನ್ನ ಸ್ವೀಕಾರ ಮಾಡ್ತು. ಕೃಷ್ಣ ಇದ್ದಾನೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಜೊತೆ. ಅವರ ಆನಂದೋತ್ಸಾಹಗಳಿಗೆ ಪಾರವೇ ಇಲ್ಲ. ಎಲ್ಲರೂ ಮತ್ತೆ ತಮ್ಮ ತಮ್ಮ ಮನೆಗಳ ಕಡೆ ಹೊರಟರು. ಪಾಟಿಂಚಿ ಗಾನ ವಿದ್ಯಾ ಪಾಠವು ಮುನಂದೇರುಲೆಕ್ಕಿ ಬಹುತಾನಮುಲಂ ಬಾಟಲ ಗಂಧುಲು ವಿಷ್ಣುನಿಂ ಬಾಟಲಂಬಾಡಿರಿ ವಿರೋಧಿ ಪಾಟನುಂಡನುಚುನ್. ಪಾಠವ ಅನ್ನತಕ್ಕಂಥ ಪಾಠ ಅನ್ನತಕ್ಕಂತಹ ಒಂದು ಪದವನ್ನ ಎಷ್ಟು ಬಗೆಯಾಗಿ ಅನುಪ್ರಾಸವನ್ನ ಅದನ್ನೇ ಮತ್ತೆ ಮತ್ತೆ ಬಳಸ್ತಾ ಬೇರೆ ಬೇರೆ ಅರ್ಥಗಳನ್ನ ಧ್ವನಿ ಹೊರಡಿಸ್ತಾ ಎಷ್ಟು ಬಹು ಸುಂದರ ರಚನೆ. ಆ ಭಗವಂತನೇ ಅನುಗ್ರಹ ಮಾಡಿ ಅವನೇ ಇವ್ರ ಬಾಯಲ್ಲಿ ಶ್ರೀರಾಮಚಂದ್ರ ನುಡಿಸ್ತಾ ಇರತಕ್ಕಂತಹ ಸಂದರ್ಭ ಇದು. ಅದು ಎಷ್ಟು ಆನಂದವಾದ ಪದಗಳ ಒಂದು ಪದಗಳು ತಾವು ನನ್ನನ್ನು ತಗೋ ಅಂತ ಅವೇ ಮುನ್ನುಗ್ಗಿ ಬರುತ್ತವೆ ಇಂತಹ ಭಕ್ತರಿಗೆ. ಪಾಟಿಂಚಿ ಗಾನ ವಿದ್ಯಾ ಪಾಠವು ಮುನಂ ಅಂತಂದ್ರೆ ಆ ಗೊಲ್ಲತಿಯರಿರ್ತಾರಲ್ಲ, ಅವರು ತಮ್ಮ ಸಂಗೀತ ಕಲಾ ಕೌಶಲ ಎಲ್ಲ ತಿಳಿಯೋ ರೀತಿಯಲ್ಲಿ ದೇರುಲೆಕ್ಕಿ ಬಹುತಾನಮುಲಂ, ಎಷ್ಟು ವಿಧವಾಗಿ ಸಂಗೀತ ಕಲಾ ಕೌಶಲ ಇರತಕ್ಕಂತಹ ಆ ಗೊಲ್ಲತಿಯರೆಲ್ಲ ಆ ಬಂಡಿಗಳನ್ನ ಹತ್ತಿ ರಾಗಾಲಾಪನೆ ಮಾಡ್ತಾ ಇದ್ದಾರೆ. ಬಾಟಲ ಗಂಧುಲು, ಪಾಟಲ ಪುಷ್ಪಗಳನ್ನ ಧರಿಸಿರ್ತಾರೆ ಅವರೆಲ್ಲ. ಅದು ಘಮ 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 ಸುವಾಸನೆ ಬೀರ್ತಾ ಇದೆ, ಸುಗಂಧ ಪೂರಿತವಾಗಿದೆ. ಅಲ್ಲೆಲ್ಲ ಸುವಾಸಿನಿಯರು ಅವರೆಲ್ಲ. ಆ ಪಾಟಲ ಪುಷ್ಪವನ್ನು ಅವರು ಮುಡಿದಿರೋದ್ರಿಂದ ಪಾಟಲ ಗಂಧುಲು, ಗಂಧಿ ಅಂತ ಹೇಳ್ತಾರೆ. ಮತ್ಸ್ಯಗಂಧಿ ಅನ್ನೋ ಪದ ಕೇಳಿರ್ತೀರ. ಸತ್ಯವತಿಗೆ ಮತ್ಸ್ಯಗಂಧಿ ಅನ್ನತಕ್ಕಂಥ ಹೆಸರಿರುತ್ತೆ ಮಹಾಭಾರತದಲ್ಲಿ. ಅವಳು ಬೆಸ್ತರ ಜಾತಿಗೆ ಸೇರಿರೋವಳು, ಸದಾ ಮೀನು ಹಿಡಿತಕ್ಕಂಥದ್ದೇ ಅವ್ರದ್ದು. ಅವಳ ಮೈಯಲ್ಲಿ ಕೂಡ ಮೀನಿನ ವಾಸನೆ ಬರ್ತಾ ಇರುತ್ತೆ. ಇಲ್ಲಿ ಗೊಲ್ಲತಿಯರೆಲ್ಲ ಪಾಟಲ ಗಂಧುಲು, ಆ ಬೃಂದಾವನದಲ್ಲಿ ಬೆಳೀತಕ್ಕಂಥ ಬಗೆಯ ಸುಗಂಧ ಪೂರಿತವಾದ ಪುಷ್ಪಗಳನ್ನ ಧರಿಸಿರ್ತಕ್ಕಂಥ ಅವರು ಓಡಾಡ್ತಾ ಇದ್ರೇನೆ ಅಲ್ಲೆಲ್ಲ ಸುಳಿದಾಡ್ತಾ ಇರುತ್ತೆ ಆ ಗಂಧ, ಗಮಲು, ಸುಗಂಧ. ಆ ಬಾಟಲ ಗಂಧುಲು
ಕೃಷ್ಣನಿಂಬಾಟಲ ಬಾಡಿರಿ ವಿರೋಧಿ ಪಾಟನುಂಡನುಚುನ್. ಅವರು ಒಂದು ಎತ್ತಿನ ಬಂಡಿಗಳನ್ನು ಹತ್ತು ಬಿಟ್ಟು ಹಾಡ್ತಾ ಇದ್ದಾರೆ, ರಾಗಾಲಾಪನೆ ಮಾಡ್ತಾ ಇದ್ದಾರೆ, ಒಳ್ಳೆ ಸಂಗೀತ. ಏನಂತ ಹಾಡ್ತಾ ಇದ್ದಾರೆ ಅವರು ಅಂದ್ರೆ, ವಿರೋಧಿ ಪಾಟನುಂಡನುಚುನ್, ಶತ್ರುಗಳನ್ನ ಪಾಟನ ಮಾಡ್ತಾನೆ ಇವನು, ದುಷ್ಟ ದಮನ ಇವನು ಅಂತ ಶ್ರೀಕೃಷ್ಣನನ್ನ ಹೊಗಳುತ್ತಾ ಹಾಡುಗಳು ಹಾಡ್ತಾ ಇದ್ದಾರೆ. ಕೃಷ್ಣನಿಂಬಾಟಲ ಪಾಡಿರಿ, ಅವರಿಗೆ ಸದಾಕಾಲ ಕೃಷ್ಣ ಧ್ಯಾನವೇ, ಕೃಷ್ಣ ಜಪವೇ. ಕತೆಗಳು ಹೇಳಿದ್ರೆ ಕೃಷ್ಣಂದೇ ಕತೆಗಳು, ಹಾಡುಗಳು ಹಾಡಿದ್ರೆ ಅದರ ಬಗ್ಗೆ ಲಾವಣಿಗಳು ಕಟ್ಟಿ ಹಾಡ್ತಕ್ಕಂಥದ್ದು, ಮಾತಿನಲ್ಲೂ ಕೂಡ ಸದಾ ಕೃಷ್ಣಂದೇ ಕಥೆ. ಅದರಲ್ಲೇ ಮುಳುಗೋಗಿದ್ದಾರೆ, ಕೃಷ್ಣನ ತತ್ವದಲ್ಲಿ ಅವರು ತಲ್ಲೀನರಾಗ್ಬಿಟ್ಟಿದ್ದಾರೆ ಗೊಲ್ಲಭಾಮೆಯರು. ಅವರು ವಿರೋಧಿ ಪಾಟನುಂಡನುಚನ್, ನೋಡಿ ಪಾಠ ಎಷ್ಟು ತರಹ ಬಳಸಿದ್ದಾರೆ. ವಿರೋಧಿ ಪಾಟನ ಅಂತಂದ್ರೆ ದುಷ್ಟ ದಮನ, ದುಷ್ಟ ದಳನ ಅವನು ಅಂತ. ಕೃಷ್ಣನ ಮೇಲೆ ಬಾಟಲ ಬಾಡಿರಿ, ಪಾಟಲು ಅಂತಂದ್ರೆ ಹಾಡುಗಳನ್ನು ಹಾಡಿದ್ರು. ಯಾರು ಹಾಡಿದವರು? ಪಾಟಲ ಗಂಧಲು, ಪಾಟಲ ಪುಷ್ಪ ಮುಡ್ಕೊಂಡಿರತಕ್ಕಂಥ ಸುಗಂಧಿನಿಯರು, ಸುವಾಸಿನಿಯರು. ಪಾಟವಮುನೊಂದೇರು ಲೆಕ್ಕಿ, ಪಾಟವ ಅಂತಂದ್ರೆ ಬಹಳ ಜಾಣತನ ಅವರು, ಪಾಟಿಂಚಿ ಗಾನವಿದ್ಯೆ ಚೆನ್ನಾಗಿ ಬರುತ್ತೆ ಅವರು, ಕಲಾ ಕೌಶಲ್ಯ ಎಲ್ಲ ಇದೆ ಅವರಿಗೆ, ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ. ತಾವು ನಂಬಿರ್ತಕ್ಕಂತಹ ದೈವ, ಪ್ರತ್ಯಕ್ಷ ದೈವ ಕೃಷ್ಣ, ಅವನನ್ನ ಆರಾಧಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವರು ಹೃದಯ ತುಂಬಿ ಬಂದಂಥ ಭಕ್ತಿಭಾವದಿಂದ ಭಗವಂತನ ಲೀಲಾ ವಿನೋದಗಳನ್ನು ಆನಂದವಾಗಿ ಹಾಡ್ತಾ ಇರತಕ್ಕಂತಹ ಆ ಗೊಲ್ಲ ಭಾಮೆಯರ ಒಂದು ಜನ್ಮಧನ್ಯ. ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ ಅವರು. ಕುಂಡ ನಿಭಾಪೀನಂಬುಲು ಮಂಡಿತ ವರ್ಣములు వివిధ మహితాకృతులున్ నిండిన కడుపులు గన్నుల పండవులగం బాడి కుర్రి పదువులు ನಡೆಚನ್. ಹಿಂದಿನ ಒಂದು ಪದ್ಯದಲ್ಲಿ ಆ ಗೊಲ್ಲತೆಯರ ಸೌಂದರ್ಯ, ಅವರು ಹಾಡ್ತಕ್ಕಂಥದ್ದು, ಅವರು ಹೊರಟಿರ್ತಕ್ಕಂಥ ಸಂಭ್ರಮ, ಅದನ್ನು ವಿವರಿಸಿದರೆ ಇಲ್ಲಿ ಗೋಗಣಗಳ ಒಂದು ವೈಭವ ದೃಶ್ಯ ಹೇಳ್ತಾ ಇದ್ದಾರೆ. ಕುಂಡ ನಿಭಾಪೀನಂಬುಲು, ಒಂದೊಂದು ಹಸುವಿನ ಆ ಕೆಚ್ಚಲು ಪ್ರದೇಶ ತುಂಬಿದ ಬಿಂದಿಗೆಯಂತೆ ಅಮೃತ ತುಂಬಿಕೊಂಡಿವೆ, ಸಂತೃಪ್ತಿಯಾಗಿ ಹೊಟ್ಟೆ ತುಂಬ ಮೇದಿರುತ್ತವೆ ಅಂತ ಹಚ್ಚ ಹಸಿರು ಹಾಯಾಗಿರ್ತಕ್ಕಂಥದ್ದು. ಮಧ್ಯೆ ಮಧ್ಯೆ ಕೃಷ್ಣನ ವೇಣುಗಾನ ಕಿವಿ ಮೇಲೆ ಬೀಳ್ತಾ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವುಗಳಿರತಕ್ಕಂಥ ಪ್ರದೇಶದಲ್ಲಿ ಆ ಕೃಷ್ಣ ಪರಮಾತ್ಮ ತಾನೇ ಸ್ವಯಮಾಗಿ ನೆಲೆಸಿದ್ದಾನೆ, ಆನಂದ. ಆದ್ದರಿಂದ ಅವು ಹೇಗಿವೆ? ಕುಂಡ ನಿಭಾಪೀನಂಬುಲು, ಒಳ್ಳೆ ದೊಡ್ಡ ದೊಡ್ಡ ಮಡಕೆಗಳ ಕುಂಭಗಳ ರೀತಿಯಲ್ಲಿದೆ ಅವುಗಳ ಕೆಚ್ಚಲುಗಳು. ಮಂಡಿತ ವರ್ಣములు, ಬೇರೆ ಬೇರೆ ಬಣ್ಣಗಳು ಎಷ್ಟು ಚೆನ್ನಾಗಿದೆ. ಒಂದು ಕಂದು ಬಣ್ಣ, ಒಳ್ಳೆ ಬರೀ ಕಂದು ಬಣ್ಣದಿಂದ ತುಂಬಿರ್ತಕ್ಕಂಥ ಒಂದು ಹಸು, ಮುದ್ದಾದ ಮಗುಗಳು, ಉದ್ದುದ್ದ ಕಿವಿಗಳು, ಆ ಗಂಗೆದಗುಲು ಅಂತಾರೆ, ಅದು ತೂಗಾಡ್ತಾ ಇರ್ತಕ್ಕಂಥ ಗಂಗೆದಗುಲು. ಇನ್ನೊಂದು ಬಿಳುಪಾದ ಹಸುಗಳು, ಕರಿ ಹಸುಗಳು. ಈ ಕಂದು ವರ್ಣಕ್ಕೆ ಸ್ವಲ್ಪ ಅಲ್ಲಲ್ಲಿ ಬಿಳಿ ಬಿಳಿಯಾದಂತಹ ಒಂದು ಚಿತ್ತಾರ ಬರೆದಿದ್ದಾರೇನೋ ಅನ್ನೋ ರೀತಿ ಇದ್ದು, ಬಾಲದ ತುದಿ ಬಿಳುಪು, ಕಾಲಿನ ಒಂದು ಗೊರಸುಗಳು ಬಿಳುಪು, ಹಣೆ ಮೇಲೆ ಒಂದು ಬಿಳುಪು ಚುಕ್ಕೆ, ಇದೆಲ್ಲ ಗೋವುಗಳಿಗೆ ನೋಡ್ತಕ್ಕಂಥ ಸಲ್ಲಕ್ಷಣಗಳು ಎಲ್ಲ ಇರ್ತಕ್ಕಂತಹ ಬಿಳುಪಾಗಿರ್ತಕ್ಕಂಥ ಕರಿ ಹಸು. ಹೀಗೆ ವಿವಿಧ ಮಂಡಿತ ವರ್ಣಗಳು, ವಿವಿಧ ಮಹಿತಾಕೃತಿಗಳನ್ನು, ಒಂದೊಂದು ನೋಡೋಕ್ಕೆ ಒಳ್ಳೆ ಕಾಮಧೇನುಗಳು, ನಂದಿನಿ ಧೇನುಗಳೇನೋ ಅನ್ನೋ ರೀತಿಯಲ್ಲಿದೆ. ಒಳ್ಳೆ ಪುಷ್ಟವಾಗಿ ಎತ್ತೆತ್ತರವಾಗಿ ಒಂದೊಂದು ವಿವಿಧಾಕಾರ, ಅದನ್ನು ನೋಡೋದೇ ಒಂದು ಆನಂದ. ನಿಂಡಿನ ಕಡುಪುಲು, ಒಂದೊಂದು ಚೆನ್ನಾಗಿ ಊಟ ಮಾಡಿಕೊಂಡು ಹಸಿ ಹುಲ್ಲು ಮೇಯ್ಕೊಂಡು ಮೈ ಮಿರ ಮಿಂಚ್ತಾ ಇದೆ. ಆ ಹಸುಗಳು ನುಣುಪಾಗಿ, ನೊಣ ಕೂತ್ರೆ ಜಾರು ಹೋಗುತ್ತೇನೋ ಅನ್ನೋ ರೀತಿಯಲ್ಲಿ ಪಳ ಹೊಳಿತಾ ಇವೆ ಅವು. ಕನ್ನುಲ ಪಂಡವುಲಗಂಬಾಡಿ ಕುರ್ರಿ ಪದವುಲು ನಡೆಚನ್. ಈ ಗೋ ಸಂಪತ್ತೆಲ್ಲ ಹೀಗಿದ್ರೆ, ಕುರ್ರೆಲು ಅಂತಂದ್ರೆ ಒಳ್ಳೆ ಹೋರಿಯಾಗ್ತಕ್ಕಂತಹ ಗಂಡು ಕರುಗಳು, ಒಳ್ಳೆ ಬಲಿಷ್ಠವಾಗಿ, ಅದು ಮುಂದೆ ನಂದಿ ಥರ ಆಗ್ತೀವಿ ನಾವು ಅನ್ನೋ ರೀತಿಯಲ್ಲಿ ಈಗಲೇ ಬಲಿಷ್ಠವಾಗಿದೆ, ಬಿಳುಪಾಗಿ ಒಳ್ಳೆ ಶಿವನ ನಂದಿಗಳಾಗತ್ವೇನೋ ಇವು ಅನ್ನೋ ರೀತಿಯಲ್ಲಿವೆ. ಗನ್ನುಲ ಪಂಡವುಲಗ, ನೋಡ್ತಾ ಇದ್ರೆ ಅದೇ ಒಂದು ಕಣ್ಣಿಗೆ ಒಂದು ಹಬ್ಬ. ಗೋಪಾಲಕರಿಗೆಲ್ಲ ಗೋವುಗಳು ಚೆನ್ನಾಗಿವೆ ಅಂತಂದ್ರೆ ಕಣ್ಣುಗಳಿಗೆ ಆನಂದ. ನೋಡ್ದವತ್ತ ಬೇರೆಯವ್ರು ನೋಡಿದ್ರು ಕೂಡ ಅವ್ರಿಗೂ ಕಣ್ಣಿಗೆ ಒಂದು ಹಬ್ಬದ ರೀತಿಯಲ್ಲಿ ಈ ಗೋಗಣವೆಲ್ಲ ನಡ್ಕೊಂಡು ಹೋಗ್ತಾ ಇವೆ. పొగరెక్కిన మూపురములు
దెగగలవాలములు శైల దేహంబులు భూగగములు నిండు రంకెలు మిగుల మెರೆಯು ವೃಷಭಗಣಮು ಮೆಲ್ಲನ ನಡೆಚನ್. ಇನ್ನೂ ತೃಪ್ತಿಯಾಗಿಲ್ಲ ಮಾತರಿಗೆ ಆ ಗೋಗಣವನ್ನ ಎಷ್ಟು ವರ್ಣಿಸಿದ್ರೂ ತೃಪ್ತಿ ಇಲ್ಲ. ಗೋಪಾಲಕನಾದಂಥ ಗೋಪಾಲ ಕೃಷ್ಣ ಕಾಯ್ತಾ ಇರತಕ್ಕಂತಹ ಗೋಮಂದೆ ಅಲ್ವೇ, ಭಕ್ತರಿಗೆ ಎಷ್ಟು ತೃಪ್ತಿ. ಅವನೊಬ್ಬನ್ನೇ ವರ್ಣಿಸ್ತಾರೆ, ಅವನಿಂದ ಪಾಲಿತವಾದ ಆ ಗೋಗಣವನ್ನು ಕೂಡ ಎಷ್ಟು ವರ್ಣಿಸಿದ್ರೂ ಅವ್ರಿಗೆ ತೃಪ್ತಿ ಆಗ್ತಾ ಇಲ್ಲ. ಪೊಗರೆಕ್ಕಿನ ಮೂಪುರುಮುಲು, ಈಗ ಅಲ್ಲಿರ್ತಕ್ಕಂಥ ಎತ್ತುಗಳ ವೈಭವ ಹೇಳ್ತಾ ಇದ್ದಾರೆ. ಪೊಗರೆಕ್ಕಿನ ಮೂಪುರುಮುಲು, ಚೆನ್ನಾಗಿ ಬಲ್ತಿವೆ ಅವು. ಆ ಎತ್ತರವಾಗಿರ್ತಕ್ಕಂಥ ಎತ್ತುಗಳು, ಅದರ ವಕ್ಷಸ್ಥಳ, ಬೆನ್ನು, ಭುಜ ಎಲ್ಲ ಬಲಿಷ್ಠವಾಗಿದೆ. ದೆಗಗಲ ಬಾಲಮುಲು, ಉದ್ದುದ್ದ ಬಾಲಗಳು. ಬಾಲ ಏನು ಸುಮ್ಮನೆ ಅವಕ್ಕೆ ಶಕ್ತಿ, ಬಾಲದಲ್ಲೂ ಚೆನ್ನಾಗಿ ಒಳ್ಳೆ ಪುಷ್ಟಿ ಇರುತ್ತೆ. ಬಾಲ ಬೀಸಿ ಹೊಡೆದ್ರೆ ಒಂದಾಯ್ತು. ದೆಗಗಲ ಬಾಲಮುಲು, ಉದ್ದುದ್ದವಾಗಿರ್ತಕ್ಕಂತಹ ಅವುಗಳ ಬಾಲ, ಗೋಪುಚ್ಛ. ಶೈಲ ದೇಹಂಬುಲು, ಏನು ದೊಡ್ಡ ದೊಡ್ಡ ಬೆಟ್ಟಗಳ ರೀತಿ ಇವೆ, ಒಂದೊಂದು ಅಷ್ಟಷ್ಟು ಎತ್ತರ ಬಲಿಷ್ಠವಾಗಿ ದಷ್ಟು ಪುಷ್ಟವಾಗಿ ನಿಂತಿವೆ. ಭೂ ಗಗನಮುಲು ನಿಂಡು ರಂಕೆಲು, ರಂಕೆ ಅಂತಂದ್ರೆ ಅವು ಅಂಬಾ ಅಂತ ಅರಚಿದ್ರೆ ಆ ವೃಷಭಗಳು ಆಕಾಶ ಭೂಮಿ ಎಲ್ಲ ಒಂದು ಮಾಡ್ತಾ ಇದೆಯಂತ. ಅವುಗಳು ಘರ್ಜಿಸ್ತಾ ಇರ್ತಕ್ಕಂಥ ಪರಿ ರಂಕೆ ಅಂತ ಕರೀತಾರೆ. ಅಂದರೆ ಆ ಗೋವುಗಳು ಅರ್ಚತಕ್ಕಂಥ ಅಂಬಾ ಅನ್ನತಕ್ಕಂಥ ಒಂದು ಪರಿ. ಭೂ ಗಗನಮುಲು ನಿಂಡು ರಂಕೆಲು ಮಿಗುಲ ಮೇರೆಯು ವೃಷಭಗಣಮು ಮೆಲ್ಲನ ನಡೆಚನ್. ಆ ವೃಷಭಗಣ ಎತ್ತುಗಳು ಎಷ್ಟು ಚೆನ್ನಾಗಿದೆಯಂತೋ. ಆ ಎತ್ತುಗಳ ಗುಂಪು ಮುಂದೆ ಎಲ್ಲ ಹಸುಗಳು ಹೋದ್ವು, ಮಂದೆಗಳು. ಅವುಗಳ ಹಿಂದೆ ಈ ವೃಷಭಗಣ ಹೋಗ್ತಾ ಇವೆ. ಒಳ್ಳೆ ಅಷ್ಟು ವೈಭವವಾಗಿದೆ ನೋಡೋಕ್ಕೇನೆ, ನಾವು ಊಹಿಸ್ಕೊಳ್ಳೋಕ್ಕೆ ಇಷ್ಟ ಆನಂದವಾಗಿದೆ. ಇನ್ನು ಆ ಗೋಗಣ ಹೇಗಿರ್ಬೋದು, ಗೋಪಾಲಕೃಷ್ಣ ಕಾಯ್ತಾ ಇದ್ದಂಥ ಗೋಗಣ. ಇಟ್ಲು ಪರ್ವತ ಪ್ರದಕ್ಷಿಣಂಬುಜೇಸಿ ಗೋಪಕುಲು ಮಾಧವ ಸಮೇತುಲೈ ಮಂದಕುಂಜನಿರಂತ ಮಹೇಂದ್ರುಂಡಂತಯು ನೆರಿಂಗಿ ಮಹಾ ಕೋಪಂಬುನಂ ಬ್ರಳಯ ಪ್ರವರ್ತಕಂಬುಲಗು ಸಂವರ್ತಕ ಮೇಘಂಬುಲಂಜೀರಿ ಇಟ್ಲನಿಯೇ. ಇಟ್ಲು ಪರ್ವತ ಪ್ರದಕ್ಷಿಣಂಬು ಜೇಸಿ ಗೋಪಕುಲು. ಈ ರೀತಿಯಾಗಿ ಆ ಗೋವರ್ಧನ ಪರ್ವತಕ್ಕೆ ಪೂಜೆ ಮಾಡಿ ಆನಂದವಾಗಿ ಜಾತ್ರೆ ಮಾಡಿ ಔತಣ ಮಾಡಿಕೊಂಡು ಆನಂದವಾಗಿ ಪರ್ವತ ಪ್ರದಕ್ಷಿಣೆಯನ್ನು ಮಾಡಿದಂಥ ಗೋಪಾಲಕರು ಮಾಧವ ಸಮೇತಲೈ ಮಂದಕು ಜನಿರಿ, ಆ ಗೋಪಾಲಕೃಷ್ಣನ ಜೊತೆಯಲ್ಲಿ ಮಂದೆಗೆ ಹೋದರು. ಅಂದರೆ ಅವರ ಗೋಕುಲಕ್ಕೆ ಅವರು ಹೊರಟೋದ್ರು ಅಂತ. ಮಹೇಂದ್ರುಡು ಅಂತಯು ನೆರಿಂಗಿ, ಆವಾಗ ದೇವೇಂದ್ರನಿಗೆ ಏನೇನು ನಡೀತು ಅಲ್ಲಿ, ತನಗೆ ಬೇಕಾದಂಥ ಸಲ್ಲಬೇಕಾದಂಥ ಪೂಜೆ ಸಲ್ಲಿಸಲಿಲ್ಲ, ತನ್ನ ಕುರಿತು ಮಾಡಬೇಕಾದಂಥ ಯಾಗ ಮಾಡಲಿಲ್ಲ, ಹವಿಸ್ಸು ಅರ್ಪಿಸ್ಲಿಲ್ಲ. ಇದೆಲ್ಲ ತಿಳಿದಂತಹ ಅವನಿಗೆ ಮಹಾಕೋಪಂಬುನಂ, ಏನು ವಿಪರೀತ ಕೋಪ ಬಂದ್ಬಿಡ್ತು. ಕೋಪ ಬಂದರೆ ಏನು ಮಾಡ್ತಾರೆ? ಮೇಷ್ಟ್ರಾದರೆ ಕೈಯಲ್ಲಿರೋ ಕೋಲಲ್ಲಿ ಬಾರಿಸ್ತಾರೆ, ಹೆಂಗಸರಾದರೆ ತಾವು ಕೆಲಸ ಮಾಡ್ತಾ ಇರ್ತಕ್ಕಂಥ ಸೌಟೋ ಮೊಗಚ ಕೈಯೋ ಅಥವಾ ಲಠಣಿಗೆಯೋ ತಗೊಂಡು ಪ್ರಯೋಗ ಮಾಡ್ತಾರೆ. ಈ ಇಂದ್ರನಿಗೆ ಇದೆಯಲ್ಲ, ಅವನ ಆಯುಧ ಏನು? ಪ್ರಳಯ ಪ್ರವರ್ತಕಂಬುಲಗು ಸಂವರ್ತಕ ಮೇಘಂಬುಲಂ ಜೀರಿ ಇಟ್ಲನಿಯೇ. ಸಂವರ್ತಕ ಮೇಘಗಳು ಅಂದರೆ ಪ್ರಳಯ ಕಾಲದಲ್ಲಿ ಎಡಬಿಡದೆ ಕುಂಭದ್ರೋಣಗಳಂತೆ ಮಳೆ ಸುರಿಸ್ತಕ್ಕಂತಹ ಕಾಲ ಮೇಘಗಳು, ಪ್ರಳಯ ಕಾಲ ಮೇಘಗಳನ್ನೆಲ್ಲ ಕರೆದ. ಬನ್ರಪ್ಪ ಇಲ್ಲಿ, ನಾನೊಂದು ಹೇಳ್ತೀನಿ, ನನಗೆ ಪೂಜೆ ಮಾಡಿಲ್ಲ ಇವ್ರನ್ನೆಲ್ಲ ಹೋಗಿ ದಂಡಿಸ್ರಿ. ತಮ್ಮ ತಮ್ಮ ಆಯುಧವನ್ನು ತಮಗೆ ಪ್ರಯೋಗಿಸ್ಲಿಕ್ಕೆ ತಮಗೆ ಒಂದು ಸ್ವಾತಂತ್ರ್ಯ ಅಲ್ವೇ. ಇಂದ್ರನ ಕೈ ಕೆಳಗಿವೆ ಮೇಘಗಳೆಲ್ಲವೂ. ಆದ್ದರಿಂದ ಆ ಸಂವರ್ತಕ ಮೇಘಂಬುಲಂ ಜೀರಿ ಇಟ್ಲನಿಯೇ, ಆ ಸಂವರ್ತಕಗಳು ಅನ್ನತಕ್ಕಂಥ ಮೇಘ ಗಣಗಳನ್ನೇ ಕರೆದ್ಬಿಟ್ಟು ಏನು ಹೇಳ್ದ ನೋಡೋಣ ಮುಂದೆ. ಪೆರುಗುಲ್ಲೇ ತುಲುದ್ರಾ ವಿಕ್ರೌವಿ ಭುವಿನಾಭೀರುಲ್ ಮದಾಭೀರುಲೈ ಗಿರಿ ಸಂಘಾತ ಕಠೋರ ಪತ್ರದಳನ ಕ್ರೀಡಾ ಸಮಾರಂಭ ದುರ್ಭರ ದಂಭೋಳೀದರುಂಬುರಂದರು ನನು ಬಾಟಿಂಚಿ ಪೂಜಿಂಪಕ ಗಿರಿ ಕಿಂಬೂಜಲು ಸೇಜಿಪೋಯಿರದವೋ ಕೃಷ್ಣುಂಡು ಪ್ರೇರೇಪಂಗನ್. ನೋಡಿದ್ರ ಈ ಆಭೀರರ ಒಂದು ದುರಹಂಕಾರ. ಪೆರುಗುಳ್ನೇತಲು ದ್ರಾವಿ ಕ್ರೌವಿ ಭುವಿನಿ ಆಭೀರುಲ್ ಮದಾಭೀರುಲೈ. ನೋಡಿದ್ಯಾ, ಈ ಗೊಲ್ಲರು ಮೊಸರು, ಹಾಲು, ತುಪ್ಪ ಇದೆಲ್ಲ ಕುಡಿದು ಕೊಬ್ಬು ಹೆಚ್ಚಾಗ್ಬಿಟ್ಟಿದೆ ಅವ್ರಿಗೆ.
ಭುವಿನ ಆಭೀರುಲಿ, ಆಭೀರ ಜನಾಂಗರು ಮದಾಭೀರುಲೈ, ನನ್ನ ಭಯವೇ ಇಲ್ಲ ಇವರಿಗೆ, ಅಭೀರರಾಗ್ಬಿಟ್ಟಿದ್ದಾರೆ. ಭೀರು ಅಂದರೆ ಹೆದರ್ಕೊಳ್ತಕ್ಕಂಥವ್ರು, ಭಯಭಕ್ತಿಗಳಿಂದ ನಡೀತಕ್ಕಂಥವ್ರು. ಮದಾಭೀರುಲೈ, ನನ್ನ ಮೇಲೆ ಸ್ವಲ್ಪನೂ ಗೌರವ ಇಲ್ಲ ಇವರಿಗೆ, ನನ್ನ ಮೇಲೆ ಭಯ ಭಕ್ತಿಗಳಿಲ್ಲ. ಗಿರಿ ಸಂಘಾತ ಕಠೋರ ಪತ್ರ ದಳನ ಕ್ರೀಡಾ ಸಮಾರಂಭ ದುರ್ಭರ ದಂಬೋಳಿ ದರುಂಡು. ನಾನು ಆ ಪರ್ವತಗಳಿಗಿದ್ದಂಥ ಕಠೋರವಾದಂಥ ಪಕ್ಷಗಳು, ರೆಕ್ಕೆ, ಪತ್ರ ಅಂತಂದರೆ ರೆಕ್ಕೆಗಳಿದ್ವಂತೆ ಪೂರ್ವದಲ್ಲಿ ಪರ್ವತಗಳಿಗೆ. ಎಲ್ಲಿ ಬೇಕಾದರೆ ಅಲ್ಲಿ ಇಲ್ಲಿಂದ ಬಿಟ್ಟು ಇನ್ನೊಂದು ಕಡೆ ಹೋಗಿ ಹೋಗಿ ಕೂತ್ಕೊಬಿಡ್ತಾ ಇದ್ದಂತೆ. ಇದೊಂದು ತಾಪತ್ರಯವಂತಲ್ಲ ಅಂತಂದ್ಬಿಟ್ಟು ಎಲ್ಲರೂ ಮೊರೆ ಇಟ್ಟಾಗ ಇಂದ್ರ ತನ್ನ ವಜ್ರಾಯುಧಗಳಿಂದ ಪರ್ವತಗಳಿಗೆ ಆ ರೆಕ್ಕೆಗಳನ್ನೆಲ್ಲ ಕತ್ತರಿಸಿ ಹಾಕಿದ. ಅಂತಹ ಅವನು ನನ್ನ ವಜ್ರಾಯುಧದಿಂದ ಅಂತಹ ಪರ್ವತಗಳ ಕಠೋರವಾದ ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದ್ದೀನಿ. ಗಿರಿ ಸಂಘಾತ ಕಠೋರ ಪತ್ರ ದಳನ ಕ್ರೀಡಾ ಸಮಾರಂಭ ದುರ್ಭರ ದಂಬೋಳಿ ಧರುಂಡು. ದಂಬೋಳಿ ಅಂದ್ರೆ ವಜ್ರಾಯುಧವನ್ನು ಧರಿಸಿದ್ದೀನಿ ನಾನು. ಪುರಂದರುನ್ ನಾನು ಪಾಟಿಂಚಿ ಪೂಜಿಂಪಕ, ಅಂತಹ ದೇವೇಂದ್ರನಾದಂತಹ ನನ್ನನ್ನು ಗೌರವಿಸಿ ಪೂಜೆ ಮಾಡ್ದಿರ, ನನಗೆ ಹೋಮ ಮಾಡ್ದಿರ, ನನಗೆ ಆಜ್ಯ ಅರ್ಪಿಸಿದಿರ, ಗಿರಿಗಿಂಬೂಜಲು ಸೇಸಿಪೋಯಿರದವೋ ಕೃಷ್ಣಂಡು ಪ್ರೇರೇಪಂಗನ್. ಈ ಕೃಷ್ಣ ಇದನ್ನೆಲ್ಲ ಇವಂದೇ ಎಲ್ಲ ಪ್ರೇರೇಪಣೆ, ಇವಂದೇ ಸ್ಥಾವಣೆ. ಅವನ ಮಾತು ಕೇಳಿಕೊಂಡು ನನ್ನನ್ನು ಪೂಜೆ ಮಾಡೋದು ಬಿಟ್ಟುಬಿಟ್ಟು ನಾನು ಯಾರು ಅನ್ನೋದೇ ಮರ್ತು ಹೋಗಿದ್ದಾರೆ. ಪರ್ವತಗಳ ರೆಕ್ಕೆಗಳೇ ಕರೆದವನು ಅಂತ ನನ್ನನ್ನು ಬಿಟ್ಬಿಟ್ಟು ಈ ಪರ್ವತಕ್ಕೆ ಪೂಜೆ ಮಾಡಿದ್ದಾರೆ ಇವರು. ನೋಡಿದ್ಯಾ? ಇವರ ಕೊಬ್ಬು ನಾನು ಅಣಗಿಸ್ತೀನಿ. ಇವರು ಹಾಲು, ಮೊಸರು, ತುಪ್ಪ, ಬೆಣ್ಣೆ ತಿಂದು ಬೆಳೆಸ್ಕೊಂಡಿದ್ದಾರಲ್ಲ ಕೊಬ್ಬು, ಅದನ್ನೆಲ್ಲ ನಾನು ಇಳಿಸ್ತೀನಿ, ಬನ್ನಿ ಇಲ್ಲಿ ಅಂತ ಕರೆದ ಆ ಕಾಲ ಮೇಘಗಳನ್ನು. ಗುರುದೇವಹೀನೋ ಬಾಲುನಿಗಿರಿ ಭೂಜ ಪ್ರಮುಖವಾಸುಂ ಕೃಷ್ಣುನನೀಶುಂ ಪರಿಣಾಮಶೀಲುಂ ಗುಲಗುಣ ವಿರಹಿತುಂ ಜೇಪಟ್ಟೀಂದ್ರು ವಿಡಿಚಿರಿಗೊಲ್ಲಲ್. ಇದು ಒಂದು ಥರ ಛಲೋಕ್ತಿ, ಅಂದರೆ ನಿಂದಾ ಸ್ತುತಿ ಅಂತ ಹೇಳ್ತಾರಲ್ಲ, ದೇವ್ರನ್ನ ಬೈದಾಗಿರುತ್ತೆ. ಆ ನಿಂದೆಯಲ್ಲೇ ಛಲವಾಗಿ ಅಂತಂದರೆ ಅಡಗಿ ಕೂತಿರುತ್ತೆ ಅವನನ್ನು ಹೊಗಳ್ತಕ್ಕಂಥದ್ದು, ಅವನ ಸ್ತೋತ್ರ. ಆ ರೀತಿಯಾಗಿರ್ತಕ್ಕಂಥ ಪದ್ಯ. ಇಲ್ಲದಂದರೆ ಆ ಭಕ್ತ ಮಹಾಶಯರು ಬರಿತಾ ಇದ್ರ ಭಾಗವತದಲ್ಲೂ ಕೂಡ ಇದೇ ರೀತಿಯಲ್ಲೇ ಇದೆ. ಗುರುದೇವಹೀನು ಬಾಲುನಿ, ಗುರು ಇಲ್ಲ, ದೇವರಿಲ್ಲ ಇವನಿಗೆ, ಚಿಕ್ಕವನು. ಗುರು ಇಲ್ಲ, ಯಾಕೆ? ಅವನೇ ಜಗದ್ಗುರು. ದೇವರಿಲ್ಲ, ಯಾಕೆ? ಅವನೇ ದೇವಾದಿದೇವ. ಬಾಲುನಿ, ಯಾಕೆ? ಇವನು ಬಾಲ. ಇವನು ಶಿಶುಗಳ ರೀತಿಯಲ್ಲಿ ಯಾವುದೇ ಒಂದು ಇದಿಲ್ಲ ಅವನಿಗೆ, ಮಾನಸಿಕ ವಿಕಾರಗಳು ಯಾವುದೂ ಇಲ್ಲ, ಅಭಿಮಾನ ರಹಿತ ಅವನು. ಗಿರಿಭೂಜ ಪ್ರಮುಖವಾಸು, ಇವನಿರೋದೆಲ್ಲಿ? ಬೆಟ್ಟಗಳಲ್ಲಿ, ಕಾಡುಗಳಲ್ಲಿ ಎಲ್ಲ ಇರ್ತಾನೆ. ಹೌದು, ಅವನು ಸರ್ವವ್ಯಾಪಿ, ವ್ಯಾಪಕತ್ವಾತ್ ವಿಷ್ಣು, ಅವನು ಎಲ್ಲ ಕಡೆನೂ ಇರ್ತಾನೆ. ಕೃಷ್ಣನ್ ಅನೀಶುಂಡು, ಅನೀಶ ಇವನು ಎಲ್ಲಿಗೂ ರಾಜನೇ ಅಲ್ಲ, ವಿಭುತ್ವವೇ ಇಲ್ಲ ಇವನಿಗೆ, ವಿನಾಯಕ ಇವನು. ನಾಯಕರಿಲ್ಲದೆ ಇರೋವನೇ ವಿನಾಯಕ, ಅವನೇ ಎಲ್ಲರಿಗೂ ನಾಯಕ. ಆದ್ರಿಂದನೇ ಅವನ್ನ ವಿನಾಯಕ ಅಂತ ಕರೀತಕ್ಕಂಥದ್ದು. ವಿಭುತ್ವ ಇಲ್ಲ ಇವನಿಗೆ, ಅನೀಶ. ಪರಿಣಾಮಶೀಲುನ್, ಚಂಚಲ ಸ್ವಭಾವ ಇವಂದು ಅಂತ ಬೈತಾ ಇದ್ದಾರೆ. ಚಂಚಲ ಸ್ವಭಾವ ಇವನು. ಕುಲ ಗುಣ ವಿರಹಿತ, ಕುಲ ಇಲ್ಲ ಇವನಿಗೆ. ಯಾವ ಕುಲ? ಎಲ್ಲ ಕುಲವೂ ಒಂದೇ. ದಶಾವತಾರ ಎತ್ತಾಗಂತ ವರಾಹ ರೂಪ ಧರಿಸ್ತಾನೆ, ನರಸಿಂಹಾಕೃತಿ ಮತ್ಸ್ಯನಾಗ್ತಾನೆ, ಕೂರ್ಮನಾಗ್ತಾನೆ. ಇವನಿಗೆ ಯಾವ ಕುಲ? ಇವನಿಗೆ ಯಾವ ಗುಣವೂ ಇಲ್ಲ ಇವನಿಗೆ. ಇವನು ನಿರ್ಗುಣ ಪರಮಾತ್ಮ ಇವನು. ಚೇಪಟ್ಟಿ, ಇಂತಹವನ್ನ ಹಿಡ್ಕೊಂಡ್ರು ಈ ಗೊಲ್ರು. ಇಂದ್ರ ಬಿಡಿಚಿರಿ ಗೊಲ್ಲಲ್ಲಿ. ಈ ಗೊಲ್ರು ಇಂತಹ ಕೃಷ್ಣನ ಮಾತು ನಂಬಿಕೊಂಡು ಆ ಗಿರಿನ ಪೂಜೆ ಮಾಡಿದ್ದಾರೆ. ಇವನು ಯಾವ ದೊಡ್ಡ ಮನುಷ್ಯ ಇವನು, ಈ ರೀತಿಯಾಗಿ ಹೇಳಿದಾನಲ್ಲ, ಇವ್ರು ಹೇಳ್ಕೊಟ್ಟಿದ್ದಾನಲ್ಲ, ನನ್ನ ಪೂಜೆ ಬಿಟ್ಟು ಬಿಟ್ಟಿದ್ದಾರೆ ಅಂತ ಬೈತಾ ಇದ್ದಾನೆ ಇಂದ್ರ. ಇದೇ ತುಂಬ ಚೆನ್ನಾಗಿದೆ, ಮೂಲ ಭಾಗವತದಲ್ಲಿ ಇದೆ. ವಾಚಾಲಂ ಬಾಲಿಶಂ ಸ್ತಬ್ಧಂ ಅಗ್ನ ಪಂಡಿತ ಮಾನಿನಂ ಕೃಷ್ಣಂ ಮರ್ತ್ಯಮುಪಾಶ್ರಿತ್ಯ ಗೋಪಾಮೇ ಚಕ್ಷುರಪ್ರಿಯಂ. ಈ ಶ್ಲೋಕದಿಂದ ಸಂದರ್ಭಾನುಸಾರವಾಗಿ ಕೃಷ್ಣನಿಂದೇನೆ ತೋರ್ತಾ ಇದೆ. ಆದರೆ ಅದೇ ಪದಗಳಿಂದ ಛಲ ಪದಗಳು ಅವು. ಕೃಷ್ಣ ಸ್ತುತಿ ಕೂಡ ವ್ಯಕ್ತವಾಗುತ್ತೆ. ವಾಚಾಲಂ, ವಾಚಾಲ ಅವನು, ವಾಕ್ಕುಗಳಿಗೆ ಮೂಲ ಅವನು, ವೇದ ಪುರುಷ ಅವನು, ಶಾಸ್ತ್ರ ವೇದ ಕರ್ತ ಅವನು. ಬಾಲಿಶಂ, ಶಿಶುವಿನಂತೆ ಅಭಿಮಾನರಹಿತ ಅವನು.
ಹಾಯಾಗಿರ್ತಾನೆ. ನಿರ್ಗುಣ ನಿರಾಕಾರ ಪರಮಾತ್ಮ. ಸ್ತಬ್ಧಂ, ನಿರ್ಗುಣ, ಅವನು ನಿರಾಕಾರ, ತನಗಿಂತ ಹಿರಿಯರಿಲ್ಲ ಅವನಿಗೆ. ಆದ್ದರಿಂದ ಹಾಯಾಗಿದ್ದಾನೆ ಅವನು. ನಮ್ರನೇ ಅಲ್ಲ ಅವನು. ಯಾಕೆ? ಅವನಿಗಿಂತ ದೊಡ್ಡವ್ರು ಯಾರು ಇಲ್ಲದೆ ಇದ್ರೆ ಅವನು ಯಾರ ಮುಂದೆ ಅವನು ವಿನಯ ತೋರಿಸ್ಬೇಕು? ಅಜ್ಞ ಅವನು, ಸರ್ವಜ್ಞ ಅವನು. ಪಂಡಿತ ಮಾನಿನಂ, ಜ್ಞಾನಿಗಳಿಂದ ಮಾನನೀಯ ಅಂತ ಬರುತ್ತೆ. ಅಂದರೆ ಪಂಡಿತನಂತೆ ತೋರಿಸ್ಕೊಳ್ತಾ ಇದ್ದಾನೆ ಅಂತ ಬೈತಾ ಇದ್ದಾನೆ. ಆದರೆ ಇಲ್ಲಿ ಇನ್ನೊಂಥರ ಅರ್ಥ ಮಾಡಿದ್ರೆ ಜ್ಞಾನಗಳಿಂದ ಪೂಜಿಸಲ್ಪಡ್ತಕ್ಕಂಥವನು. ಮನುಷ್ಯ ಇವನು. ದೇವೇಂದ್ರ ನನ್ನ ಬಿಟ್ಬಿಟ್ಟು ಅವನ ಮಾತು ಕೇಳ್ತಾ ಇದ್ದಾರೆ ಅಂತ ಬೈತಾ ಇದ್ದಾನೆ. ಆದರೆ ಇವನು ಲೀಲಾ ಮಾನುಷ ವಿಗ್ರಹ. ಮರ್ತ್ಯಮುಪಾಶ್ರಿತ್ಯ, ಆ ಮನುಷ್ಯನನ್ನು ಆಶ್ರಯ ಮಾಡಿಕೊಂಡು ಗೋಪಾಮೇ ಚಕ್ಷುರ ಪ್ರಿಯಂ, ಈ ಗೋಪಾಲಕರು ನನಗೆ ಅಪ್ರಿಯವಾದದ್ದನ್ನು ಮಾಡಿದ್ದಾರೆ ಅಂತ ಬೈತಕ್ಕಂತಹ ಸಂದರ್ಭ ಮೂಲ ಭಾಗವತದಲ್ಲೂ ಬರುತ್ತೆ. ಇಲ್ಲೂ ಕೂಡ ಅತ್ಯಂತ ಸುಂದರವಾದಂತಹ ಒಂದು ಸ್ತೋತ್ರವನ್ನು ಕಟ್ಟಿಕೊಟ್ಟಿದ್ದಾರೆ ಪೋತನಾಮಾತ್ಯರು. ವಿಮಲ ಘನತರಾತ್ಮ ವಿಜ್ಞಾನ ವಿದ್ಯಚೇ ನಿಗುಡಲೇಕ ಉಡುಪ ನಿಭಮುಲಗುಚುನ್ ಗರ್ಮಮಯಮುಲೈನ ಕ್ರತೂಲ ಭವ ಮಹೋರ್ಣವಂ ಗಡವಂಗೋರಿನಾರು ವೀರು. ಇನ್ನೂ ಬೈತಾ ಇದ್ದಾನೆ, ತೃಪ್ತಿಯಾಗಿಲ್ಲ ಇಂದ್ರನಿಗೆ. ವಿಮಲ ಘನತರಾತ್ಮ ವಿಜ್ಞಾನ ವಿದ್ಯಚೇ ನಿಗುಡಲೇಕ, ಈ ಗೊಲ್ರಿದಾರಲ್ಲ ಇವರು, ನಿರ್ಮಲವು ದೊಡ್ಡದು ಆಗಿರ್ತಕ್ಕಂಥ ಬ್ರಹ್ಮವಿದ್ಯೆಯನ್ನು ಅದು ಮಾಡದಿರ, ಬ್ರಹ್ಮವಿದ್ಯೆಗೆ ಬೇಕಾದಂಥ ಯಜ್ಞಯಾಗಾದಿಗಳನ್ನು ಅಥವಾ ಆ ರೀತಿಯಾದಂಥ ಒಂದು ವಿಜ್ಞಾನವನ್ನು ತಿಳ್ಕೊಳ್ದಿರೆ, ಉಡುಪ ನಿಗಮ ಲಘುಚು, ತೆಪ್ಪಗಳು, ಉಡುಪ ಅಂತಂತಂದರೆ ನದಿಗಳನ್ನು ದಾಟಲಿಕ್ಕೆ ಚಿಕ್ಕದಾಗಿ ತೆಪ್ಪ ಅಂತ ಬಳಸ್ತಾರಲ್ಲ, ಅದು ದೊಡ್ಡ ದೊಡ್ಡ ಸಮುದ್ರನ ಭವಸಾಗರವನ್ನು ತೆಪ್ಪದಿಂದ ದಾಟ್ಲಿಕ್ಕಾಗತ್ತೆಯೇ? ಅಂತಹ ದಾರಿ ಇವ್ರದ್ದು, ಈ ಗೊಲ್ರದು. ಉಡುಪ ನಿಭಮು ಲಘುಚುನ್ ಗರ್ಮಮಯ ಮೂಲೈನ ಕ್ರತುವು ಮೂಲ, ಈ ಒಳ್ಳೆ ತೆಪ್ಪಗಳ ರೀತಿಯಲ್ಲಿದೆ. ಅಂತಹ ಕರ್ಮಮಯಗಳಾದಂತಹ ಈ ರೀತಿಯಾದಂಥ ಜಾತ್ರೆ ಪೂಜೆ ಇಂಥವೆಲ್ಲ ಮಾಡಿಕೊಂಡು ಭವಮಹಾರ್ಣವೋ ಗಡವಗೋರಿನಾರು ವೀರು, ಭವಮಹಾರ್ಣವ ಸಂಸಾರ ಅನ್ನತಕ್ಕಂಥ ಸಾಗರವನ್ನು ಒಳ್ಳೆ ಚಿಕ್ಕ ತೆಪ್ಪದಲ್ಲಿ ದಾಟಬಹುದೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು. ಏನು ಮಾಡಬೇಕಾಗಿತ್ತು ಅವ್ರು? ಯಾವ ಯಾಗ ಮಾಡಬೇಕಾಗಿತ್ತು? ಇವಾಗೇನೋ ಹೋಗಿ ಇಲ್ಲಿ ಜಾತ್ರೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಇವರ ರೀತಿನ ಇದು ಎಲ್ಲ ಕೃಷ್ಣಂದೇ ಕಿತಾಪತಿ ಅಂತ ಇನ್ನೂ ಎಷ್ಟು ಬೈದರೂ ಪಾಪ ಸಮಾಧಾನವಾಗ್ತಿಲ್ಲ ಕೃಷ್ಣನಿಗೆ, ಆ ಇಂದ್ರನಿಗೆ. ಎಷ್ಟು ದಾರ್ಷ್ಟ್ಯ ಆ ಇಂದ್ರನಿಗೆ! ಸಾಕ್ಷಾತ್ ಭಗವಂತ ತನ್ನನ್ನು ಇಂದ್ರ ಪದವಿಯಲ್ಲಿ ಕೂರಿಸಿರ್ತಕ್ಕಂಥವನು, ಜಗದ್ರಕ್ಷಕ ಜಗತ್ಸ್ವಾಮಿ ಜಗನ್ನಾಥನಾದಂಥ ಕೃಷ್ಣ ಇರ್ತಕ್ಕಂತಹ ಗೋಕುಲ ಅನ್ನೋದು ಇವನಿಗೆ ಮರ್ತೋಗಿದೆ. ಸ್ಥಾನಬಲ, ತಾನು ಕೂತಿರೋದೇ ಕುರ್ಜಿನೇ ಭದ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ತನಗಾಗಿರೋ ಅವಮಾನವೇ ಹೆಚ್ಚು ಅಂದ್ಕೊಂಡ್ಬಿಟ್ಟಿದ್ದಾನೆ. ಕೃಷ್ಣ ಇದು ಏನಿದೆ ಅನ್ನೋದು ಅರ್ಥ ಮಾಡ್ಕೊಳ್ತಿಲ್ಲ. ಇನ್ನು ಕೋಪದಿಂದ ಸಂವರ್ತಕ ಮೇಘಗಳನ್ನು ಕರೆದು ನಂದ ಗೋಕುಲವನ್ನೆಲ್ಲ ನಾಶ ಮಾಡ್ರಿ ಅಂತ ಆಜ್ಞೆ ಕೊಡ್ತಾ ಇದ್ದಾನೆ. ಉದ್ಯತ್ ಸಂಪದ ನಮ್ಮಿ ನಂದತನ ಯೋದ್ಯೋಗಂಬುನನ್ ವೆರ್ರುಲೈ ಮಧ್ಯಾಗಂಬು ವಿಸರ್ಜನೀಯ ಮನಿರಿ ಮರ್ತ್ಯುಲ್ వడిన్ మీరు మీ విద్యుద్వల్లులంగప్పి గర్జములన్ వేధించి గోవుల్ జనుల్ సజ్జో మృత్యుం బొందరాల్ గురియండి ಶೌರ್ಯಂ ಭವಾರ್ಯಂಬುಗನ್. ಕರೆದ ಆ ಸಂವರ್ತಕ ಮೇಘಗಳನ್ನು, ಕಾಲ ಮೇಘಗಳೇ, ಪ್ರಳಯ ಕಾಲ ಸಂವರ್ತಕ ಅನ್ನತಕ್ಕಂಥ ಮೇಘಗಳೇ, ಬನ್ನಿ ಬನ್ನಿ ಇಲ್ಲಿ. ಈ ಹುಚ್ಚರು ಇವರು ಗೊಲ್ಲರು ಉದ್ಯತ್ ಸಂಪದ ನಮ್ಮಿ, ತಮ್ಮ ಗೋ ಸಂಪತ್ತನ್ನು ನಂಬಿಕೊಂಡಿದ್ದಾರೆ. ನಂದತನಯೋದ್ಯೋಗಂಬುನನ್ ವೆರ್ರುಲೈ, ನಂದತನಯ ಅಂದರೆ ನಂದತನೆಯನಾದ ಕೃಷ್ಣನ ಮಾತಿನನ್ನು ನಂಬಿಕೊಂಡು ವೆರ್ರುಲೈ, ಅವರ ಪ್ರೇರೇಪಣೆಯಿಂದ ಅವರಿಗೆ ಎಲ್ಲ ಹುಚ್ಚಿಡ್ಕೊಂಡ್ಬಿಟ್ಟಿದೆ. ಮಧ್ಯಾಗಂಬು ವಿಸರ್ಜನೀಯ ಮನಿರಿ, ನನ್ನ ಯಾಗನ ಬಿಟ್ಟುಬಿಟ್ರು. ಅವನ ಮಾತು ನಂಬಿಕೊಂಡು, ಕೃಷ್ಣನ ಮಾತು ನಂಬಿಕೊಂಡು ತಮ್ಮದೇ ತಮಗಾಗೋಯ್ತು, ನನ್ನ ಯಾಗವನ್ನು ಬಿಟ್ಟುಬಿಟ್ರು. ಈ ಮರ್ತ್ಯರು, ಈ ಗೊಲ್ಲರಿದಾರೆಲ್ಲ ತಮ್ಮ ಗೋ ಸಂಪತ್ತನ್ನು ನಂಬಿಕೊಂಡಿದ್ದಾರೆ. ಕೃಷ್ಣನ ಮಾತು ನಂಬಿ ನನ್ನ ಯಾಗವನ್ನು ಬಿಟ್ಟುಬಿಟ್ಟಿದ್ದಾರೆ, ನನಗೆ ಅವಮಾನ ಮಾಡಿಬಿಟ್ಟಿದ್ದಾರೆ. ಹೋಗಿ ನೀವು ಹೊರಡಿ. ವಡಿನ್ ಮೀರು ಮೀ ವಿದ್ಯುತ್ ವಲ್ಲುಲು ಗಪ್ಪಿ, ಏನು ಮಾಡಿ ನೀವು ನಿಮ್ಮ ವಿದ್ಯುತ್ ವಲ್ಲುಲು ಅಂದರೆ ಮಿಂಚು, ಫಳಾರಂತ ಮಿಂಚಿದ್ರೆ ಆಕಾಶ ಭೂಮಿ ಎಲ್ಲ ಒಂದು ಮಿಂಚು ಸಿಡ್ಲು ಎಲ್ಲ ಹೊಡೆದ್ರೆ ಎಲ್ಲ ಹಂಗೆ ಭಸ್ಮವಾಗಿ ಹೋಗ್ಬಿಡ್ಬೇಕು. ಗರ್ಜನ ಮುಲನ್ ವೇಧಿಂಚಿ, ಕರ್ಣ ಕಠೋರವಾಗಿ
ಸಿಡಿಲು ಹೊಡೀರಿ, ಮಿಂಚುಗಳನ್ನು ಕೋರ್ಮಿಂಚು, ಕಾಳ್ಮಿಂಚು, ಕೋಲ್ಮಿಂಚು, ಏನೇನು ಬರುತ್ತೋ ಎಲ್ಲನೂ ಅಲ್ಲಿ ಹೋಗಿ ನಿಮ್ಮ ಆರ್ಭಟವನ್ನೆಲ್ಲ ನೆರವೇರಿಸ್ರಿ. ವೇಧಿಂಚಿ ಗೋವುಲ್ ಜನಲ್ ಸಜ್ಜೋ ಮೃತ್ಯುಂ ಬಂದರಾಲ್ ಗುರಿಯಂಡಿ. ಆ ಗೋವುಗಳು, ಆ ಗೋಕುಲದಲ್ಲಿರ್ತಕ್ಕಂಥ ಗೋವುಗಳು, ಆ ಗೋಪಾಲಕರು ಎಲ್ಲ ಸಜ್ಜೋ ಮೃತ್ಯು, ಹಠಾತ್ ಮರಣ ಆಗ್ಬಿಡ್ಬೇಕು ಅವರು. ಆ ರೀತಿಯಾದಂಥ ರಾಲ್ ಗುರಿಯಂಡಿ, ದಪ್ಪ ದಪ್ಪಕ್ಕೆ ಕಲ್ಲು, ಆಲಿಕಲ್ಲುಗಳು ಆ ಮೇಲಿಂದ ಬಿದ್ದ ಅಂದ್ರೆ ಅವರಲ್ಲೇ ಹೋಗ್ಬಿಡ್ಬೇಕು. ಆ ರೀತಿಯಾಗಿ ಮಾಡಿ. ಶೌರ್ಯಂ ಭವಾರ್ಯಂಬುಗನ್, ನೀವು ತೋರಿಸ್ತಕ್ಕಂತಹ ನಿಮ್ಮ ಪ್ರಚಂಡವಾದ ಶೌರ್ಯ ತೋರಿಸಿದ್ರಂದ್ರೆ ಅವ್ರು ಯಾರು ತಡೆಯಕ್ಕೆ ಕೂಡ ಆಗಬಾರ್ದು. ಆ ರೀತಿ ಹೋಗಿ ಆ ಗೋಕುಲದ ಮೇಲೆ, ಆ ಗೊಲ್ರ ಮೇಲೆ, ಗೋವುಗಳ ಮೇಲೆ ಎಲ್ಲ ನಿಮ್ಮ ಪ್ರತಾಪವನ್ನು ತೋರಿಸಿ ನನಗೆ ಅವಮಾನ ಮಾಡಿದ್ದಾರೆ ಅವರು ಅಂತ ತನ್ನ ಅಧಿಕಾರದ ಮದವನ್ನು ತೋರಿಸ್ತಾ ಇದ್ದಾನೆ, ಇನ್ನೂ ತೋರಿಸ್ತಾ ಇದ್ದಾನೆ. ಸಂವರ್ತಕ ಮೇಘಗಳನ್ನು ಕರೆದು ಆರ್ಡರ್ ಮಾಡಿದ್ದಾನೆ ಇಂದ್ರ. ನೀವೆಂಟವತ್ತು ಐರಾವಣನಾಗಂಬುನೆಕ್ಕಿರಯಮೊಪ್ಪಂಗ ದೇವಗಣಂಬುಲ ತೋಡನು ಗೋವಿಂದುನಿ ಮಂದಲೆಲ್ಲ ಗೊಂದಲ ಬೆಟ್ಟನ್. ಆ ಗೋವಿಂದ ಇದನ್ನೆಲ್ಲ ಅವನ ಮಂದೆ ಎಲ್ಲ, ಗೋಕುಲವೆಲ್ಲ ಗೊಂದಲ ಹಿಡಿಸ್ಬಿಡ್ಬೇಕು, ಕೋಲಾಹಲ ಎಬ್ಬಿಸ್ಬಿಡ್ಬೇಕು. ಆ ರೀತಿಯಾಗಿ ನಾನು ಮೀವೆಂಟವತ್ತು, ನೀವು ನಡೀರಿ, ನಿಮ್ಮ ಹಿಂದೆ ನಾನು ಬರ್ತೀನಿ. ಐರಾವಣನಾಗಂಬು ನೆಕ್ಕಿ, ನನ್ನ ಐರಾವತ ನಾಗ ಅಂತಂದ್ರೆ ಗಜ, ಐರಾವತವನ್ನು ಹತ್ತಿ ಬರ್ತೀನಿ ನಾನು. ರಯಮೊಪ್ಪಂಗ ದೇವಗಣಂಬುಲ ತೋಡನ್, ರಯಮು ವೇಗವಾಗಿ ಬರ್ತೀನಿ. ದೇವಗಣಗಳು ಮಿಕ್ಕಿದ ಯಾವ ದೇವಗಣಗಳು ಬೇಕು ಇವಾಗ? ಅವರಿಗೆ ವಾಯು ಬೇಕು, ಹುಚ್ಚಾಪಟ್ಟೆ ಬೀಸಿ ಮೋಡುಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಅಲ್ಲಿ ಗೋಕುಲದ ಮೇಲೆ ಮಳೆ ಸುರಿಸ್ಬೇಕು, ಅಗ್ನಿ ಬೇಕು, ಬೇರೆ ಬೇರೆ ಎಲ್ಲರನ್ನೂ ಕರ್ಕೊಂಡು ಬರ್ತೀನಿ. ನಡೀರಿ ದೇವಗಣಂಬುಲ ತೋಡನು ಗೋವಿಂದನಿ ಮಂದಲೆಲ್ಲ ಗೊಂದಲ ಬೆಟ್ಟ. ನಡೀರಿ ಎಲ್ಲರೂ ಹೋಗಿ ಆ ಗೋವಿಂದನ ಗೋಕುಲವನ್ನೆಲ್ಲ ಧ್ವಂಸ ಮಾಡಿಬಿಡೋಣ ಅಂತ ಹೇಳ್ತಾ ಇದ್ದಾನೆ ಇಂದ್ರ. అని ఇట్లు పలికి జంభవైరి సంరంభంబున దంభోళి జలిపించి బింకంబున శంకింపక కింకతోడ సంకలియలూడ్చిన మహానిల ప్రేరంబితలై జని నందుని మంద మీద అమోఘంబులైన మేఘంబులు మహోఘంబులై పన్ని ప్రచండగతిం జండమరీచి మండలంబు గప్పి దివి నుండి దిశలావరించి రోదోంతరాళంబు నిరంతర నీరంధ్ర నిబిడాంధకార బంధురంబుగ నిరోధించి బలిభంజన ద్వితీయ పాద పల్లవ భగ్నంబైన బ్రహ్మాండ బాండంబు చిల్లుల జల్లించిన దొరంగు బహిస్సముద్ర సలిల నిర్జరంబుల వడవున నెడ తెగక తోరంబులైన నీరల ధారం గురియుచూ శిలల వర్షించుచున్ బిడుగుల రువ్వుచున్నుండ మిట్టు పల్లంబులు సమతలంబులై ఏకార్ణవంబు రూపు చూపిన నందు దుడు కడుచుచు నీందుచు విలయ శిఖి శిఖా సంరంభ విజృంభమాణ విద్యుల్లథా విలోకంబున రిమ్మలుగుని సొమ్ములు పోవుచున్న లేగులును లేగల మూతులడ్డంబులిడి ప్రళయ భైరవ భేరీ భాంకార భీషణంబులగు గర్జన ఘోషణంబులం చెవుడుబడి చిందర వందరలైన డెందంబులం గంది కుంది వ్రాలు ధేనువులును ధేనువుల వెనుక నిడుకొని దురంత కల్పాంత కాల కీలీ కరాళ కాల కంఠ కర విశాల గదా ఘాత ప్రభూతంబులైన నిర్జాత వాతంబులకు భీతంబులై హరికి మ్రొక్కి రక్ష రక్షేది శబ్దంబులు సేయు కైవడి విడువని జడింబడి సైరింపక శిరంబులు వంచుకొని గద్గద కంఠంబున సంభారవంబులు సేయు వృషభంబులును వృషభాది ఘోరక్షంబు చేయుచు దుర్వార ఘోర శిలా సారంబుల సారంబులు సెడి శరీరంబులు భారంబులైన రానువడు గోపకులును గోపకులం బట్టుకొని దట్టంబైన వాన కొట్టునం బెట్టువడి బడగు నడుములును సులువడ వడవడ వడుంకుచు గోవిందునింజీరు గోపికలును గోపికాజన కఠిన కుశ కలశ యుగళంబుల మరంగునం దలలు పెట్టుకొని పరవశులైన శిశువులును గలిగి మహాఘోషంబుతోడ నష్టంబైన ఘోషంబు చూచి ప్రబుద్ధులైన గోపవృద్ధులు గొందరు దుర్జన శిక్షకుండును సజ్జన రక్షకుండునైన పుండరీకాక్షనుకు మ్రొక్కి ఇట్లనిరి. ಅಬ್ಬಬ್ಬಬ್ಬಬ್ಬ, ಮಹಾ ಪ್ರಳಯಕಾಲದ ಮೇಘಗಳನ್ನೆಲ್ಲ ಕಳಿಸಿದ್ದಾನೆ ಆ ಜಂಭವೈರಿ. ಜಂಭ ಅನ್ನತಕ್ಕಂಥ ಜಂಭಾರಿ
ಅಂತಂದರೆ ಜಂಭ ಅನ್ನತಕ್ಕಂಥ ರಾಕ್ಷಸನನ್ನು ಕೊಂದಂತಹ ಇಂದ್ರ. ಆ ಒಂದು ಏನು ರಾಮ ರಾಮ ಅದನ್ನು ಊಹಿಸ್ಕೊಂಡ್ರೇ ಅಲ್ಲಿನ ಪರಿಸ್ಥಿತಿ ಕಣ್ಣು ಮುಂದೆ ಚಿತ್ರಿಸಿಬಿಟ್ಟಿದ್ದಾರೆ. ಎದೆ ನಡುಗುತ್ತೆ. ಇನ್ನು ಆವಾಗ ಎಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿರ್ಬೇಕು, ಎಷ್ಟು ಭಯ ಆಗಿರ್ಬೇಕು ಅವರಿಗೆ, ಅದನ್ನು ನೋಡೋಣ. అని ఇట్లు పలికి జంభవైరి సంరంభున ದಂಭೋಳಿ ತಿಳಿಪಿಂಚಿ, ನಡೀರಿ ಗೋಕುಲ ಧ್ವಂಸ ಮಾಡೋಣ ಅಂತ ಹೇಳಿದಂಥ ಇಂದ್ರ ಅವನ ದಂಭೋಳಿಯನ್ನು ಜಳಿಪಿಸ್ತ, ವಜ್ರಾಯುಧ ಝಳಿಪಿಸ್ತ ಅನ್ಸ್ತಿ. ಬಿಂಕಂಬುನ ಶಂಕಿಂಪಕ ಕಿಂಕತೋಡ ಸಂಕಲಿಯಲೂಡ್ಚಿನ, ಸ್ವಲ್ಪ ಕೂಡ ಅವನಿಗೆ ಶಂಕೆ ಇಲ್ಲ. ಬರೇ ಅಲ್ಲಿರ್ತಕ್ಕಂಥ ಕೃಷ್ಣ ಪರಮಾತ್ಮನೇ ಅವನು ಇರೋ ಕಡೆ ನಾನು ಆ ರೀತಿ ಉದ್ದಟತನ ತೋರ್ಬಹುದಾ ಅನ್ನೋ ಶಂಕೆ ಏನಿಲ್ಲ. ಯಾಕೆ ಕೋಪ ಅನ್ನತಕ್ಕಂಥದ್ದು ಆವರಿಸಿದಾಗ ಕಣ್ಣು ಕುರುಳಾಗ್ಬಿಡುತ್ತೆ. ಯಾರೆದುರು ನಿಂತು ಮಾತಾಡ್ತಾ ಇದ್ದೀವಿ, ಯಾರಿಗೆ ಎದುರಾಡ್ತಾ ಇದ್ದೀವಿ ಏನೂ ಗಮನಕ್ಕೆ ಬರಲ್ಲ. ಅಹಂಕಾರದಿಂದ ಕೂಡಿದ ಕೋಪ ಅಷ್ಟೇ ಕುರುಡಾಗ್ಬಿಟ್ಟಿದೆ ಇಂದ್ರನ ಕಣ್ಣು. ಕಿಂಕತೋಡ ಸಂಕಲಿಯಲ್ಲಿ ಉಚ್ಚಿನ, ಕೋಪ ಮಾಡಿಕೊಂಡು ಸಂಕೋಲೆಗಳನ್ನು ಬಿಚ್ಚಿದ. ಅಂದರೆ ಅಷ್ಟು ಕಟ್ಟಲ್ಲಿರುತ್ತವೆ ಅವು ಸಂವರ್ತಕ ಮೇಘಗಳು. ಯಾವಾಗಂದರೆ ಆವಾಗಲೇ ಅವನು ಕೂಡ ಮಳೆ ಸುರಿಸ್ಬಿಡೋ ಹಾಗಿಲ್ಲ. ಅದಕ್ಕೆಲ್ಲ ನಿಯಮ ನೀತಿಗಳಿರುತ್ತೆ. ಎಲ್ಲ ಒಂದು ಕಡೆ ಲಾಕ್ ಮಾಡಿಟ್ಟಿರೋ ಥರ. ಇವಾಗ ಸಂಕೋಲೆಗಳನ್ನೆಲ್ಲ ತೆಗೆದುಬಿಟ್ಟ. ಅಂದರೆ ಅವಕ್ಕೆ ಅಧಿಕಾರ ಕೊಟ್ಬಿಟ್ಟ, ಹೋಗ್ರಿ ಗೋಕುಲನ ಧ್ವಂಸ ಮಾಡಿಬಿಟ್ರಿ ನಿಮ್ಮ ಮನಸ್ಸಿಗೆ ಬಂದಂಗೆ ಮಳೆ ಸುರಿಸಿ ಅಂತ. ಸಂಕಲಿಯಲ್ಲಿ ಉಡ್ಚಿನ ಸಂಕೋಲೆಗಳನ್ನು ಬಿಟ್ಬಿಟ್ಟ. ಮಹಾನಿಲ ಪ್ರೇರಿತಂಬುಲೈ ಜನಿ ನಂದು ನಿಮ್ಮಂದ ಮೀದನ ಮೋಘಂಬುಲೈನ ಮೇಘಂಬುಲು ಮಹೋಘಂಬುಲೈ ಪನ್ನಿ. ಅವನು ಒಂದು ಸತಿ ಆ ಬಾಗಲು ತೆಗೆದು ಸಂಕೋಲೆ ತೆಗೆದು ತಕ್ಷಣವೇ ಮಹಾನಿಲ ಪ್ರೇರೆಂಬತಲಿ ಗಾಳಿಯಿಂದ ವಾಯುವುದು ಸಹಾಯ ತಗೊಂಡು ನಂದು ನಿಮ್ಮಂದ ಮೀದ, ಆ ನಂದನ ಗೋಕುಲದ ಮೇಲೆ ಅಮೋಘಂಬುಲೈನ ಮೇಘಂಬುಲು ಮಹೋಘಂಬುಲೈ, ಏನು ಗುಂಪು 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 ಕೂಡ್ತಾ ಇವೆ ಕಾಲ ಮೇಘಗಳು, ಕರಿ ಮೋಡುಗಳು ತುಂಬಿಕೊಂಡ್ಬಿಟ್ಟು. ಪನ್ನಿ ಅಂದರೆ ಎಲ್ಲ ಅಲ್ಲಿ ಗುಂಪುಗೂಡ್ಬಿಟ್ಟು, ಎಲ್ಲ ಗುಂಪುಗೂಡ್ಬಿಟ್ಟು ಆ ನಂದ ಗೋಕುಲದ ಮೇಲೆ ಪ್ರಚಂಡಗತಿನ್ ಚಂಡಮರೀಚಿ ಮಂಡಲಂಬುಗಪ್ಪಿ. ಚಂಡಮರೀಚಿ ಸೂರ್ಯನ ಮಂಡಲನೇ ಆವರಿಸ್ಬಿಟ್ಟಿವೆ ಅವು, ಸೂರ್ಯನೇ ಕಾಣಬಾರ್ದು ಆ ರೀತಿ ಕಪ್ಪಾದ ನೀಲ ಕಾರ್ ಮೋಡಗಳು ಪೂರ್ತಿ ಆಕಾಶ ತುಂಬಿಕೊಂಡ್ಬಿಟ್ಟು. ಚಂಡಮರೀಚಿ ಮಂಡಲಂಬುಗಪ್ಪಿ ದಿವಿನುಂಡಿ ದಿಶಲ ಆವరించి, ಎಲ್ಲ ದಿಕ್ಕುಗಳಲ್ಲೂ ಹೊರಡ್ಕೊಂಡ್ಬಿಟ್ಟಿದೆ ಕಾರ್ ಮೋಡಗಳು. ರೋದೋಂತರಾಳಂಬು ನಿರಂತರ ನೀರಂದ್ರ ನಿಬಿಡಾಂಧಕಾರ ಬಂಧುರಂಬಗ ನಿರೋಧಿಂಚಿ. ಆಕಾಶ ಎಲ್ಲ ನಿರಂತರ ನೀರಂದ್ರ ನಿಬಿಡಾಂಧಕಾರ, ಒಂದು ಚೂರು ಎಲ್ಲೂ ಬೆಳಕಿನ ಒಂದು ಎಳೆ ಕೂಡ ಇಲ್ಲ. ಆ ರೀತಿಯಾಗಿ ಆವರಿಸ್ಬಿಟ್ಟು ಕಪ್ಪಗೆ ಕಾರ್ಮೋಡುಗಳು ತುಂಬ್ಕೊಂಡ್ಬಿಟ್ಟಿವೆ. ಬಲಿ ಭಂಜನ ದ್ವಿತೀಯ ಪಾದ ಪಲ್ಲವ ಭಗ್ನಂಬೈನ ಬ್ರಹ್ಮಾಂಡ ಬಾಂಡಂಬು ಚಿಲ್ಲುಲು ಜಲ್ಲಿಂಚಿನ ದೊರಂಗು. ಹೇಗಪ್ಪ ಅಲ್ಲಿಂದ ಮಳೆಗಳು ಸುರ್ಸಕ್ಕೆ ಶುರು ಮಾಡ್ತು ಅಂದರೆ, ಬಲಿ ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಬೆಳೆದಂತಹ ಮಹಾವಿಷ್ಣುವಿನ 2ನೇ ಪಾದ ಆಕಾಶಕ್ಕಿಟ್ಟಾಗ ಅವನ ಉಗುರು ತುದಿ ತಗಲಿ ಆ ಬ್ರಹ್ಮಾಂಡ ಕಟಾಕ ಸೀಳು ಹೋಯ್ತಂತೆ. ಆ ಸೀಳಿದಂತಹ ಚಿಲ್ಲುಲು ಅಂದರೆ ಆ ಸೀಳುಗಳಿರುತ್ತಲ್ಲ, ಆ ರಂಧ್ರಗಳು ಅದರೊಳಗಿಂದ ಸುರಿತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಮಳೆ ಸುರಿಯಕ್ಕೆ ಪ್ರಾರಂಭ ಆಯಿತು. ಬಹಿಸ್ಸಮುದ್ರ ಸಲಿಲ ನಿರ್ಜರಂಬುಲು ಒಡವುನ, ಕೆಳಗಡೆ ಸಮುದ್ರ ಅಪಾರವಾಗಿರುತ್ತೆ, ಆಕಾಶದಿಂದಲೂ ಕೂಡ ಸಮುದ್ರವೇ ಸಲಿಲ ಸುರಿತಾ ಇದೆಯೇನೋ ಅನ್ನೋ ರೀತಿಯಲ್ಲಿ. ಎಡತೆಗಕ ತೋರಂಬುಲೈನ ನೀರಧಾರಲಂ ಗುರಿಯುಚು. ಎಡತೆಗಕ ಎಡೆ ಬಿಡದೆ ತೋರಂಬುಲೈನ ನೀರಧಾರಲು ಅಂದರೆ ಕುಂಭದ್ರೋಣಗಳು ಅಂತ ಹೇಳ್ತಾರೆ. ದ್ರೋಣ ಅಂದರೆ ಅದು ಒಂದು ಕೂಡ 5 ಸೇರು 10 ಸೇರು ಅಳಿತಕ್ಕಂಥ ಒಂದು ಪಾತ್ರ ಸಾಧನ. ಅದರಲ್ಲಿ ತುಂಬಿ ದೊಡ್ಡ ದೊಡ್ಡ ಗುಂಡಿಗಳು ಬಿಂದಿಗೆಗಳಿಂದ ಸುರಿದ್ರೆ ಎಷ್ಟಿರುತ್ತೆ ನೀರು, ಎಲ್ಲ ದಬ ದಬ ಬಿಡುತ್ತಲ್ಲ, ಹನಿ ಹನಿಯಾಗಿ ಬೀಳ್ತಿಲ್ಲ ಇವಾಗ ಮಳೆ. ಧಾರುಲೈ ಮುಸಲಧಾರೆ ಅಂತಾರೆ, ಒನಕೆ ಅಷ್ಟು ದಪ್ಪ ನಿರಂತರವಾಗಿ ಧಾರಾಕಾರವಾಗಿ ಸುರಿತಾ ಇದೆ. ಶಿಲಲ ವರ್ಷಿಂಚುಚು ದಪ್ಪ ದಾಲಿ ಕಲ್ಲುಗಳು ಹಂಗೆ ತಪ 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 ಬೀಳ್ತಾ ಇದೆ. ಪಿಡುಗುಲ ರುವ್ವುಚು ನುಂಡ, ಪಿಡುಗುಲು ಸಿಡಿಲುಗಳು ಢಣಾರಂತ ಹೊಡಿತಾ ಇದೆ. ಮಿಟ್ಟ ಪಲ್ಲಂಬುಲು ಸಮತಲಂಬುಲೈ. ಮಿಟ್ಟ ಅಂದರೆ ಎತ್ತರವಾದ ದಿನ್ನೆಗಳು, ಪಲ್ಲಂಬುಲು ಆಳವಾಗಿರ್ತಕ್ಕ ಗುಂಡಿಗಳು, ಎತ್ತರವಾದ ದಿಣ್ಣೆಗಳು ಎಲ್ಲ ಏಕಾರಣವಾಗಿ ಹೋಗ್ಬಿಡ್ತದೆ. ಅಂದರೆ ಅಷ್ಟು ನೀರು ಸುರಿದ್ಬಿಟ್ಟು ಎಲ್ಲ
ಗುಂಡಿ ಗುದ್ರ ಏನು ಗೊತ್ತಾಗ್ತಾ ಇಲ್ಲ, ಎತ್ತರ ತಗ್ಗು ಎಲ್ಲ ಏಕವಾಗ್ಬಿಟ್ಟಿದೆ. ಏಕಾರ್ಣ ಒಂಬು ರೂಪು ಸೂಪಿನ ಒಂದೇ ಸಮುದ್ರ ಇದೇನೋ ಅನ್ನೋ ರೀತಿಯಲ್ಲಿ ಮಳೆ ಧಾರೆ ಸುರಿತಾ ಇದೆ. ನಂದು ದುಡು ಕಡುಚುಚು ನೀಂದುಚು ವಿಲಯ ಶಿಖಿ ಶಿಖಾ ಸಂಭ್ರಂಭ ವಿಜೃಂಭಮಾಣ ವಿದ್ಯುಲ್ಲತಾ ವಿಲೋಕಂಬನ ರಿಮ್ಮಲುಗುನಿ. ಏನೋ ವಿಲಯ ಶಿಖಿ ಅಂದರೆ ಪ್ರಳಯಾಗ್ನಿ, ಶಿಖಾ ಸಂಭ್ರಂಭ ವಿಜೃಂಭಮಾಣ, ಪ್ರಳಯಾಗ್ನಿಯ ಒಂದು ಜ್ವಾಲೆಗಳು ಅನ್ನೋ ರೀತಿಯಲ್ಲಿ ವಿದ್ಯುಲ್ಲತೆಗಳು ಅಂತಂದರೆ ಆ ಮಿಂಚುಗಳು ಒಂದು ಬರ್ತಾ ಇದೆ. ರಿಮ್ಮಲುಗುನಿ ಸೊಮ್ಮಲು ಪೋವುಚುನ್ನ ಲೇಂಗುಲು. ಅದನ್ನು ನೋಡ್ಬಿಟ್ಟು ಭಯ ಪಟ್ಬಿಟ್ಟು ಲೇಂಗುಲು ಎಳೆ ಕರುಗಳಿಗೆಲ್ಲ ಭಯ ಆಗ್ಬಿಡ್ತಾ ಇದೆ ಪಾಪ. ಏನು ಬೆಂಕಿ, ಪ್ರಳಯ ಕಾಲದ ಅಗ್ನಿ ಜ್ವಾಲೆಗಳೇನೋ ಅನ್ನೋ ಥರ ಮಿಂಚುಗಳಂತೆ. ಎಲ್ಲ ಹೆದರ್ಕೊಂಡ್ಬಿಟ್ಟಿವೆ. ಲೇಂಗಲ ಮೂತುಲ ಅಡ್ಡಂಬುಲಿಡಿ ಪ್ರಳಯ ಭೈರವ ಭೇರಿ ಭಾಂಕಾರ ಭೀಷಣಂಬುಲಗು ಗರ್ಜನ ಘೋಷಣಂಬುಲು ಜವುಡುವಡಿ చిందరవందలైన ದೆಂದಂಬುಲಂಗಂದಿ ಕುಂದಿವ್ರಾಲು ಧೇನುವುಲನು. ಆ ಕರುಗಳನ್ನ ಅದನ್ನ ಅಡ್ಡ ಇಡಕ್ಕೆ ಅಂತ ಹೀಗೆ ಹೋಗ್ತಾ ಇವೆ. ಆದರೆ ಭೀಷಣವಾಗಿ ಗರ್ಜನ, ಭೇರಿ ಭಾಂಕಾರ ಭೀಷಣಂಬುಲಗು ಗರ್ಜನ ಘೋಷಣಂಬುಲು, ಆ ಸಿಡಿಲ್ ಅಂತ ಸಿಡಿಲು ಹೊಡಿತಾ ಇದೆ, ಗುಡುಗುಗಳು. ಇದರಿಂದ ಚವುಡುವಡಿ ಅವಕ್ಕೆ ಕಿವುಡಾದಂಗೆ ಆಗ್ಬಿಡ್ತಾ ಇದೆ. ಹಸುಗಳಿಗೆ, ಈ ಮೂಕ ಪ್ರಾಣಿಗಳಿಗೆಲ್ಲ ವಿಪರೀತವಾದ ಶಬ್ದ ಮಾಡಿಬಿಟ್ರೆ ದಿಕ್ಕು ತೋಚದೆ ಬೆದರ್ಬಿಡುತ್ತವೆ ಅವು. ಚವುಡುವಡಿ చిందరవందలైన ಡೆಂದಂಬುಲಗಂದಿ, ಅವುಗಳ ಹೃದಯ ಡಗಡಗಡಗಡಗ ಹೊಡ್ಕೊಳ್ತಾ ಇದೆ, ಆಂದೋಲನ ಹೊಂದುತ್ತಾ ಇದೆ. ಡೆಂದಂಬುಲು ಅಂದರೆ ಹೃದಯಗಳು ನಡಿಗೆ ಹೋಗ್ತಾ ಇದೆ. ಕುಂದಿವ್ರಾಲು ಧೇನುವುಲನು, ಹಸುಗಳು ನಿಂತಿದ್ದು ಹಂಗೇ ಅವಕ್ಕೆ ಭೀತಿಗೆ ಏನು ದಿಕ್ಕು ತೋಚದೆ ಆಯಾಸ ಹೊಂದಿ ವ್ರಾಲು ಅಂದರೆ ನೆಲಕ್ಕೆ ಒರಗು ಬಿಡ್ತಾ ಇವೆ ಹಸುಗಳು. ಧೇನುವುಲ వెనుక నిడుకొని ದುರಂತ ಕಲ್ಪಾಂತಕಾಲ ಕೀಲಿ ಕರಾಳ ಕಾಲಕಂಠಕರ ವಿಶಾಲ ಗದಾಘಾತ ಪ್ರಭೂತಂಬುಲೈನ ನಿರ್ಜಾತ ವಾತಂಬುಲಕು ಭೀತಂಬುಲೈ. ಈ ಹಸುಗಳು ಇದ್ದಾರೆ, ಈ ಹಸುಗಳ ಹಿಂದೆ ಈ ದುರಂತ ಕಲ್ಪಾಂತ ಕಾಲ ಕೀಲಿ ಅಂದರೆ ಅದೇ ಕೀಲಿ ಅಂತಂದ್ರೆ ಅಗ್ನಿ, ಪ್ರಳಯ ಕಾಲ ಅಗ್ನಿ ಅಂತೆ, ಪ್ರಳಯಗ್ನಿ ಅಂತೆ ಕರಾಳವಾಗಿ ಕರಕರ ಕರಕರ ಬರ್ತಾ ಇದೆ. ನಿರ್ಜಾತ ಪಾತಂಬುಲಕು, ಏನ್ ಮಳೆ ಅನ್ನೋ ದಬ 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 ಸುರಿತಾ ಇದೆ, ಗಾಳಿ ಸಿಕ್ಕಾಪಟ್ಟೆ ಬೀಸ್ತಿದೆ, ಬೆಂಕಿ ತರ ಮಿಂಚುಗಳು ಹೊಡಿತಾ ಇದೆ, ಸಿಡ್ಲು ಗುಡುಗು, ಏನು ಒಂದು ಅಲ್ಲೋಲ ಕಲ್ಲೋಲವಾಗ್ಬಿಟ್ಟಿದೆ. ಭೀತಂಬುಲೈ, ಹೆದರು ಬಿಟ್ರು ಗೋಪಾಲಕರೆಲ್ಲರೂ. ತಮ್ಮದಾದಂಥ ಗೋ ಸಂಪತ್ತಿಗೆ ಒಂದು ಆಪತ್ತು ಬಂದ್ಬಿಟ್ಟಿದೆ ಪಾಪ. ಎಲ್ಲ ಹಸುಗಳು ಹಂಗಂಗೆ ನೆಲಕ್ಕೆ ಉರುಳು ಬಿಡ್ತಾ ಇವೆ. ಕರುಗಳಂತೂ ಭೀತಿಗೊಂಡು ಬಿಟ್ಟಿದೆ, ಅವುಗಳನ್ನು ನೋಡಕ್ಕಾಗ್ತಾ ಇಲ್ಲ ಇವರಿಗೆ. ಹರಿಕಿ ಮೃಕ್ಕಿ ಶರಣಾಗತ ರಕ್ಷಕ, ಅವರಿಗೆ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಅವ್ರಿಗೆ ಇನ್ನೇನು ಗೊತ್ತಿಲ್ಲ. ತಮ್ಮ ಪಾಲಿನ ಆಪದ್ ಬಾಂಧವ ಶ್ರೀಹರಿಗೆ ಮೃಕ್ಕಿ ನಮಸ್ಕಾರ ಮಾಡಿ ರಕ್ಷೇತಿ ಶಬ್ದಂಬುಲು ಸೇಯು ಕೈವಡಿ. ಅಪ್ಪ ಸ್ವಾಮಿ ರಕ್ಷಾ ರಕ್ಷಾ ಅಂತ ಹೇಳ್ತಾ ಇದ್ದಾರೆ. ವಿಡುವ ನಿಜರಿಂಬಡಿ ಸೈರಿಂಪಕ ಶಿರುಂಬುಲು ವಂಚುಕೊನಿ. ಆ ಜಡಿ ಮಳೆ ತಪ 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 ಸುರಿತಾ ಇದೆ, ತಲೆಗಳನ್ನ ಬಗ್ಗಿಸ್ಕೊಂಡು ಗದ್ಗದ ಕಂಠಂಬುನ, ಅಯ್ಯೋ ದುಃಖ ಕಂಠ ಭಾರವಾಗಿದೆ. ಸಂಭಾರವಂಬುಲು ಸೇಯು ವೃಷಭಂಬುಲುನು, ಏನೆಲ್ಲ ಅಂಬಾರವಂಬುಲು ಸೇಯು ವೃಷಂಬುಲುನು, ತಲೆಗಳು ಬಗ್ಗಿಸ್ಕೊಂಡು ಅಂಬಾ ಅಂತ ಹರ್ಚ್ಕೋತಾ ಇದೆ ವೃಷಭಗಳು. ವೃಷಭಾದಿ ಗೋರಕ್ಷಂ ನಂಬು ಸೇಯುಚು ದುರ್ವಾರ ಘೋರ ಶಿಲಾ ಸಾರಂಬುಲು ಸೆಡಿ ಶರೀರಂಬುಲು ಭಾರಂಬುಲೈನಂ ರಾನುವಡು ಗೋಪಕುಲನು. ಎಲ್ಲ ಅಲ್ಲಿದ್ದಂಥ ಗೋಕುಲ ವಾಸಿಗಳಿಗೆಲ್ಲ ತೊಂದರೆ ಬಂದ್ಬಿಟ್ಟಿದೆ. ಅಂತ ವೃಷಭಗಳ ವೈಭವ ನೋಡಿದ್ವಿ ಹೇಗಿದ್ವು ಒಂದೊಂದು ಅಂತ. ಆಕಾಶ ಭೂಮಿ ಏಕವಾಗೋ ಹಾಗೆ ಗರ್ಜನೆ ಮಾಡ್ತಾ ಇದ್ವು, ಅಂಬಾರವಗಳಿರ್ತಾ ಇದ್ವು. ಇವಾಗ ದಯನೀಯ ಸ್ಥಿತಿಯಲ್ಲಿದೆ. ದಬ 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 ಬೀಳ್ತಾ ಇರ್ತಕ್ಕಂಥ ಮಳೆ, ಬೆಳಕು, ಮಿಂಚು, ಗುಡುಗು, ಸಿಡಿಲು, ಶಬ್ದ ಕರ್ಣಕಠೋರವಾಗಿ ಅವಕ್ಕೆ ಸಾರಂಬುಲು ಸೆಡಿ, ಅವ್ರಿಗೆ ಮೈನ ಸಾರವೆಲ್ಲ ಹೀರೋಯ್ತು ಪಾಪ. ಅವು ವೃಷಭಗಳು ಅಂಬಾ ಅಂತ ಕಿರ್ಚ್ತಾ ಇವೆ, ಅಂಬಾ ಅಂಬಾ ಅಂತ ದಿಕ್ಕೆಟ್ಟು ಯಾವ ಕಡೆ ಹೋಗ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ನೋಡ್ಬಿಟ್ಟು ಸಾರಂಬುಲು ಸೆಡಿ, ಅಯ್ಯೋ ಈ ಥರ ಹೋಗ್ತಾ ಇದೆಯಲ್ಲ ನಮ್ಮ ಕಣ್ಣೆದ್ರಿಗೆ. ನಮ್ಮ ಗೋ ಸಂಪತ್ತಿಗ ಗೋ ಸಂಪತ್ತು ಅನ್ನೋಕ್ಕಿನ್ನ ಅವು ಅವರ ಆತ್ಮವಾಗಿ, ಅವರ ಪ್ರಾಣಕ್ಕೆ ಪ್ರಾಣವಾಗಿ ಸಾಕಿರ್ತಾರೆ. ಪ್ರೀತಿಯಿಂದ ಒಂದೊಂದಕ್ಕೂ ಹೆಸರಿಟ್ಟು ಕೂಗಿ ಕರೆದು ತಮ್ಮ ಬಂಧುಗಳೇನೋ ಅನ್ನೋ ಥರ ಸಾಕ್ತಾ ಇರ್ತಾರೆ.
ತಮ್ಮ ಆತ್ಮೀಯರಿಗೆ ಆದಂತಹ ಆಘಾತ, ಅವರಿಗಾದಂತಹ ಅಪಘಾತಗಳನ್ನ ಕಂಡು ಇವರಿಗೆ ಶರೀರದ ಶಕ್ತಿ ಎಲ್ಲ ಸೋರೋಯ್ತು. శరీరంబులు భారంబులైనం రానువడు గోపకులను గోపకులం బట్టుకొని దట్టంబైన వాన కొట్టునం బెట్టువడి బొడుగు నడుములు నుసులువడ వడవడ వడంకుచో ಗೋವಿಂದುನಿಂಜೀರು ಗೋಪಿಕಲುನು. ಈ ಇವ್ರನ್ನ ನೋಡಿದ್ರು, ಏನಪ್ಪ ಇದು ದಟ್ಟಂಬೈನ ವಾನ ಕೊಟ್ಟುನ, ಏನ್ ದಪ 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 ಸುರಿತಾ ಇದೆ ಕುಂಭದ್ರೋಣ ಮಳೆ. ಅದರಿಂದ ಹೆದರ್ಬಿಟ್ರು. ಬಡುಗು ನಡುಮುಲು ನುಸುಲುವಡ, ಅವರ ಸಣ್ಣ ಸೊಂಟ ಬೇರೆ, ಹೆಣ್ಮಕ್ಳು ವಡವಡ ವಡಕುಚು ಗಡಗಡ ಗಡಗಡ ನಡುಗುತ್ತಾ ಇದ್ದಾರೆ. ಭಯ, ನಮ್ಮವ್ರಿಗೆ ಹೀಗಾಯ್ತಲ್ಲ, ಗೋವುಗಳಿಗೆ ಹೀಗಾಯ್ತಲ್ಲ ಅನ್ನೋ ಆತಂಕ, ಹೃದಯ ವಿದ್ರಾವ ಅಂತಹ ಚಿತ್ರ. ಅದನ್ನ ಕಂಡು ಗೋವಿಂದ ಗೋವಿಂದ ಅಂತ ಕರೀತಾ ಇದ್ದಾರೆ ಗೋಪಿಕೆಗಳು. ಗೋವಿಂದ, ಏನಪ್ಪ ಇದು ನಮ್ಮ ಗತಿ ಹೀಗಾಯ್ತು, ಎಲ್ಲಿದೆಯಾ ತಂದೆ, ಕಾಪಾಡು ಬಾ ಅಂತ. ಅವ್ರಿಗಿನ್ಯಾರಿಲ್ಲ, ಅರ್ಥರಕ್ಷಕ ಅವನೇ, ಕೂಗ್ತಾ ಇದ್ದಾರೆ. ಗೋಪಿಕಾ ಜನ ಕಠಿಣ ಕುಚಕಲಶ ಯುಗಳಂಬುಲ ಮರಂಗುನಂ ತಲಲು ಪೆಟ್ಟುకొని ಪರವುಶುಲೈನ ಶಿಶುవులు ನಮ್ಗಳಿಗೆ. ಶಿಶುವುಗಳು, ಎಳೆ ಮಕ್ಕಳು, ಇನ್ನ ಸ್ತನ್ಯ ಮಾಡತಕ್ಕಂಥ ಮಕ್ಕಳು, ಚಿಕ್ಕ ಚಿಕ್ಕ ಬಾಲಕರು ಎಲ್ಲರೂ ಓಡ್ ಬಂದು ತಾಯಿಯ ಎದೆ ಮರೆಯಲ್ಲಿ ಹಾತ್ಕೋತಾ ಇದ್ದಾರೆ, ಅಪ್ಕೊಂಡ್ಬಿಡ್ತಾ ಇದ್ದಾರೆ. ಅವಳ ಕುಚದ್ವಯಗಳ ನಡುವೆ ಬಚ್ಚಿಟ್ಕೊಂಡ್ ಬಿಡ್ತಾ ಇದ್ದಾರೆ ಪಾಪ, ಹೆದರಿ ಅಮ್ಮ ಅಂತ ಬಂದು ತಬ್ಬುಕೋತಾ ಇದೆ. ಈ ರೀತಿಯಾದಂಥ ಮಕ್ಕಳ ಪರಿಸ್ಥಿತಿ ಹೀಗಿದೆ. ಮಹಾ ಘೋಷಂಬುತೋಡ ನಷ್ಟಂಬೈನ ಘೋಷಂಬು ಜೂಚಿ. ಈ ಮಹಾ ಮಳೆ, ಪ್ರಳಯ ಕಾಲದ ಕಾಲ ಮೇಘಗಳ ರುದ್ರ ನರ್ತನ, ಇದರಿಂದ ನಷ್ಟವಾಗಿರ್ತಕ್ಕಂಥ ಘೋಷಂಬು ಜೂಚಿ, ಆ ಗೋಕುಲವನ್ನ ಕಂಡು ಪ್ರಬುದ್ಧಲೈನ ಗೋಪವೃದ್ಧುಲು, ಅಲ್ಲಿದ್ದಂಥ ಗೋಪಾಲಕರ ಅಲ್ಲಿ ಹಿರಿಯರು ಕೊಂದರು. ಕೆಲವರೆಲ್ಲರೂ ಕೃಷ್ಣನ ಬಳಿಗೆ ಹೋದರು. ದುರ್ಜನ ಶಿಕ್ಷಕೊಂಡುನು ಸಜ್ಜನ ರಕ್ಷಕೊಂಡುನು ನೈನ ಪುಂಡರೀಕಾಕ್ಷುನು ಕುಮ್ರೊಕ್ಕಿ ಇಟ್ಲನಿರಿ. ಅವ್ರಿಗೆ ಗೊತ್ತು ದುರ್ಜನರನ್ನ ಶಿಕ್ಷೆ ಮಾಡ್ತಕ್ಕಂಥವನು, ಸಜ್ಜನರು ಸರಳರು ಆದಂಥ ತಮ್ಮನ್ನ ರಕ್ಷಿಸ್ತಕ್ಕಂಥವನು. ಸಜ್ಜನರನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಅವನೊಬ್ಬನೇ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಗೋವಿಂದ ಅಂತಂದ್ಬಿಟ್ಟು ಎಲ್ಲರೂ ಆ ಪುಂಡರೀಕಾಕ್ಷನಾದಂಥ ಶ್ರೀ ಕೃಷ್ಣನಿಗೆ ನಮಸ್ಕಾರ ಮಾಡಿ ಹೊರಟ್ರು. ಅಕಟ ವಾನದೋಗಿ ವ್ರಜ ಮಾಕುಲಮೈಯಗದಯ್ಯ ಕೃಷ್ಣ ಕೃಷ್ಣ కృష్ణ నీవెక్కడనుంటివింత తడవేళ సహ్యించితి నీ పదాబ్జముల్ దిక్కుగనున్న గోపకులు దీనతనుంద భయాపహారివై గ్రక్కునంగావకిట్లునికి భయాపహారివై గ్రక్కున గావకిట్లునికి కారుణికోత్తమా హే కారుణికోత్తమా నీకు బాడియే కృష్ణ కృష్ణ నీవెక్కడ ఉంటివి. ಹೇ ಕೃಷ್ಣ, ದಯಾವಂತರಲ್ಲಿ ಕಾರುಣಿಕರಲ್ಲಿ ಉತ್ತಮನಾದವನು ನೀನು, ಕಾರುಣಿಕೋತ್ತಮ. ಅಯ್ಯೋ, ಇಂತಹ ರುದ್ರ ನರ್ತನ ಮಾಡ್ತಾ ಇದ್ದೆ ಮಳೆ, ಇದರಲ್ಲಿ ಈ ಜಡಿ ಮಳೆಯಲ್ಲಿ ಎಲ್ಲ ವ್ರಜಭೂಮಿ ಎಲ್ಲವೂ ಕೂಡ ಗೋಕುಲವೆಲ್ಲ ಆಕುಲಮಯ್ಯಗದಯ್ಯ, ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಯ್ಯ. ನೀವೆಕ್ಕಡೆ ಉಂಟು, ಇಷ್ಟೊತ್ತು ನೀನು ಎಲ್ಲಿದ್ದೀಯ, ಇಷ್ಟೊಂದು ಮಳೆ ಬರಕ್ ಬಿಟ್ಟಿಯಲ್ಲ, ಇದನ್ನ ನಮಗೆ ನಂಬಕ್ಕಾಗಲ್ಲ. ಯಾಕೆ, ಆ ದಿನ ಕಾಡಿನಲ್ಲಿ ಕಾಡ್ಗಿಚ್ಚು ಸುತ್ತು ಬಂದ್ರೆ 1 ನಿಮಿಷ ಕಣ್ಣು ಮುಚ್ಕೊಳ್ಳಿ ಎಂದ. ಅವ್ರು ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರಲ್ಲಿ ಆ ಆಪತ್ತಿನಿಂದ ರಕ್ಷಿಸಿ ಅವ್ರನ್ನ ಈ ಕಡೆ ಕರ್ಕೊಂಡು ಬಂದ್ಬಿಟ್ಟಿದ್ದ. ಅವ್ರಲ್ಲಿ ಇದ್ರು ಅನ್ನೋದು ಕೂಡ ಗೊತ್ತಾಗ್ಬಾರ್ದು, ಅವ್ರು ಎಲ್ಲಿ ಹೋಗಿದ್ರು ಅನ್ನೋದು ಕೂಡ ಗೊತ್ತಾಗ್ಬಾರ್ದು. ಅದರ ಬಿಸಿಲಿನ ಒಂದು ಛಳ ದೂರಕ್ಕೆ ಬೆಚ್ಚ ಕೂಡ ಆಗ್ಬಾರ್ದು, ಆ ರೀತಿಯಾಗಿ ಕಾಪಾಡ್ಬಿಟ್ಟಿದ್ನಲ್ಲ. ಇಷ್ಟರವರೆಗೂ ಎಲ್ಲ ಹಾಗೆ ಕಾಪಾಡ್ಕೊಂಡು ಬಂದವನು ಇಷ್ಟೊತ್ತು ಈ ಮಳೆಗೆ ಹಸುಗಳು ಬೆದರಿ, ಆ ಗೋವುಗಳೆಲ್ಲ ಕುಂದಿ ಕಂದಿ, ಎತ್ತುಗಳು ಅಂಬಾ ಅಂದು ಎಲ್ಲ ಆಗೋವರೆಗೂ ಎಲ್ಲಿದ್ಯಪ್ಪ ನೀನು, ಎಕ್ಕಡ ಉಂಟಿವಿ, ಇಂಥ ತಡವೇ ಇಲ್ಲವ ಹಿಂಚಿದ್ವಿ. ಯಾಕಪ್ಪ ಇಷ್ಟು ತಡೆ ಮಾಡಿದೆ ತಂದೆ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ?
నీ పదాబ్జములు ದಿಕ್ಕುಗನುನ್ನ ಗೋಪಕುಲು ದೀನತನುಂದ ನಿನ್ನ ಪಾದಗಳನ್ನೇ ದಿಕ್ಕು ಅಂತ ನಂಬಿಕೊಂಡಿರ್ತದೆ. ಅಷ್ಟು ದೀನರಾಗಿರ್ತಕ್ಕಂತಹ ಗೋಪಾಲಕರನ್ನ ನೋಡಿ ಭಯಾಪಹಾರಿವೈ ಗ್ರಕ್ಕುನ ಗಾವಕ ಇಟ್ಲುಣಿಕಿ ಎಂದುಕು. ಭಯಾಪಹಾರಿ ನೀನು, ಗ್ರಕ್ಕುನ ಗಾವಕ, ತಕ್ಷಣ ಅವ್ರನ್ನ ಕಾಪಾಡ್ದಿರ ನೀನ್ ನೋಡ್ತಾ ನಿಂತಿದ್ದೀನಪ್ಪ, ಎಲ್ಲಿದ್ಯಪ್ಪ ನೀನು, ಎಲ್ಲಿ ಹೊಟ್ಟೋಗಿದ್ದೆ ತಂದೆ? ಕಾರುಣಿಕೋತ್ತಮ ನೀನು ಕಾರುಣಿಕೋತ್ತಮ, ನೀನು ಕರುಣಾರಸ ಸಮುದ್ರ, ನೀನು ಕರುಣಾ ಸಾಗರ, ನೀಕು ಬಾಡಿಯೇ, ನಿನಗದ್ ನ್ಯಾಯನ? ನಿನ್ನ ಪಾದಗಳನ್ನೇ ನಂಬಿದೀವಲ್ಲ ನಾವು ಗೋಕುಲದವರೆಲ್ಲರೂ ಕೂಡ. ಅಂಥದ್ದು ಇಷ್ಟೊತ್ತು ನೋಡ್ತಾ ಇದ್ದೆ, ಎಲ್ಲಿ ಹೊರಟೋಗಿದ್ದೆ, ನಮ್ಮನ್ನ ಎಲ್ಲ ರಕ್ಷಿಸ್ದೆ, ಇಷ್ಟು ಆರ್ತತೆ ಹೊಂದಿದೀವಲ್ಲ, ಇಷ್ಟಿಷ್ಟು ದಪ್ಪದ ನಾಲಿಕಲ್ಲುಗಳಪ್ಪ ಬೀಳ್ತಾ ಇದೆ, ಈ ಸಿಡಿಲ ಇದು, ಆ ಒಂದು ಗುಡುಗ ಅದು ಹೇಗಿದೆ ಅದು, ಅಬ್ಬಬ್ಬಾ ರಾಮ ರಾಮ, ವಿಪರೀತವಾಗಿದೆಯಲ್ಲಪ್ಪ, ನಮ್ಮ ಕೈಲಾಗ್ತಾನೇ ಇಲ್ಲ ಈ ಗುಡುಗು ಸಿಡಿಲು ರಕ್ಷಿಸು ಅಂತ ನಾವು ಅವಾಗಿಂದ ನಾವು ಮೊರೆ ಇಡ್ತಾ ಇದ್ದೀವಲ್ಲ, ನೀನು ಎಲ್ಲಿ ಹೊಟ್ಟೋಗಿದ್ಯಪ್ಪ, ಕಾಪಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಆರ್ತರಾಗಿ ದಯನೀಯವಾಗಿ ಬೇಡ್ತಾ ಇದ್ದಾರೆ ಶ್ರೀಕೃಷ್ಣನನ್ನು. ಈ ಉರುಮುಲು ನೀ ಮೆರುಮುಲು ನೀ ಅಶನುಲ ಘೋಷಮುಲನು ನೀ ಜಲಧಾರಲ್ ನೀಯಾನ ತೊಲ್ಲಿ ಎರುಂಗಮು ಕೂಯಾಲಿಂಪಂಗದಯ್ಯ ಗುಣರತ್ನ ನಿಧಿ. ಹೇ ಗುಣರತ್ನ ನಿಧಿ, ಗುಣಗಳು ಅನ್ನತಕ್ಕಂತಹ ರತ್ನಗಳಿಗೆ ನಿಧಿ ನೀನು. ನಿನ್ನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದೀವಿ, ನಿನ್ನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀವಿ ನಾವು, ಈ ಉರುಮುಲು, ಈ ಸಿಡ್ಲು, ಈ ಗುಡುಗು, ಈ ಮೆರುಮುಲು, ಈ ಮಿಂಚುಗಳು, ಈ ಗುಡುಗು, ಈ ಪಾಟಿಯಾದ ಅಶನುಲು ಸಿಡಿಲುಗಳು, ಈ ಘೋಷ ಅಬ್ಬರ, ಈ ಜಲಧಾರಲು, ಇಷ್ಟಿಷ್ಟು ದಪ್ಪ ಮಳೆ, ತೊಲ್ಲಿ ಎರುಂಗಮು, ನಿನ್ನಾಣೆ ನಿಜವಾಗ್ಲೂ ನಾವು ಹುಟ್ಟಿದಾಗ್ಲಿಂದ ಕಂಡಿಲ್ಲಪ್ಪ ಈ ರೀತಿಯಾದಂತಹ ಮಳೆ. ಇದೇನಿದು ರುದ್ರನರ್ತನ ಅಪ್ಪ. ಕೂಯಾಲಿಂಪಂಗದಯ್ಯ, ಮೊದಲಿಂದ ನಾವು ಈ ಥರದ್ದೆಲ್ಲ ನೋಡೇ ಇಲ್ಲ, ಇಷ್ಟು ಪ್ರಕೃತಿ ವಿಕೋಪವೇ. ನಿನ್ನಲ್ಲೇ ಶರಣಾಗತರಾಗಿದ್ದೀವಿ, ನೀನು ಗುಣರತ್ನ ನಿಧಿ, ನಿನ್ನ ಗುಣವೇ ಆಪತ್ತಿನಲ್ಲಿ ಆರ್ತರಕ್ಷಕ, ನೀನು ಆರ್ತರನ್ನ ರಕ್ಷಿಸೋದೇ ನಿನ್ನ ಮೂಲ ಗುಣ ಅಂತಾದ್ರಲ್ಲಿ ಎಲ್ಲಿ ಹೊಟ್ಟೋಗಿದೀಯ, ನಮ್ಮ ಮೊರೆ ಕೇಳಯ್ಯ, ಕೂಯಾಲಿಂಪಗದಯ್ಯ ಅಂತ ಬೇಡ್ತಾ ಇದ್ದಾರೆ. ವಾರಿ ಬರುವಯ್ಯ ಮಂದಲ ವಾರಿಕಿನ್ ಇದೇ ಪರುಳುಲೇರು ವಾರಿಂಪಂಗ ವಾರಿದ ಪಟಲ ಭಯಂಬುನು ವಾರಿರುಹದಳಾಕ್ಷ ವಾರಿದ ಪಟಲ ಭಯಂಬುನು ನೇಡು ವಾರಿಂಪಗದೆ ಕೃಷ್ಣ, ವಾರಿಂಪಗದೆ ವಾರಿದ ಪಟಲ ಭಯಂಬುನು ವಾರಿಂಪಗದೆ ವಾರಿರುಹದಳಾಕ್ಷ. ಹೇ ವಾರಿರುಹದಳಾಕ್ಷ, ಹೇ ಕಮಲಪತ್ರದಂತೆ ಕಣ್ಣುಳ್ಳವನೇ ಕೃಷ್ಣ, ವಾರಿ ಬರುವಯ್ಯ ಮಂದಲ ವಾರಿಕೆ, ನಾವು ಗೋಪಾಲಕರು, ನಮಗೆ ಈ ಮಳೆ ತುಂಬಾ ಕಷ್ಟಕರವಾಗಿದೆಯಪ್ಪ, ದುರ್ಭರವಾಗಿದೆ. ಇದೇ ಪರುಳುಲೇರು ವಾರಿಂಪಂಗ, ಬೇರೆ ಯಾರು ಈ ಬಾಧೆ ನಿವಾರಿಸಕ್ಕೆ ನೀನಲ್ಲದೆ ಬೇರೆ ಯಾರೂ ಇಲ್ಲ. ಪರುಳುಲೇರು ವಾರಿಂಪಂಗ, ಈ ಬಾಧೆ ಪರಿಹಾರ ಮಾಡ್ಬೇಕು ಅಂದ್ರೆ ಬೇರೆ ಇನ್ಯಾರೂ ಇಲ್ಲ, ಇನ್ಯಾರಿದ್ದಾರಪ್ಪ. ವಾರಿದ ಪಟಲ ಭಯಂಬುನು, ಈ ಮೇಘ ಬೃಂದದಿಂದ, ಈ ಒಳ್ಳೆ ಕಾಲ ಮೇಘಗಳಿಂದ ನಮಗುಂಟಾಗಿರತಕ್ಕಂಥ ಭಯ, ಭೀತಿ, ಆಪತ್ತು, ಇವುಗಳನ್ನ ರಕ್ಷಿಸಕ್ಕೆ ನೀನಲ್ದೆ ಇನ್ಯಾರೂ ಇಲ್ಲಪ್ಪ. ವಾರಿರುಹದಳಾಕ್ಷ ನೇಡು ವಾರಿಂಪಗದೆ, ಇವತ್ತು ನಮ್ಮನ್ನ ಕಾಪಾಡಪ್ಪ ತಂದೆ, ಈ ಭೀತಿಯನ್ನ ತೊಲಗಿಸಿ ನಮ್ಮನ್ನ ರಕ್ಷಣೆ ಮಾಡ್ತಂದೆ ಅಂತ ಆರ್ತರಾಗಿ ಆ ಗೊಲ್ಲರೆಲ್ಲರೂ ಕೂಡ ಆ ಕೃಷ್ಣನಿಗೆ ಮೊರೆ ಇಡ್ತಾ ಇದ್ದಾರೆ. ಇಲ್ಲಿ ಕೂಡ ನಾವು ವಾರಿ ಅನ್ನತಕ್ಕಂತಹ ಪದದ ಅನುಪ್ರಾಸದ ವೈಭವವನ್ನು ನೋಡಬಹುದು. ವಾರಿ ಬರುವಯ್ಯೆ ಅಂದ್ರೆ ಈ ಮಳೆ, ವಾರಿ ಅಂದ್ರೆ ನೀರು, ಈ ಮಳೆ ನಮಗೆ ತಟ್ಕೊಳಕ್ಕಾಗ್ತಿಲ್ಲ. ಮಂದಲ ವಾರಿಕೆ, ಈ ಗೋಕುಲದಲ್ಲಿರ್ತಕ್ಕಂಥ ನಮಗೆ, ವಾರು ಅಂದ್ರೆ ಅವರು ಅಂತ ಕೂಡ ಆಗುತ್ತೆ. ಮಂದಲ ವಾರಿಕೆ ಅಂದ್ರೆ ಈ ಗೋಕುಲದವರಿಗೆ ನಮಗೆ ಈ ನೀರು ಮಳೆ ತಟ್ಕೊಳಕ್ಕಾಗ್ತಿಲ್ಲಪ್ಪ. ಪರುಳಲೇರು ವಾರಿಂಪಗ, ಇದನ್ನ ನಿವಾರಿಸಕ್ಕೆ ಬೇರೆಯವ್ರು ಯಾರೂ ಇಲ್ಲ. ವಾರಿದ ಪಟಲ ಭಯಂಬುನು, ವಾರಿದ ನೀರನ್ನು ಕೊಡ್ತಕ್ಕಂಥವ್ರು, ಜಲದಗಳು ಅಂತ ಹೇಳ್ತಾರಲ್ಲ ಅದು. ಈ ಮೋಡಗಳಿಂದ ಉಂಟಾಗಿರ್ತಕ್ಕಂಥ ಭೀತಿನ ತೊಲಗಿಸೋರು ಇನ್ಯಾರೂ ಇಲ್ಲ.
ವಾರಿರುಹದಳಾಕ್ಷ ಜಲಜನೇತ್ರನೇ ಸ್ವಾಮಿ ನೇಡು ವಾರಿಂಪಗದೆ ಇವತ್ತು ನಮ್ಮನ್ನ ಈ ಆಪತ್ತಿನಿಂದ ರಕ್ಷಿಸಪ್ಪ, ನಿವಾರಣೆ ಮಾಡಪ್ಪ ನಮ್ಮ ಈ ತೊಂದರೆನ ಅಂತ. ಆ ವಾರಿ ಅನ್ನತಕ್ಕಂತಹ ಪದದ ಅನುಪ್ರಾಸದ ವೈಭವ ಒಬ್ಬೊಬ್ಬ ಬಹಳ ಬಹಳ ಉತ್ಕೃಷ್ಟವಾಗಿರತಕ್ಕಂಥದ್ದು. ಇಂಥ ಕಾವ್ಯಗಳ ಎಷ್ಟು ಸಂಪತ್ತನ್ನು ಕೊಟ್ಟು ಹೋಗಿದಾರೋ ನಮ್ಮ ಪೂರ್ವಿಕರು. ಯಾವ ಭಾಷೆ ಆಗಿರಲಿ, ತೆಲುಗು, ತಮಿಳು, ಬೇರೆ ಬೇರೆ ಅವಧಿ ಭಾಷೆ, ಎಂತೆಂತಹ ಮಹಾತ್ಮರು ಕೊಟ್ಟಿರತಕ್ಕಂಥ ಈ ಕಾವ್ಯಗಳನ್ನ, ಇದೊಂದು ಭಕ್ತಿ ಕಥನಗಳು, ಇವುಗಳನ್ನು ಓದ್ತಕ್ಕಂತಹ ಒಂದು ಅನುಗ್ರಹ, ಆ ಭಗವಂತನ ಅನುಗ್ರಹ ಇರಬೇಕು ಇಂತಹದ್ದನ್ನೆಲ್ಲ ಪುಸ್ತಕಗಳನ್ನ ಓದಲಿಕ್ಕೆ. ಇದೇ ನಮಗೆ ಒದಗಿರತಕ್ಕಂಥ ಸೌಭಾಗ್ಯ. ಅನಿನ ವಿನಿ ಸರ್ವಜ್ಞುಂಡೈನ ಕೃಷ್ಣುಂಡಂತೆಯೂ ನೆರಿಂಗಿ. ಈ ಗೋಪವೃದ್ಧರ ಮಾತೆಲ್ಲ ಕೇಳ್ದ, ಅವರ ಮೊರೆ ಆಲಿಸಿದಂತಹ ಸರ್ವಜ್ಞನಾದ ಶ್ರೀಕೃಷ್ಣ ಇದೆಲ್ಲ ಆ ದೇವೇಂದ್ರನ ಕೆಲಸ ಅಂತ ಅವನಿಗೆ ಎಲ್ಲ ಗೊತ್ತಾಯ್ತು. ಮೊದಲೇ ಎಲ್ಲ ಗೊತ್ತಿತ್ತು. ಅವನ ಅಹಂಕಾರ ಇಳಿಸ್ಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದ, ದೇವೇಂದ್ರನ ಅಹಂಕಾರ ಅಣಗಿಸ್ಬೇಕು ಅಂತ. ಸೊ ಇವಾಗ ಏನ್ ಮಾಡ್ದ ಅವನು ಅನ್ನೋದು ಕೂಡ ಎಲ್ಲ ತಿಳಿದಂತಹ ಕೃಷ್ಣ ಈ ರೀತಿಯಾಗಿ ಹೇಳ್ದ. ತನ್ನೊಕಯಂತ ಗೈಕೊನರು ತಪ್ಪಿರಿಯಾಗು ಮುಸೇಸಿರಂಚುನ್ తా మిన్నున నుండి గోపుకుల మీద శిలల గురించుచున్న వాండున్నత నిర్జరేంద్ర విభవోత్తిత గర్వ నగాధిరూఢుండై కన్నులంగానండింద్రుడిటు గర్వపరుండౌరుంగాన నేర్చుನೆ ಉನ್ನತವಾದಂಥ ಅಮರಾಧಿಪತ್ಯ ತನಗೆ ದೊರಕಿದೆ ಅಂತ ಈ ದೇವೇಂದ್ರ ಗರ್ವ ಪರ್ವತ ಹತ್ತಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಉನ್ನತ ನಿರ್ಜರೇಂದ್ರ ವಿಭವೋತ್ತಿತ ಗರ್ವ ನಗಾಧಿರೂಢುಡು, ಅವನು ಉನ್ನತವಾದಂಥ ಅಮರಾಧಿಪತ್ಯ, ಲೋಕನಾಯಕ, ಇಂದ್ರ, ದೇವೇಂದ್ರ ನಾನು ಅನ್ನತಕ್ಕಂತಹ ಒಂದು ಗರ್ವದಿಂದ ಗರ್ವ ಪರ್ವತ ಹತ್ತಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಕಣ್ಣುಲಗಾನಂಡು, ಕಣ್ಣು ಕಾಣಿಸ್ತಾ ಇಲ್ಲ, ಅಹಂಕಾರದಿಂದ ಕುರುಡಾಗ್ಬಿಟ್ಟಿದ್ದಾನೆ ಅವನು. ಇಟು ಗರ್ವಪರುಂಡೊರುಂಗಾನ ನೆರ್ಚನೆ, ಈ ರೀತಿ ಗರ್ವದಿಂದ ಕಣ್ಣು ಕಾಣಿಸ್ತಾ ಇರುವಾಗ ಬೇರೆ ಜನರ ಕಷ್ಟ ಅವನಿಗೆ ಅರ್ಥ ಆಗತ್ತಾ? ತನ್ನೊಕ ಎಂತ ಗೈಕೊನರು ದಪ್ಪಿರಿಯಾಗ ಮುಸೇಸಿರಿ, ನನ್ನನ್ನ ಗಣನೆಗೆ ತಗೊಳ್ದಿರ ತೃಣೀಕರಿಸಿ ಇಂದ್ರಯಾಗ ಮಾಡೋ ಬದಲು ಅದನ್ನ ಬಿಟ್ಟುಬಿಟ್ರು ಅನ್ನತಕ್ಕಂಥದ್ದು ಅವನಿಗೆ ಕೋಪ. ತಾ ಮಿನ್ನುನ ನುಂಡಿ ಗೋಪುಕೊಲ ಮೀದ ಶಿಲಲ್ ಗುರಿಯಿಂಚುಚುನ್ನುಡು. ತಾನು ಮಿನ್ನುನಿಂಟ್ ಅಂತಂದ್ರೆ ಆಕಾಶದಿಂದ ಶಿಲಾವರ್ಷ ಈ ರೀತಿಯಾಗಿ ಸುರಿಸ್ತಾ ಇದ್ದಾನಲ್ಲ, ಅವನಿಗೆ ಅಹಂಕಾರ. ತಾನು ಇಂದ್ರ, ತನಗೆ ಪೂಜೆ ಸಲ್ಲಬೇಕಷ್ಟೇ ಅವನದು. ತಾನು ಯಾರಿಂದಾಗಿ ಇಂದ್ರ ಅದ, ತನ್ನ ಕರ್ತವ್ಯ ಏನು, ಇಲ್ಲಿ ಗೋಕುಲಕ್ಕೆ ನಷ್ಟ ಮಾಡ್ಬೋದಾ, ಬೇರೆಯವರಿಗೆಲ್ಲ ಜನರಿಗೆ ತೊಂದರೆ ಮಾಡ್ಬೋದಾ, ಅದೆಲ್ಲ ಏನಿಲ್ಲ. ಅಹಂಕಾರದಿಂದ ಕುರುಡಾಗ್ಬಿಟ್ಟಿದ್ದಾನೆ. ಆಕಾಶದಿಂದ ಈಗ ಶಿಲಾವರ್ಷ ಕುರಿತಾ ಇದ್ದಾನೆ, ಶಿಲಾವರ್ಷ ಸುರಿಸ್ತಾ ಇದ್ದಾನೆ ಇವನು. ಅವನಿಗೆ ಮಾಡಬೇಕಾಗಿದ್ದು ಪೂಜೆ ಮಾಡಿಲ್ಲ ಅನ್ನತಕ್ಕಂಥದ್ದೇ ಅವನಿಗೆ ಕೋಪ ಅಂತ ಇವನ್ನೆಲ್ಲ ವಿಚಾರಣೆ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ದೇವತಲಂದುರು ನನ್ನನು ಸೇವಿಂತರು ರಾಜ್ಯಮದ ಮುಂಜಂದರು ಜರುಪಂಗಾಬಲದು ಮಾನಭಂಗಮುಗಾವಿಂಪಂಗಬಲಯು ಶಾಂತಿಗಳಿಗೆಡು ಕೊರಕೈ. ಆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ದೇವತಲಂದರು ನನ್ನನ್ನು ಸೇವಿಂತರು, ಆ ದೇವತೆಗಳೆಲ್ಲರೂ ಕೂಡ ನನ್ನನ್ನು ಭಕ್ತಿಯಾಗಿ ಸೇವಿಸ್ತಾರೆ. ರಾಜ್ಯಮದ ಮುಜಂದರು, ಅವರಿಗೆಲ್ಲ ರಾಜ್ಯಮದ ಇಲ್ಲ, ಅವರಿಗೆ ಚೆರುಪಂಗಾವಲದು, ಆದ್ರಿಂದ ಅವರಿಗೆ ಕೆಡುಕು ಮಾಡಬಾರ್ದು ನಾನು. ಮಾನಭಂಗಂಬುಗಾವಿಂಪಂಗಬಲಯು, ಅವನ ದುರಹಂಕಾರ ಹೋಗೋ ರೀತಿಯಲ್ಲಿ ಅವನ ಅಹಂಕಾರ ಅಣಗ ಹೋಗಬೇಕು. ಆ ರೀತಿ ಅವನಿಗೆ ಗರ್ವಭಂಗ ಮಾಡಬೇಕು, ಮಾನಭಂಗ ಮಾಡಬೇಕು. ಯಾಕೆ ಮಾಡಬೇಕು? ಶಾಂತಿಗೆಲಿಗುಡುಕುರು ಕೈ, ಆ ಪ್ರಪಂಚದಲ್ಲೆಲ್ಲ ಶಾಂತಿ, ಸಮೃದ್ಧಿ, ಸೌಖ್ಯ ನೆಲೆಸ್ಬೇಕು ಅಂದ್ರೆ ಈಗ ಇಂದ್ರನಿಗೆ ಬಂದಿರತಕ್ಕಂಥ ಗರ್ವಭಂಗ ಮಾಡ್ಬೇಕಷ್ಟೇ ನಾನು, ಹೊರತು ಅವನಿಗೆ ಕೆಡುಕು ಮಾಡಬಾರ್ದು. ಅವನ್ನ ನೇಮಿಸಿರ್ತಕ್ಕಂಥದ್ದೇ ಭಗವಂತ. ಲೋಕರಕ್ಷಣೆಗೋಸ್ಕರ ಇಂದ್ರ ಪದವಿಯಲ್ಲಿ ಕೂಡಿಸಿ ಅವನ ಕೈಲಿ ಲೋಕವೆಲ್ಲ ಸುಭಿಕ್ಷವಾಗಿರೋ ರೀತಿಯಲ್ಲಿ ಅವನಿಗೆ ಒಂದು ಅಧಿಕಾರ ಕೊಟ್ಟಿರೋದೇ ಭಗವಂತ. ಏನೋ ಇವಾಗ ಅವನಿಗೆ ಸ್ಥಾನಬಲದಿಂದ ಅಹಂಕಾರ ಬಂದಿದೆ, ಅದನ್ನು ಅಣಗಿಸ್ಬೇಕಷ್ಟೇ, ಅವನು ಕೆಡಕ್ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ದಾನೆ ಭಗವಂತ. అని చింతించి శిలావర్షహతులై శరణాగతులైన ఘోషజనుల రక్షించుట తగవని ಸಕಲ ಲೋಕರಕ್ಷಕೊಂಡೈನ ವಿಚಕ್ಷಣುಂಡು ಈ ರೀತಿಯಾಗಿ ಆಲೋಚಿಸ್ತಾ, ಇವರ ಅಹಂಕಾರ ಇಳಿಸ್ಬೇಕಷ್ಟೇ ಅಂತ. ಆ ಶಿಲಾವರ್ಷ ಹತುಲೈ ಶರಣಾಗತುಲೈನ, ಆ ಶಿಲಾವರ್ಷ, ಆ ಗುಡುಗು ಸಿಡಿಲು, ಇದಕ್ಕೆಲ್ಲ ಆಪತ್ತಿಗೆ ಸಿಕ್ಕಿ
ಹತರಾಗ್ಬಿಟ್ಟಿದ್ದಾರೆ, ಶರಣಾಗತರಾಗಿದ್ದಾರೆ ಆ ಗೋಕುಲವಾಸಿಗಳು. ಅವರನ್ನ ರಕ್ಷಿಸ್ಬೇಕಾದ್ದು ನ್ಯಾಯ. ಈಗ ತಗಪನಿ ಇವಾಗ ಅವನು ಮಾಡ್ಬೇಕಾದ್ದದೆ. ಸಕಲೋ ಲೋಕ ರಕ್ಷಕಂಡೈನ ವಿಚಕ್ಷಣು, ಸಮಸ್ತ ಭುವನ ಬ್ರಹ್ಮಾಂಡಗಳನ್ನು ಕಾಪಾಡತಕ್ಕಂತಹ ಅವನು ಗೋಪಾಲಕೃಷ್ಣ ಈಗ ಗೋಪಾಲಕರನ್ನ ಗೋವುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಸಂಕಲ್ಪ ಮಾಡಿಕೊಂಡಿದ್ದಾನೆ. ಸಕಲ ಲೋಕ ರಕ್ಷಕೊಂಡೈನ ವಿಚಕ್ಷಣುಂಡು, ವಿಚಕ್ಷಣೆ ಅವನು ಮಾಡೋ ಕಾರ್ಯದಲ್ಲಿ ಎಲ್ಲ ಅವನಿಗೆ ಗೊತ್ತು, ಯಾವ್ಯಾವ್ದು ಯಾವ್ಯಾವ ರೀತಿ ಮಾಡಬೇಕು ಅಂತ. ಅಂತಹ ಲೋಕರಕ್ಷಕ ಸರ್ವೇಶ್ವರನಾದಂತಹ ಶ್ರೀಹರಿ ಗೋಕುಲವನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಅಂತ ಯೋಚನೆ ಮಾಡಿ ನಿಶ್ಚಯಿಸ್ತಾ ಇದ್ದಾನೆ. కలగకుండి వధూజనులు కంపమునందకుండి వ్రజేశ్వరుల్ తలగకుండి కుమారకులు తక్కిన వారులు రాలవానచే అలగకుండి పశురజము నక్కడ నక్కడ నిల్వనీకుండి మెలుపున మీకునీశ్వరుండు మేలొసంగు కరుణార్ద్ర చిత్తుండై. ಕಲಗಕುಂಡಿ ವಧೂಜನರು, ಎಲೆ ಗೋಪಿಕಾ ಸ್ತ್ರೀರೇ ಹೆದರಬೇಡಿ, ತುಂಬಾ ಆಂದೋಲನೆ ಹೊಂದಬೇಡಿ, ಹೆದರ್ಕೋಬೇಡಿ. ಕಂಪಮನೊಂದುಕುಂಡಿ ವ್ರಜೇಶ್ವರಲು, ಓ ಗೋಪನಾಯಕರೇ ನೀವೆಲ್ಲರೂ ಹೆದರಿ ಬೆದರಿ ನಡಿಗೆ ಹೋಗ್ಬೇಡ್ರಿ. ತಲಗಕುಂಡಿ ಕುಮಾರಕುಲು, ಹುಡುಗರೆಲ್ಲ ಹೆದರ್ಕೊಂಡು ಅಲ್ಲಿ ಇಲ್ಲಿ ಓಡ್ ಹೋಗ್ಬೇಡಿ, ಏನೂ ಆಗಲ್ಲ. ತಕ್ಕಿನ ವಾರಲು ರಾಲವಾನಚೆ ನಲಗಕುಂಡಿ, ನೀನ್ ಮಿಕ್ಕಿದವರೆಲ್ಲ ಇಲ್ಲೆಲ್ಲ ಇದಿರಲ್ಲ, ಇಷ್ಟೊಂದು ಜನ ಹೆಣ್ಮಕ್ಳು, ಚಿಕ್ಕ ಮಕ್ಕಳು, ದೊಡ್ಡವರು, ಮುದುಕರು ಎಲ್ಲರೂ ಇದ್ದೀರಲ್ಲ, ಈ ಶಿಲಾವರ್ಷದಿಂದ ಹೆದರ್ಬೇಡಿ, ಬೆದರ್ಬೇಡಿ, ನಲಿಗೆ ಹೋಗಬೇಡ್ರಿ, ಏನೂ ಆಗಲ್ಲ, ನಾನು ನೋಡ್ಕೋತೀನಿ. ಪಶು ವ್ರಜಮು ನಕ್ಕಡ ನಕ್ಕಡ ನಿಲ್ವ ನೀಗುಂಡಿ, ಈ ಪಶುವ್ರಜ ಹಸುಗಳು ಅಲ್ಲಲ್ಲಿ ಚೆದ್ರು ಹೋಗಿವೆ, ಅಂಬಾ ಅಂಬಾ ಅಂತ ಅವಕ್ಕೆ ದಿಕ್ಕು ತೋಚ್ತಾ ಇಲ್ಲ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ, ಹೋಗಿವೆ ಅಲ್ಲ. ಹಾಗೆಲ್ಲ ಮಾಡಬೇಡಿ, ಎಲ್ಲ ಒಂದು ಕಡೆ ಒಟ್ಟಿಗೆ ಸೇರಿಸ್ರಿ. ಮೆಲುಪುನ ಮೀಕು ನೀಶ್ವರುಂಡು ಮೇಲುಸುಂಗು, ದಯಾಮಯ ಹೃದಯ, ಮೆಲುಪು ನಿಮ್ಮನ್ನು ಕಂಡ್ರೆ ಪ್ರೀತಿ, ಅವನಿಗೆ ದಯೆ ಬಂದಿದ್ದು, ದಯಾರ್ದ್ರ ಚಿತ್ತ ಅವನು. ಅವನು ಮೇಲುಸಂಗು, ನಿಮಗೆ ಒಳ್ಳೆ ಮಾಡ್ತಾನೆ ಅವನು, ನಿಮಗೆ ಈ ಆಪತ್ತಿನಿಂದ ರಕ್ಷಿಸ್ತಾನೆ ಅವನು, ನಿಮ್ಗೇನು ತೊಂದರೆ ಆಗದೆ ಇರೋ ಹಾಗೆ ಆ ಕರುಣಾರ್ದ್ರ ಚಿತ್ತುಂಡೈ, ಕರುಣೆಯಿಂದ ಅವನ ಹೃದಯ ದ್ರವಿಸಿ ಹೋಗ್ತಾ ಇದೆ ನಿಮ್ಮ ಈ ಸ್ಥಿತಿ, ನಿಮ್ಮ ಆಪತ್ತು ಕಂಡು. ದಯಾರ್ದ್ರ ಹೃದಯ ಅವನು, ದಯೆಯಿಂದ ಕೂಡಿದಂತಹವನು ಅವನು. ಅವನು ಖಂಡಿತ ನಿಮಗೆಲ್ಲನೂ ಒಳ್ಳೇದು ಮಾಡ್ತಾನೆ, ನಿಮ್ಮನ್ನ ಈ ಆಪತ್ತಿಂದ ರಕ್ಷಿಸ್ತಾನೆ ಅವನು. ಹೆದರ್ಬೇಡಿ, ಬೆದರ್ಬೇಡಿ, ಎಲ್ಲೆಲ್ಲ ಓಡ್ ಹೋಗ್ಬೇಡಿ, ಎಲ್ಲರೂ ಒಂದ್ ಕಡೆ ಬನ್ನಿ, ಎಲ್ಲ ಹಸುಗಳ್ನು ಎಲ್ಲ ಒಂದ್ ಕಡೆ ಸೇರಿಸ್ರಿ, ಏನೂ ಆಗಲ್ಲ, ಕಾಪಾಡ್ತಾನೆ ಭಗವಂತ, ಕಾಪಾಡ್ತಾನೆ ಅಂತ ದೃಢವಾದ ಆಶ್ವಾಸನೆ ಕೊಡ್ತಾ ಇದ್ದಾನೆ ಆ ಭಗವಂತ. ಗೋವಿಂದ ಆಶ್ವಾಸನೆ ಕೊಟ್ಟ ಮೇಲೆ ಇನ್ನೆಲ್ಲಿ ಆಪತ್ತು, ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ರಕ್ಷಣೆ ಮಾಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಶ್ರೀ ಕೃಷ್ಣುಂಡು ಗೋವರ್ಧನ ಪರ್ವತಮು ನೆತ್ತುಟ, ಆ ವೈಭವವನ್ನ ಇನ್ನೊಂದು ಪೂರ್ತಿಯಾದಂತಹ ಒಂದು ಅಧ್ಯಾಯದಲ್ಲಿ ನೋಡೋಣ. ಆ ಭಗವಂತನೇ ಅಭಯಪ್ರದಾತನಾದ ಮೇಲೆ ಎಂತಹ ಭಯವೂ ಇಲ್ಲ, ನಿರ್ಭಯರಾಗಿ ಎಲ್ಲರೂ ಹಾಯಾಗಿ ಇರ್ತಾರೆ, ಇರಬೇಕು. ಈಗ ಗೋಕುಲವಾಸಿಗಳಿಗೆಲ್ಲ ಅಭಯ ಕೊಟ್ಟಾಯ್ತು ಭಗವಂತ ಗೋವಿಂದ. ಅವನು ಯಾವ ರೀತಿ ಪರ್ವತವನ್ನು ಎತ್ತುತ್ತಾನೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸರ್ವತ್ರ ಸರ್ವಕಾರ್ಯೇಷು ನಾಸ್ತಿ ತೇಷಾಂ ಅಮಂಗಳಂ ಯೇಷಾಂ ಹೃದಯಸ್ಥೋ ಭಗವಾನ್ ಮಂಗಳಾಯತನೋ ಹರಿಹಿ. ಮಂಗಳಾಯತನ, ಮಂಗಳಗಳಿಗೆಲ್ಲ ಆಕಾರ ಅವನೇ, ಭದ್ರ ಶುಭ ಮಾಡ್ತಕ್ಕಂಥವನು. ಅವನ ಅಭಯ ವಾಕ್ಕುಗಳನ್ನ ಕೇಳಿದ ನಂತರ, ಅವನ ಅಭಯ ವಾಕ್ಕುಗಳನ್ನ ನುಡಿದ ನಂತರ ಎಂಥ ಭಯವೂ ಇಲ್ಲ. ಈ ಭವದ ಭಯವನ್ನು ಕೂಡ ಅಪಾರ ಮಾಡ್ತಕ್ಕಂಥ ಸರ್ವೇಶ್ವರ ಅವನು.